ಈ ಭಾನುವಾರ ನಾವು ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಈ ವರ್ಷವೆಲ್ಲ ದೇವರು ನಮಗೆ ಬರುವ ಹಾಗೆ, ಬದುಕಿರುವ ಹಾಗೆ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದಿದ್ದೇವೆ. ಇದು ಹೇಳಬೇಕಾದ್ರೆ ಕೃತಜ್ಞತಾ ಭಾನುವಾರ. ಆಮೇಲೆ ಏನು ಭಾನುವಾರ ಇದು? ಕೃತಜ್ಞತೆ ಭಾನುವಾರ. ದೇವರಿಗೆ ಥ್ಯಾಂಕ್ಸ್ ಹೇಳುವಂಥ ಭಾನುವಾರ. ಥ್ಯಾಂಕ್ಸ್ ಹೇಳುವಾಗ ದೇವರು ತುಂಬ ಸಂತೋಷ ಪಡ್ತಾರೆ. ಯಜ್ಞ ಯಾಗಾದಿಗಳಿಗಿಂತ ಇಷ್ಟಪಡುವಂಥದ್ದು ಯಾವುದಾದ್ರು ಸ್ತುತಿ ಸ್ತೋತ್ರ, ಕೃತಜ್ಞತೆ. ಆಮೇಲೆ ಒಬ್ಬ ಮನುಷ್ಯನ ಹೆಲ್ಪ್ ಮಾಡಿದಾಗ ನಾವು ಥ್ಯಾಂಕ್ಸ್ ಹೇಳುವಾಗಲೇ ಆ ಮನುಷ್ಯ ಸಂತೋಷ ಪಡ್ತಾನೆ, ದೇವರು ಇನ್ನೂ ಸಂತೋಷ ಪಡ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರು ಈ ವರ್ಷವೆಲ್ಲ ನಮ್ಮನ್ನೆಲ್ಲರೂ ಕಾಪಾಡ್ಕೊಂಬಂದಿದ್ದಕ್ಕಾಗಿ ಸ್ತೋತ್ರ. ಒಂದು ವರ್ಷ ಅನೇಕರು ನಮ್ಮ ಜೊತೆಯಲ್ಲಿ ಪ್ರಪಂಚದಲ್ಲಿ ಇದ್ದರೂ ಸಹ ಈ ವರ್ಷ ಇಲ್ಲದವರಾಗಿದ್ದಾರೆ. ಕಾರಣ ದೇವರ ಕೃಪೆಯಿಂದ ನೀವು ಬದುಕಿದ್ದೇವೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ಒಂದು ಸಂತೋಷ ವಿಷಯ ಏನಂದರೆ, ಕ್ರಿಸ್ಮಸ್ಸು ತುಂಬ ಅದ್ಭುತವಾಗಿ, ಆಶೀರ್ವಾದಕರವಾಗಿ, ಅನೇಕರಿಗೆ ಸಾಕ್ಷಿಯಾಗಿ ಇದೆ. ಆ ಟ್ರ್ಯಾಕ್ಸ್ಗಳನ್ನು ಮನೆ ಮನೆಗೆ, ಊರಿಗೆ ಎತ್ಕೊಂಡು ಕೊಟ್ಟಿದ್ದೀರಾ. ಮತ್ತು ಅನೇಕರು, ಹೆಚ್ಚು ಕಮ್ಮಿ 2,000 ಜನ ಊಟ ಮಾಡಿದ್ದಾರೆ. ಎಷ್ಟು ಸಂತೋಷ ವಿಷಯ ನೋಡ್ರಿ. ಆಮೇಲೆ ಮತ್ತು ಅಡುಗೆ ಮಾಡಿದಂಥ ಅಥವಾ ಟೀಮ್ ಏನು ಮಾಡಿದ್ರು ಅವರೆಲ್ಲರೂ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿದ್ದೀರ. ಆಮೇಲೆ ಅವರೆಲ್ಲರೂ ಹೆಸರುಗಳೆಲ್ಲ ತುಂಬ ಅದರ ಒಂದೇಳುವಾಗ ತುಂಬ ಸಂತೋಷದ ವಿಚಾರವಾಗಿತ್ತು. ಒಂದು 3 ವರ್ಷದಿಂದ ಒಬ್ಬ ಶೇಟ್ ಹತ್ರ ನಾವು ಬಟ್ಟೆ ತೆಗಿತಾ ಇದ್ದು, ದುಡ್ಡಿದ್ರಲ್ಲಿ ಇಲ್ದಿರೋವಾಗಲಿ ಬಟ್ಟೆ ಎಲ್ಲರೂ ಕೊಡಬೇಕಂತೇಳಿ. ಹೋದ ವರ್ಷ ನೋಡಿದ್ವಿ 1 ಲಕ್ಷ ರೂಪಾಯಿ, ಈ ವರ್ಷ ನೋಡಿದ್ರೆ 60,000 ತಗೊಂಡಿದ್ವಿ. ಓಕೆ, ಸಂತೋಷ. ದುಡ್ಡಿದೆಯೇ ಇಲ್ವೋ ಅವನ ಪಾಪ ಕರೆದು ಕೊಡ್ತಾ ಇದ್ದಾನೆ. ಎರಡನೇ ಮಾತು, ಆದರೆ ಅವನಿಗೇನೆಂದರೆ ಆತನ ಶೇಟ್ ಹೇಳಿದಂಥ ಮಾತು, ಸರ್ ವ್ಯಾಪಾರ ಮಾಡ್ತಿರೋ ಮಾಡಲ್ಲ, ನಮ್ಮ ಅಂಗಡಿಗೆ ನೀವು ಬಂದು ಹೋಗ್ಬೇಕು. ನಾನು ಕೇಳಿದೆ ಏನು ವಿಷಯ ಅಂದೆ. ನಮ್ಗೆ ಆಶೀರ್ವಾದ ಸರ್. ಹಲ್ಲೆಲೂಯಾ, ಆಶೀರ್ವಾದ ಸರ್. ಈಗ ನನ್ನ ತಮ್ಮನಿಗೆ ಅಂಗಡಿ ಬಿಟ್ಟು ನಾನು ಕಾಮಸಮುದ್ರದಲ್ಲಿ ಓಪನ್ ಮಾಡಿದ್ದೀನಿ, ನೀವು ಅಲ್ಲಿಗೆ ಬಂದು ಪ್ರೇಯರ್ ಮಾಡಲೇಬೇಕು ಅಂದರೆ. ಖಂಡಿತ ಮೇಡಮ್. ಪ್ರೇಯರ್ ಫೋನಲ್ಲೇ ಮಾಡಿದೆ. ಪ್ರೇಯರ್ ಮಾಡಿದಾಗ ಆತನ ಜೀವಿತದಲ್ಲಿ ಏನೆಲ್ಲ ನಡೀತೋ ದೇವ್ರು ತಿಳಿಸಿದ್ದೇನೆ ಹೇಳಿದೆ. ಎಲ್ಲ ಒಪ್ಕೊಂಬಿಟ್ಟ. ನಿಜ ಸರ್, ಚೆನ್ನೈಗೆ ಹೋದೆ ಲಾಸ್ ಆದೆ, ಬೆಂಗಳೂರಿಗೆ ಬಂದೆ ಲಾಸ್ ಆದೆ, ಇಲ್ಲಿಗೆ ಬಂದೆ. ದೇವರು ಅಷ್ಟೊಂದು 3 ವರ್ಷದಿಂದ ನೀವು ಬಂದು ಹೋದ ಮೇಲೆ ನಾನು ಚೆನ್ನಾಗಿದ್ದೀನಿ ಸರ್. ಆಮೇನ್. ಲಾಸ್ಟ್ ಒಂದು ಶಾಕ್ ಆಯಿತು ನನಗೆ. ಬೈಬಲ್ ಹೊರಡೋದು, ನಾನು ರಕ್ಷಣೆ ಹೊಂದಬೇಕಾದ್ರೆ, ನಾನು ಯೇಸು ನಂಬಬೇಕಾದ್ರೆ ಏನು ಮಾಡಬೇಕು ಅಂತ ಶೇಟು ಕೇಳಿದ್ದು. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ಸಾಕ್ಷಿ ಗೊತ್ತಾ, ರವಿನು ವಿಜಯ್ ಅವರೇ ಇದ್ರು ಫೋನಲ್ಲಿ ಮಾತಾಡುವಾಗ. ಕೇಳಿದ್ರಪ್ಪ, ವಿಜಯ್ಗೆ ಮಾಯ ಆಗ್ಬಿಟ್ರಾ ರವಿ ಹತ್ರ? ಓಕೆ, ಗುಡ್. ಆಮೇನ್. ಏನಕ್ಕೆ ಕೇಳಿದ್ರು ಅವರು? ಯೇಸುವನ್ನು ನಂಬಬೇಕಾದ್ರೆ ನಾನು ಏನು ಮಾಡಬೇಕು ಅಂತೇಳಿ. ಆ ಒಂದು ಮಾತು ಎಷ್ಟು ಕೋಟಿ ಕೊಟ್ಟರು ಸಾಲು ನನಗೆ. ಹಲ್ಲೆಲೂಯಾ. ಬೈಬಲ್ ಸರ್, ನಾನು ಬೈಬಲ್ ಓದ್ತೀನಿ, ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಕೊಡೋದು. ಹಿಂದಿ ಬೈಬಲ್ ಆವಾಗಲೇ ಬುಕ್ ಮಾಡಿದೆ. ಮೋಸ್ಟ್ಲಿ ಬಂದಿರ್ತದೆ, ಫೋನ್ ಮಾಡ್ತಾರೆ, ಎತ್ಕೊಂಬಂದು ಅವರು ಕಾಮಸಮುದ್ರಕ್ಕೆ ಹೋಗ್ಬಿಟ್ಟು ಅವ್ರ ಸಭೆಗೆ, ಸಭೆಗೆ ಅಂತೀನಿ, ಅವ್ರ ಶಾಪಿಗೆ ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡಬೇಕು ಅಂತ ಕಾಯ್ತಾ ನಾನು ಯೇಸು ನಂಬ್ತೀನಿ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಈಗ ಜಸ್ಟ್ ನಡೆದಿದ್ದು, ಪಾಸ್ಟ್ರು ಸಾಕ್ಷಿ ಆಗಿದ್ದರು. ನಮ್ಮೆಲ್ಲರಿಗೂ ಕೇಕ್ ಕೊಡ್ತಾ ಇದ್ದಾರೆ ಗೊತ್ತಾ, ವರ್ಷ ನಾಗರಾಜ್ ಅಂತೇಳಿ. ಮಾಸ್ತಿಲಿದ್ದಾಗ ಅವರು ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದರು. ಆ ಓನರು ಏನು ಪ್ರಾಬ್ಲಮ್ ಆಯಿತು, ನಾಗರಾಜ್ಗೆ ನೀನೇ ಓನರಾಗಿ ಬಿಸ್ನೆಸ್ ಮಾಡ್ಕೊಂಡೋಗಪ್ಪ ಅಂತ ಹೇಳ್ಬಿಟ್ಟು ಓನರ್ ಕೊಟ್ಬಿಟ್ಟು ಹೋಗ್ಬಿಟ್ಟ. ಕೊಟ್ಟ ತಕ್ಷಣ ಡಿಸೆಂಬರ್ ಕ್ರಿಸ್ಮಸ್ ಬಂತು. ಆ ಸಂದರ್ಭದಲ್ಲೇ ಫಸ್ಟು ಆರ್ಡ್ರ್ ಕೊಟ್ಟಿದ್ದು ಚರ್ಚಿಗೆ ಕೇಕ್ ಕೊಡಪ್ಪ ಅಂತ ಆತನಿಗೆ ಕೊಟ್ಟಿದ್ದು. ಚೆನ್ನಾಗಿ ಕೊಟ್ಟ. ವರ್ಷನೂ ಕೊಟ್ಟ ಮೇಲೆ ಇಲ್ಲಿವರೆಗೂ ಸುಮಾರು 25-26 ವರ್ಷದಿಂದ ಆತನ ಕ್ರಿಸ್ಮಸ್ಗೆ ನಮಗೆ ಕೇಕ್ ಕೊಡ್ತಿದ್ದಾನೆ. ಕೊಟ್ಟ ಮೇಲೆ ದೊಡ್ಡ ಶ್ರೀಮಂತನಾಗಿದ್ದಾನೆ. ಆಮೇನ್. ರೇಟ್ ಕೇಳಲ್ಲ, ಭಯಭಕ್ತಿಯಿಂದ ದೇವಾಲಯಕ್ಕೆ ಅಂತೇಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾನೆ. ಅದಕ್ಕೆ ಯಾರು ಕೇಳಿದ್ರು, ಯಾರು ಕೇಕ್ ತಿಂದ್ರೂ, ಸರ್ ಈ ಕೇಕ್ ಥರ ಎಲ್ಲಿ ಬರ್ತಾ ಇಲ್ಲ, ಎಲ್ಲಿ ಮಾಡಿಸಿದ್ರಿ ಅದೇ ಸ್ಪೆಷಲ್. ಆಮೆನ್, ಪ್ರೈಸ್ ದಿ ಲಾರ್ಡ್. ಇವತ್ತು ಅವ್ರ ಮನೆಯಲ್ಲಿ ಹೇಳಿಬಿಟ್ಟೋದ್ರು,
ನಾವು ಪಾಸ್ಟರ್ ಮಾತಾಡ್ತಿರ್ಬೇಕು, ಅವ್ರು ಹೇಳಿದ್ದೇನು ಗೊತ್ತಾ, ನಮ್ಮ ಹೆಂಗಸ್ರಿಗೆ ಮೈಗುಷ್ಟೆಲ್ಲ ಪ್ರಾರ್ಥನೆ ಮಾಡಿರಿ, ನೀವು ನಮ್ಮ ಮನೆಗೆ ಬರಲೇಬೇಕು, ಪ್ರಾರ್ಥನೆ ಮಾಡಬೇಕು. ಈಗ ಆಮೇನ್. ಯೇಸು ಸ್ವಾಮಿಯ ಸಾಕ್ಷಿಗಳನ್ನು ನಾವು ಮಾತಾಡ್ತಾನೇ ಇರಬೇಕು. ಯೇಸು ಕ್ರಿಸ್ತನ ಕುರಿತಾಗಿ ಮಾತಾಡ್ತಾನೇ ಇರಬೇಕು. ಮಾತಾಡುವಾಗ ದೇವ್ರ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ನಮ್ಮ ಅಯ್ಯಮ್ಮ ಹೇಳಿದ್ರು, ನಮ್ಮ ಪೆರಮಕ್ಕ ಹೇಳಿದ್ರು, ಏನಂತ ಹೇಳು, ನಾ ಬಂಗಾರ దేవుడు. ನಿಜವಾಗ್ಲೂ ನಮ್ಮ ಬಂಗಾರ ದೇವ್ರು, ನಮ್ಮ ದೇವರು. ಆಮೇನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನನಗೆ ಒಂದು ಸಂತೋಷ ಏನಂದರೆ, ಸಭೆ ಮಕ್ಕಳೆಲ್ಲರೂ ನೀವು ಬಡವರು ಶ್ರೀಮಂತರು, ಪಾಯಕ್ಕೆ ಕಾಸು ಕೊಟ್ರಿ, ಗೋಡೆಗೆ ಕಾಸು ಕೊಟ್ರಿ, ಸೀಟಿಗೆ ಕಾಸು ಕೊಟ್ರಿ. ಪಾಸ್ಟ್ರಿಗೆ ಇವಾಗ ತಾನೇ ಹೇಳಿದ್ರಿ, ಪಾರ್ವತಮ್ಮನು ಅಯ್ಯಮ್ಮ ಸಂಬಳನೇ 12,000 ಕರೆಕ್ಟಾಗಿ ಕೊಟ್ಟು ಅವ್ರ ಹತ್ರ ಮಾತಾಡಿ ಯಾರಿಗೋಸ್ಕರ ಕೇಳ್ತಿರ್ಗೆ ಅಷ್ಟು ಉದ್ದರ ಬಂದ್ರು ಗೊತ್ತಾ, ಒಂದು ಸಭೆ ಚೆನ್ನಾಗಿರಬೇಕು ಅಂತೇಳಿ. ಆಮೇಲೆ ಅವ್ರಿಗೇನು ಗಾಚಾರ ಇಲ್ಲ, ಕಾರಲ್ಲಿ ಬಂದು ಆರಾಮ್ ತಿಂದ್ಕೊಂಡು ಇರ್ಬೋದು. ಆದರೆ ಆ ತ್ಯಾಗ ನೋಡ್ರಿ. ನಾವು ಮಾಡ್ತಿರೋದು ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ. ಅವ್ರು ನೋಡುವಾಗ ಇನ್ನೂ ಸ್ವಲ್ಪ ವಿಶ್ವಾಸ ಜಾಸ್ತಿ ಆಯ್ತು ನಮಗೆ. ಆಮೇಲೆ ಎಷ್ಟೋ ಜನ ಬಂದು ಮೋಸ, ಆದರೆ ಇವರು ಬಂದು ಇನ್ನು ಮೇಲೆ ಮೋಸ ಆಗಲ್ಲ, ಸರಿಪಡಿಸ್ತೀನಿ ಅಂತೇಳಿ ದೇವರು ಕಾರ್ಯ ಮಾಡಿದ್ರು. ಹಲ್ಲೆಲೂಯ. ನಮ್ಮಲ್ಲಿ ಅಸಹಾಯಕತೆ ಏನು ಗೊತ್ತಾ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಸಹಾಯ ಏನು ಗೊತ್ತಾ, ನಾವು ಮಾಡೋದೆಲ್ಲ ಪ್ರಾರ್ಥನೆ ಒಂದೇ. ಲೋಕ ರೀತಿಯಲ್ಲಿ ನಾವು ಅಸಹಾಯಕರೇ, ಏನೂ ಇಲ್ಲದವ್ರೆ, ಆದರೆ ಕ್ರಿಸ್ತನಲ್ಲಿ ಬಲಶಾಲಿಗಳ ನಾವು. ಹಲ್ಲೆಲೂಯ. ಮೊಣಕಾಲು ಹಾಕಿದ್ರೆ ಎಲ್ಲ ಬದಲಾವಣೆ ಆಗಬೇಕಾಗಿರೋದೆ. ಆಮೆನ್. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. చిత్రాల వాడే మన యేసయ్య చాలా చిత్రాల వాడే, చిత్రాల వాడే మన యేసయ్య చాలా చిత్రాల వాడే, చిత్రాల వాడే మన యేసయ్య చాలా చిత్రాల వాడే, చిత్రాల వాడే మన యేసయ్య. రాయరప్ప మక్కవద్దు చెట్ట పుట్ట కొలవద్దు, రాయరప్ప మక్కవద్దు చెట్ట పుట్ట కొలవద్దు, దయగలవాడమ్మా ఈ జగముల లేని లేడమ్మా, దయగలవాడమ్మా ఈ జగముల లేని లేడమ్మా. అమ్మమ్మమ్మ చిత్రాల వాడే చిత్రాల వాడే, చిత్రాల వాడే మనీసయ్యా, మనీసయ్యా చాలా చిత్రాల వాడే. ఆమేన్. హల్లెలూయా. ನಮ್ಮ ದೇವರು ಚಿತ್ರವಾದ. ಆಮೇನ್. ಹಲ್ಲೆಲೂಯಾ. ಒಬ್ಬರು ಸಾಕ್ಷಿ ಹೇಳಿದ್ರು, ಕ್ರಿಸ್ಮಸ್ ಬಂದು ಹೋದ್ಮೇಲೆ ಆ ಹೆಸರು ಮರ್ತು ಬಿಟ್ಟಿದ್ದೀನಿ, ಆ ಗಲಾಟೆಯಲ್ಲಿ ಫೋನ್ ಮಾಡಿ ಹೇಳಿದ್ದು, ನನಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಚರ್ಚಿಗೆ ಕ್ರಿಸ್ಮಸ್ ಬಂದೋದ್ಮೇಲೆ ಕಣ್ಣು ಕಾಣಿಸ್ತಾ ಇದೆ ಅಂತ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿದ್ದೆ ಅದೇ ಉದ್ದೇಶ. ಈ ಜಾಗದಲ್ಲಿ ಯಾರೆಲ್ಲ ಬರ್ತಾರೋ, ಯಾರೆಲ್ಲ ಮೈಕ್ ಸಿಸ್ಟಮ್ ಕೇಳಿಸ್ಕೊಂತಾರೋ, ಯಾರೆಲ್ಲ ಊಟ ಮಾಡ್ತಾರೋ ಅವರೆಲ್ಲರೂ ರಕ್ಷಿಸಲ್ಪಡಬೇಕು. ಆಮೇನ್. ಎಷ್ಟು ಪ್ರೋಗ್ರಾಮ್ ಮಾಡಿದ್ರೂ ಸಹ ಒಂದು ಆತ್ಮದ ಬೆಲೆ ನಾವು ಕಟ್ಟಕ್ಕಾಗಲ್ಲ. ನಾವು ಕೇಳೋದು ದೇವ್ರ ಹತ್ರ ಅಷ್ಟೇ. ನಾವು ಏನೇ ಪ್ರೋಗ್ರಾಮ್ ಮಾಡಿದ್ರು ನಿಮ್ಮ ನಾಮ ಮಹಿಮೆಗಾಗಿ, ನಮ್ಮ ಹೆಸರು ನಮ್ಮ ಆಸ್ತಿ ಪಾಸ್ತಿಗಳನ್ನ ಹೆಚ್ಚಿಸ್ಕೊಳ್ಳೋಕ್ಕಲ್ಲ, ನಮ್ಮ ರಾಜ್ಯ ಕಟ್ಕೊಳ್ಳೋಕ್ಕಲ್ಲ, ನಿಮ್ಮ ರಾಜ್ಯ ಕಟ್ಟಬೇಕು, ನಿಮ್ಮ ನಾಮ ಮಹಿಮೆ ಆಗಬೇಕು, ನಾವು ಕಣ್ಮರಿಯಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಒಂದು ಆತ್ಮ ರಕ್ಷಿಸಲ್ಪಟ್ಟಿದೆ ಆದರೆ ಆ ಒಂದು ಮೀಟಿಂಗ್ಗೆ ಸಕ್ಸಸ್ ಆದಂಗೆ, ಆ ಮೀಟಿಂಗ್ ದೇವರು ಆಶೀರ್ವಾದ ಮಾಡಿದ ಹಾಗೆ. ಆಮೇನ್. ದೇವರು ತಾನೇ ಮಹಿಮೆ ಆಗಲಿ. ಈ ಸಮಯದಲ್ಲಿ 2 ಪ್ರಕಟಣೆ ನಂತರ ಪಾಸ್ಟಾಗಿ ಕೊಡ್ತೀವಿ. ಇವತ್ತು 3 ಗಂಟೆಗೆ ಬಸ್ ಬರುತ್ತೆ, ಅವರ ಮಹಿಮೆಗಾಗಿ. ಈ ಸಮಯದಲ್ಲಿ ಸೇವಕರನ್ನ ಬರಮಾಡೋಣ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ಸಂತೋಷವಾಗಿ ಬಂದಿದ್ದೀರಾ? ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಹಲ್ಲೆಲೂಯಾ. ವರ್ಷದ ಕೊನೆಯ ವಾರಕ್ಕೆ ನಾವು ಬಂದಿದ್ದೇವೆ. ವರ್ಷದ ಕೊನೆಯ ವಾರ
ದೇವರ ಆಲಯದಲ್ಲಿ ಕೂಡಿ ಬಂದಿರೋದು ಇದು ಮಹಾಶ್ರೇಷ್ಠವಾದದ್ದು. ದೇವರ ಆಲಯದಲ್ಲಿ ಸಿಗುವಂಥ ಘನತೆ, ಮಹಿಮೆ, ಆಧಿಪತ್ಯ ಎಲ್ಲೂ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. 1 ನಿಮಿಷಗಳ ಕಾಲ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಬಂತರಾಗಿ ಉಳಿದಿದ್ದೇವೆ. ಆತನು ನಮ್ಮನ್ನು ಮರೆಯಲಿಲ್ಲ. ಭಕ್ತನಾದಂಥ ದಾವೀದನು ಹೇಳುತ್ತಾನೆ, ನಾನಂತೂ ಸಾಯದೆ ಜೀವದಿದ್ದು ಯೆಹೋವನ ಮಹತ್ ಕಾರ್ಯಗಳನ್ನು ಕಾಣುವೆನೆಂಬುದಾಗಿ ಹೇಳುತ್ತಾನೆ. ಆತನ ಮಹತ್ ಕಾರ್ಯಗಳನ್ನು ಮಾಡಿದಂಥ ದೇವರು. 1 ನಿಮಿಷಗಳ ಕಾಲ ನಾವು ಕಣ್ಣುಗಳನ್ನು ಮುಚ್ಚಿ ಕಳೆದ ವರ್ಷವೆಲ್ಲವೂ ದೇವರು ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆಸುತ್ತಾ ನಮ್ಮ ಬಾಯಿ ತೆರೆದು ಆತನಿಗೆ ಸ್ತೋತ್ರ ಸಲ್ಲಿಸುವಂತರಾಗಿರೋಣ. ಎಂತೆಂಥ ಅದ್ಭುತಗಳನ್ನು ಆತನು ಮಾಡಿದ್ದಾನೆ. ಕಳೆದ ದಿವಸ ಜನವರಿ ತಿಂಗಳ 1ನೇ ತಾರೀಕಿಂದ ಹಿಡಿದು 28ನೇ ತಾರೀಕು ಈ ಡಿಸೆಂಬರ್ ತನಕ ಆತನ ಮಹಾ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಆಲೋಚನಾವಾದ ಕಾರ್ಯಗಳನ್ನು ನೆನೆಸಿ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. மறவாமல்நேனைத்தீரையா மனதார நன்றி சொல்வே. என்னை மறவாமல் நினைத்தீரையா மனதார நன்றி சொல்வே. இரவும் பகலும் என்னை நினைத்து இதுவரை நடத்தினீரே. இரவும் பகலும் என்னை நினைத்து இதுவரை நடத்தினீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. எபினேசர் நீதானையா, இதுவரை உதவினீரே. எபினேசர் நீதானையா, இதுவரை உதவினீரே. எல்லோய் எல்லோய் என்னையும் கண்டீர், எப்படி நான் நன்றி சொல்வேன். எல்லோய் எல்லோய் என்னையும் கண்டீர், எப்படி நான் நன்றி சொல்வேன். நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. பலவீன நேரங்களில் பலன் தந்தீரையா. பலவீன நேரங்களில் பலன் தந்தீரையா. சுகமானே சுகமானே தழும்புகளால் சுகமான் என் குடும்பம் மருத்துவர் நீரே. சுகமானே சுகமானே தழும்புகளால் சுகமான் என் குடும்பம் மருத்துவர் நீரே. நன்றி நன்றி ஐயா, கோடி கோடி நன்றி ஐயா. ಎಲ್ಲರೂ ಬಾಯಿ ತೆರೆದು ಆಡೋಣ. நன்றி நன்றி ஐயா, கோடி கோடி நன்றி ஐயா. தடைகளை உடைத்தீர்
தந்தீரையா, தள்ளாட விடவில்லை, தடைகளை உடைத்தீரையா, தள்ளாட விடவில்லை. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. நன்றி நன்றி ஐயா, கோடி கோடி நன்றி ஐயா, நன்றி நன்றி ஐயா, கோடி கோடி நன்றி ஐயா. மறவாமல் நினைத்தீரையா, மனதார நன்றி சொல்வே. என்னை மறவாமல் நினைத்தீரையா, மனதார நன்றி சொல்வேன். இரவும் பகலும் என்னை நினைத்து இதுவரை நடத்தினீரே. இரவும் பகலும் என்னை நினைத்து இதுவரை உதவினீரே. நன்றி நன்றி ஐயா, கோடி கோடி நன்றி ஐயா, நன்றி நன்றி ஐயா, கோடி கோடி ನನ್ರಿ ಏಸಯ್ಯ. ಪ್ರೀತಿ ಸ್ವರೂಪನಾದಂತ ಯೇಸು ಸ್ವಾಮಿ, ಕರ್ತನೇ, ನಮ್ಮನ್ನು ಕಣ್ಮಣಿ ಅಂತ ಕಾದಂತ ದೇವರೇ, ಕೃಪೆಯಲ್ಲಿಯೂ ಕರುಣೆಯಲ್ಲಿಯೂ ದಯೆಯಲ್ಲಿಯೂ ಕನಿಕರದಲ್ಲಿ ಐಶ್ವರ್ಯವಂತನಾದ ತಂದೆಯೇ, ಕರ್ತನೇ, ಕಳೆದ ಈ ವರ್ಷವೆಲ್ಲವೂ ನಮ್ಮನ್ನು ಕಾಪಾಡಿದಂಥ ದೇವರು, ಆಪತ್ತುಗಳು ವಿಪತ್ತುಗಳು ಕರ್ತನೇ ನಮ್ಮನ್ನು ಸುತ್ತಿಕೊಂಡಿರುವಂಥ ಸಮಯದಲ್ಲಿ ದಾವೀದನು ಹೇಳುವ ಹಾಗೆ, ಬಾಷಾನಿನ ಬಲಹುಳ್ಳ ಹೋರಿಗಳು ನನ್ನನ್ನು ಸುತ್ತಿಕೊಂಡಿದೆ ದೇವರೇ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ನಮ್ಮ ಸಂಗಡಿಗನು ನೀನಾಗಿದ್ದಿ, ನಮ್ಮ ಜೊತೆಗಾರನು ನೀನಾಗಿದ್ದಿ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ನಡೆಯುವಾಗಲೂ ನಿನ್ನ ದೊಂಡೆಯು ನಿನ್ನ ಕೋಲು ನಮಗೆ ಧೈರ್ಯ ಕೊಟ್ಟು ನಡೆಸುತ್ತಾ ಬಂದದಕ್ಕಾಗಿ ನಿನಗೆ ಕೋಟಿ 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 ಸ್ತೋತ್ರಗಳು ಸಲ್ಲಿಸ್ತೇವೆ. ಕೃತಜ್ಞತೆ ಹೃದಯವಾಗಿ ನಿಮ್ಮ ಮುಂದೆ ಬಂದಿದ್ದೇವೆ ಕರ್ತನೇ. ನಮ್ಮ ಹೃದಯವನ್ನು ಸ್ವೀಕರಿಸು ರಾಜ್ಯ. ಈ ಕೃತಜ್ಞತೆಯ ಕೂಟವನ್ನು ನಿನ್ನ ಆಶೀರ್ವದಿಸು. ಘನತೆಯು ಮಹಿಮೆ ಆಧಿಪತ್ಯವು ನಿನ್ನೊಬ್ಬನಿಗೇ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ, ಆಮೆನ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ಕೃತಜ್ಞತೆಯ ಭಾನುವಾರವಾಗಿ ಆಚರಿಸುವಂತವರಾಗಿದೆ. ಹಲ್ಲೆಲೂಯಾ. ಏನೆಲ್ಲ ಆತನು ಮಾಡಿದ್ದಾನೆ, ಏನೆಲ್ಲ ಆತನು ಮಾಡಿದ, ಯಾಕೆ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು? ಅನೇಕರು ನಿಮ್ಮ ಸಾಕ್ಷಿಗಳನ್ನು ನೀವು ಕೊಟ್ಟಿದ್ದೀರಿ. ದೇವರು ಮಾಡಿದಂಥ ಉಪಕಾರಗಳನ್ನ ನೆನೆಸಿ. ಇಲ್ಲಿ ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ ಇನ್ನೂ ಒಂದು ರೀತಿಯಾದಂಥ ಕೃತಜ್ಞತೆ ನಮ್ಮಲ್ಲಿ ಪ್ರಾಮುಖ್ಯ. ಯಾವುದಕ್ಕೋಸ್ಕರ ಕೃತಜ್ಞತೆ? ದೇವರ ವಾಕ್ಯ ಭಾಗದಲ್ಲಿ ತೆಗೆದಿರುವುದೇ 1 ಥೆಸಲೋನಿಕ 5ನೇ ಅಧ್ಯಾಯ 16 to 18 ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ 16 to 18 ವಚನ ತನಕ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ದೇವರು ನಿಮ್ಮ ವಿಷಯದಲ್ಲಿ ಇಟ್ಟಿರುವಂತ ದೇವರ ಚಿತ್ತ. ಹಲ್ಲೆಲೂಯಾ. ಏನಂತೆ ದೇವ್ರ ಚಿತ್ತ? ಏನು ಏನು ದೇವ್ರ ಚಿತ್ತ? ನಾವು ಒಳ್ಳೆ ಬಂಗ್ಲೆ ಕಟ್ಕೊಂಡಿರ್ಬೇಕು, ಒಳ್ಳೆ ಒಡವೆ ವಸ್ತ್ರಗಳನ್ನ ಧರಿಸ್ಕೊಂಡಿರ್ಬೇಕು, ನಾವು ಬಹಳ ಹೆಸರುವಾಸಿಗಳಾಗಬೇಕು. ಇದೇನಾ? ಇದಾ ದೇವ್ರ ಚಿತ್ತ? ದೇವ್ರ ಚಿತ್ತ ಏನು? ಯಾವಾಗಲೂ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಂತೆ ದೇವ್ರ ಚಿತ್ತ. ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ ಫಿಲಿಪಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಯಾರಾದ್ರೂ ಜೋರಾಗಿ ಓದಿ. ಫಿಲಿಪಿ 4:6.
ಯಾವ ವಿಷಯದಲ್ಲಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯ ಒಂದಲ್ಲ ಎರಡಲ್ಲ, ಯಾವ ವಿಷಯ? ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ನೀನು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ, ದೇವರ ಹತ್ರ ಬೇಡುವುದಕ್ಕಿಂತ ಮುಂಚೆ ನಿನಗಿರಬೇಕಾದದ್ದೇನೆಂದ್ರೆ ಕೃತಜ್ಞತೆ. ಯಾವುದಕ್ಕೋಸ್ಕರ ಕೃತಜ್ಞತೆ? ದೇವರ ವಾಕ್ಯ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ದೇವರು ಕೆಲವೊಂದು ಕಾರ್ಯಗಳಿಗೋಸ್ಕರ ಕೃತಜ್ಞತೆ ಎದುರು ನೋಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ಹಿಂದೆ ಇರೋರು ಕೇಳಿಸ್ತಾ ಇದೆಯಾ? ಹಲ್ಲೆಲೂಯಾ, ಜೋರಾಗಿ ಹೇಳಿ. ಹಲ್ಲೆಲೂಯಾ ಅಂದ್ರೆ ಅರ್ಥ ಏನು? ಅರ್ಥ ಏನು? ಆಮೇನ್ ಅಂದ್ರೆ ಹಾಗೆ ಆಗಲಿ. ಹಲ್ಲೆಲೂಯಾ ಅಂದ್ರೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ ನೋಡಿ, ದೇವರಿಗೆ ಸ್ತೋತ್ರವಾಗಲಿ. ಇದು ಯಾವ ಹಾಡು? ಎಲ್ಲಿ ಮಾತಾಡೋ ಮಾತು? ಪರಲೋಕದ ಮಾತು. ಪರಲೋಕದ ಮಾತು ಗೊತ್ತಿಲ್ಲದೆ ಹೋದವರಿಗೆ ದೇವರು ಕಲಿಸ್ಕೊಡಕ್ಕೆ ಹೇಳ್ತಾ ಇದ್ದಾರೆ. ಏನಂತೆ? ಹಲ್ಲೆಲೂಯಾ. ಒಬ್ಬರು ಪಾಸ್ಟ್ರು ಒಂದು ಹೊಸ ದೇಶಕ್ಕೆ ಅಂದರೆ ಫ್ಲೈಟಲ್ಲಿ ಹೋಗಿ ಇಳಿದ್ರಂತೆ. ಅಲ್ಲಿ ಅವರಿಗೆ ಪರಿಚಯಿಸ್ತರು ಯಾರು ಅಂತ ಗೊತ್ತಿಲ್ಲ. ಇವರು ಪಾಸ್ಟ್ರು ಅಲ್ಲಿ ಅನೇಕರು ಲೈನಾಗಿ ನಿಂತಿದ್ದಾರೆ. ಇವ್ರನ್ನ ಇನ್ವೈಟ್ ಮಾಡೋರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಆಗ ಐಡೆಂಟಿಫೈ ಹೆಂಗೆ ಮಾಡ್ಬೋದು? ಕೆಲವರು ಈಗ ಏರ್ಪೋರ್ಟಲ್ಲಿ ಹೋಗಿ ನಿಂತಿದ ತಕ್ಷಣ ಯಾರಾದರೂ ಹೊಸಬರು ಬರ್ತಾರಂದರೆ ಅವ್ರು ಬೋರ್ಡ್ ಇಟ್ಕೊಂಡು ನಿಂತ್ಕೊತಾರೆ, ಅವ್ರ ಹೆಸರು, ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತೇಳಿ. ಅಲ್ಲಿ ಆ ಪಾಸ್ಟರ್ ಹುಡುಕ್ತಾರೆ, ಯಾರೂ ಸಿಕ್ಕಲಿಲ್ಲ. ಗುಂಪಲ್ಲಿ ಜನ ನಿಂತಿದ್ದಾರೆ, ಯಾರು ಅವ್ರ ಕಡೆಯವರು, ಯಾರು ಅವ್ರನ್ನ ಕರ್ಕೊಂಡು ಹೋಗೋಕೆ ಬಂದಿರೋ ಗೊತ್ತಿಲ್ಲ. ಪಾಸ್ಟರ್ ಏನು ಮಾಡಿದ್ರು ಗೊತ್ತಾ? ಒಂದು ಜ್ಞಾನವಾಗಿ ಆಲೋಚನೆ ಮಾಡಿ ಹಲ್ಲೆಲೂಯಾ ಅಂದ್ರಂತೆ. ಹಿಂದೆಂದ ಒಬ್ರು ಕೈ ಎತ್ತಿ ಹಲ್ಲೆಲೂಯಾ ಅಂದ್ರಂತೆ. ಅವಾಗ ಅವ್ರಿಗೆ ಗೊತ್ತಾಯ್ತು, ಓ ನೀವೇ ನಾನು ಕರ್ಕೊಂಡು ಹೋಗಿ ಬಂದಿರೋದಂತ. ಇದು ಐಡೆಂಟಿಫೈ. ಪರಲೋಕದಲ್ಲಿ ಮಾತನಾಡೋಂಥ ಮಾತು ಏನು? ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ಅರ್ಥ ಏನು? ಇದನ್ನ ಯಾರು ನಮ್ಮ ಯಹೂದ್ಯರು ಉಚ್ಚರಿಸುವಾಗ ಬಹಳ ಗಂಭೀರವಾಗಿ ಉಚ್ಚರಿಸ್ತಾರೆ. ಹಾಲೆಲು ಅಂದಮೇಲೆ ಯಾಹೂ. ಯಾಹೂ ಅಂದರೆ ಯಾರು ಗೊತ್ತಾ? ಯೆಹೋವ ದೇವರನ್ನ ಅವರು ಯಾಹೂ, ಯಾವೇ ಅಂತ ಕರಿತಾ ಇದ್ರು. ಯಾಹೂ ಪದನ, ದೇವರ ನಾಮನ ಸಂಪೂರ್ಣವಾಗಿ ಉಚ್ಚರಿಸುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದುದರಿಂದ ಅವ್ರು ಏನು ಕರಿತಾ ಇದ್ರು ಅಂದರೆ ಅಲ್ಲೆಲು ಯಾ, ಲಾಸ್ಟಲ್ಲಿ ಇದೆಯಾ ಯಾಹೋವ ಅಂತ ಕರೆಯೋಕ್ಕೆ ಯಾ, ಆ ಗೌರವ ಅದು. ನಾವು ಅಲ್ಲೆಲುಯ್ಯ ಅಂತ ಸುಮ್ಮನೆ ಹೇಳ್ಕೊಂಡ್ಸುತ್ತೀವಲ್ಲ. ಹಲ್ಲೆಲೂಯಾ ಅಂತ ಕೂಗಬೇಕಾದ್ರೆ ಯಹೂದ್ಯರು ಅದಕ್ಕೆ ಒಂದು ಗೌರವ ಕೊಟ್ಟು ಕೂಗ್ತಾರೆ. ಇದು ಪರಲೋಕದ ಒಂದು ಮಾತು, ಪರಲೋಕದ. ಈಗ ದೇವರ ವಾಕ್ಯ ಭಾಗದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತೆ ಸರ್ವ ವಿಷಯದಲ್ಲಿ. ಸರ್ವ ವಿಷಯ ಅಂದ್ರೆ ಏನು? ಎಲ್ಲ ವಿಷಯದಲ್ಲಿ ದೇವ್ರ ವಾಕ್ಯ ಹೇಳ್ತಲ್ಲ, ಅಲ್ಲಿ ಎಲ್ಲ ವಿಷಯಗಳಲ್ಲಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ದೇವರು ಯಾಕೆ ನಮ್ಮನ್ನು ನಿರ್ಮಾಣ ಮಾಡಿದ್ದಾರೆ? ಯೆಶಾಯನ ಗ್ರಂಥ 43ನೇ ಅಧ್ಯಾಯ 20ನೇ ವಚನ ಯಾರಾದರೂ ತೆಗೆದವರು ಓದಿ. ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ. ಆಪ್ತ ಜನರು ಅಷ್ಟೇ ಸಾಕು. ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾರಂತೆ? ಆತನನ್ನ ಘನತೆ ಮಾಡುವುದಕ್ಕೆ, ಆತನನ್ನು ಮಹಿಮೆ ಪಡಿಸುವುದಕ್ಕೆ. ಅದಕ್ಕೋಸ್ಕರ ನಾವು ಉಂಟಾಗಿರೋದು. ನಾವು ಯಾವುದೋ ಉದ್ದೇಶಕ್ಕೋಸ್ಕರವಾಗಿ ಉಂಟಾಗಿಲ್ಲ. ದೇವರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ಉಂಟು ಮಾಡಿದ್ದಾರೆ. ಉದ್ದೇಶಪೂರ್ವಕ ಏನು? ಏನದು? ಯಾವುದಕ್ಕೋಸ್ಕರಮ್ಮ? ಆಪ್ತ ಜನರ ಜಲಪಾನ. ದೇವರನ್ನು ಸ್ತೋತ್ರ ಸಲ್ಲಿಸುವುದಕ್ಕೋಸ್ಕರ ನಮ್ಮನ್ನು ಉಂಟು ಮಾಡಿದ್ದಾರೆ. ಸರ್ವಸಾಧಾರಣ ವಿಷಯ ಅಲ್ಲ. ಯಾವುದಕ್ಕೆಲ್ಲ ಸ್ತೋತ್ರ ಮಾಡಬೇಕು? ಅದೇ ನೀವು ಯೆಶಾಯನ ಗ್ರಂಥ 43:7ನೇ ವಚನ ಓದಿ. ಏನು ಹೇಳುತ್ತಲ್ಲಿ? ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರೂ ಏನಕ್ಕೋಸ್ಕರ ಅಂತೆ? ಆತನ ಮಹಿಮೆಗೋಸ್ಕರವಾಗಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಆತನಿಲ್ಲದೆ ಸೃಷ್ಟಿಯ ಕ್ರಮದಲ್ಲಿ ಏನೂ ಇಲ್ಲ. ಎಫೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಓದಿ ನೋಡಿ, ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಿ, ಆತನ ಸರ್ವವನ್ನು ಆತನಿಗೋಸ್ಕರವಾಗಿ ಆತನಿಂದನೇ ಸೃಷ್ಟಿ ಮಾಡಿದ್ದಾನೆ. ಯಾವುದಕ್ಕೋಸ್ಕರ? ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ.
ಹಲ್ಲೆಲೂಯಾ. ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ಯಾವುದಕ್ಕೋಸ್ಕರ ಮಹಿಮೆ ಪಡಿಸಬೇಕಂತ ಕೆಲವು ಪಾಯಿಂಟ್ಗಳು ನಾನು ಹೇಳಲು ಇಷ್ಟಪಡುತ್ತೇನೆ. ದೇವರ ವಾಕ್ಯ ಬದಲು ಪ್ರಲಾಪಗಳು 3:22. ಪ್ರಲಾಪ 3:22. ಪ್ರಲಾಪ ಹಳೆ ಒಡಂಬಡಿಕೆಯಲ್ಲಿ ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಏನಂತೆ? ಯಾವುದಕ್ಕೋಸ್ಕರ ಸ್ತೋತ್ರ ಸಲ್ಲಿಸಬೇಕು? ನಾವು ಉಳಿದಿರುವುದಕ್ಕೋಸ್ಕರ. ಹೇಳಿರಿ, ಯಾವುದಕ್ಕೋಸ್ಕರ ಸ್ತೋತ್ರ ಸಲ್ಲಿಸಬೇಕು? ಹೇಳಿ, ಎಲ್ಲರೂ ಹೇಳಿ. ನಾನು ಜೀವಂತವಾಗಿ ಉಳಿದಿರೋದಕ್ಕೆ. ಹಲ್ಲೆಲೂಯಾ. ದೇವರ ವಾಕ್ಯ ಭಾಗದಲ್ಲಿ ಇನ್ನೊಂದು ವಾಕ್ಯ ಹೇಳುತ್ತೆ, ವಿಮೋಚನಾ ಕಾಂಡದಲ್ಲಿ, ಕಾಣಿಕೆ ಯಾಕೆ ಕೊಡಬೇಕು? ನಾನು ಆರೋಗ್ಯವಾಗಿರೋದಕ್ಕೋಸ್ಕರ. ದೇವರ ವಾಕ್ಯ ಭಾಗದಲ್ಲಿದೆ. ಕಾಣಿಕೆ ಏನೋ ಕೊಡ್ಬೇಕು ಅಂತ ಹೇಳಿದ್ರೆ ಏನೋ ದೇವರಿಗೆ ದಾನ ಮಾಡೋಕ್ಕೋಸ್ಕರ ಅಲ್ಲ. ದೇವ್ರ ಹತ್ರ ದುಡ್ಡಿಲ್ಲ ಅಂತಲ್ಲ, ದೇವ್ರ ಹತ್ರ ಎಲ್ಲ ಇದೆ. ಆತನು ಹೇಳ್ತಾನೆ, ಲೋಕನೇ ನಂದು, ಸರ್ವಸ್ವವೇ ನಂದು. ಆದ್ದರಿಂದ ಅದಕ್ಕೆ ಅಲ್ಲಿ ಜ್ಞಾನವಂತನಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಸೊಲೊಮೋನನು 1 ಅರಸುಗಳು 9ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ, ಆಕಾಶವು ನಿನ್ನದೇ, ಭೂಮಿ ನಿನ್ನದೇ, ಎಲ್ಲ ಆತನದೇ. ಇಂಥ ದೇವರು ಮನುಷ್ಯನ ಕೈಯಿಂದ ಕಟ್ಟಿರುವಂಥ ದೇವಾಲಯದಲ್ಲಿ ವಾಸಿಸ್ತಾರಾ ಅಂತ ಪ್ರಶ್ನೆ ಕೇಳಿತ್ತು. ಎಲ್ಲ ಆತನದೇ. ನಾವು ಆತನಿಗೆ ಕೊಡೋದೇನಂತ ಹೇಳಿದ್ರೆ ಆತನಿಗೆ ದಾನ ಮಾಡ್ತಾ ಇದೀವಿ ಅಂತಲ್ಲ. ತಿಳ್ಕೊಳ್ಳಿ, ದೇವರು ನಮ್ಮನ್ನು ಪ್ರಾಣದಿಂದ ಕಾಪಾಡಿರೋದಕ್ಕೆ. ಮೊನ್ನೆ ದಿವಸದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಬ್ರದರ್ ಒಬ್ಬರು ರಾಮಯ್ಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೇನಿಲ್ಲ, ಆರೋಗ್ಯ ಸ್ವಲ್ಪ ವಾಮಿಂಟ್ ಆಯಿತು ಅಷ್ಟೇ. ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ? ಒಂದು ದಿವಸಕ್ಕೆ ICU ಯಲ್ಲಿ 50,000 to 60,000 ಒಂದು ದಿವಸಕ್ಕೆ. ನಾನು ಉಸಿರಾಟದಿಂದ ಇದ್ದೀನಿ, ಅಲ್ಲಿ ಸುಮ್ಮನೆ ವ್ಯಾಕ್ಸಿನ್ ಹಾಕ್ಕೊಂಡು ಸುಮ್ಮನೆ ಮಲಗೋಕ್ಕೋಸ್ಕರ ಎಷ್ಟು ಸಾವಿರ? ಈಗ ಎಷ್ಟು ಜನ ಜೀವಂತವಾಗಿದ್ದೀರಾ? ದೇವರೇನಾದ್ರೂ ನಮ್ಮ ಮರೆತು ಹೋಗಿದ್ರೆ, ಭಕ್ತನಾದಂಥ ದಾವೀದನು ಏನು ಹೇಳ್ತಾನೆ ಅಂದರೆ, ಒಂದು ವೇಳೆ ಆತನು ನನ್ನನ್ನು ಮರೆತಿರುವುದೇ ಆದರೆ ನಾನು ಇಷ್ಟರಲ್ಲಿಯೇ ಸಮಾಧಿ ಒಳಗಿರಬೇಕಾಯಿತು. ಎಷ್ಟು ಜನ ಸಮಾಧಿಲಿದ್ದೀರಾ? ಇಲ್ಲ ತಾನೆ? ಜೀವವಿರುವುದೆಲ್ಲವೂ, ಶ್ವಾಸವಿರುವುದೆಲ್ಲವೂ ಯಾರನ್ನ ಸ್ತುತಿ ಮಾಡ್ಬೇಕಂತೆ? ಯೆಹೋವನನ್ನು ಸ್ತುತಿಸಬೇಕು. ಶ್ವಾಸ ಇದೆ ತಾನೆ? ಇದೆ ತಾನೆ? ಶ್ವಾಸವಿರೋರು ಎಲ್ಲರೂ ಹಲ್ಲೆಲೂಯಾ ಹೇಳಿ. ಈಗ ಶ್ವಾಸ ಇದೆ ಅಂತ ಗೊತ್ತಿದೆ. ಯಾವುದಕ್ಕೋಸ್ಕರ ಸ್ತೋತ್ರ ಮಾಡ್ಬೇಕಂತೆ? ನಾನಿಲ್ಲಿ ಮುಂದೆ ನಿಂತು ನಿಮ್ಮ ಮುಂದೆ ಮಾತಾಡೋದಕ್ಕೆ ದೇವರ ಕೃಪೆ ಕೊಟ್ಟದಕ್ಕಾಗಿ, ಈ ಉಸಿರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನನ್ನ ಪ್ರಾಣ ಉಳಿದಿದೆ, ಅದು ದೇವರ ಕೃಪೆಯಿಂದ. ಕೀರ್ತನೆ ಗ್ರಂಥ 71ನೇ ಅಧ್ಯಾಯ 23ನೇ ವಚನ ಓದಿ. ದಾವೀದನು ಬರೆದ ಕೀರ್ತನೆ 71ನೇ ಅಧ್ಯಾಯ 23ನೇ ವಚನ. ನನ್ನ ತುಟಿಗಳು ನೀನು ರಕ್ಷಿಸಿದ ನನ್ನ ಪ್ರಾಣವು ನಿನ್ನನ್ನು ಹಾಡಿ ಹರಿಸುವವು. ಹಲ್ಲೆಲೂಯಾ. ಏನಂತೆ? ತುಟಿಗಳು, ದೇವರು ರಕ್ಷಿಸಿದಂತ ಪ್ರಾಣವು ಏನ್ ಮಾಡುತ್ತಂತೆ? ದೇವರನ್ನ ಹಾಡಿ ಹರಿಸ್ಬೇಕಂತೆ. ಎಷ್ಟು ಜನಕ್ಕೆ ತುಟಿ ಇದೆ? ಎಷ್ಟು ಜನಕ್ಕೆ ದೇವರು ರಕ್ಷಿಸಿದಂತ ಪ್ರಾಣ ಇದೆ? ಆತನ ಹಾಡಿ ಹರಿಸ್ತಾನೆ ಇರಬೇಕು. ಅದೇ ಕೀರ್ತನೆ ಗ್ರಂಥ 71ನೇ ಅಧ್ಯಾಯ 14ನೇ ವಚನ ಓದ್ಕೊಳ್ಳಿ. ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು ನಿನ್ನನ್ನು ಅಧಿಕವಾಗಿ. ಹೆಂಗಂತೆ? ಅಧಿಕವಾಗಿ. ಎಷ್ಟು ಅಧಿಕವಾಗಿ ಅಂತ ಒಂದು ಸರಿ ಹೇಳಲಿಲ್ಲ, ಅಧಿಕವಾಗಿ. ಇದು ಎಲ್ಲಿಗೆ ಹೋಲಿಕೆ ಆಗತ್ತಂದ್ರೆ, ಯೋಹಾನನ ಸುವಾರ್ತೆಯಲ್ಲಿ ಕೆಲವೊಂದು ಸಾರಿ ಯೇಸು ಸ್ವಾಮಿ ಕೆಲವೊಂದು ಮಾತುಗಳನ್ನ ಉಚ್ಚರಿಸ್ತಾರೆ. ಅದನ್ನ ಒಂದು ಸರಿ ಇಲ್ಲ, ದೇವರ ವಾಕ್ಯದಲ್ಲಿ ಹೇಳುತ್ತೆ, ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಏನಂತ? ನಿಜವಾಗಿದೆ, ನಿಜನ ಹೇಳ್ತೀನಿ ಅಂತ ಹೇಳಿಲ್ಲ, ನಿಜವಾಗಿ ಹೇಳುತ್ತೇನೆ ಅಂತ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತೆ. ಹೆಂಗೆ ಹೇಳುತ್ತೆ? ಅಧಿಕವಾಗಿ ಹೊಗಳುತ್ತಿರುವೆನು. ಹೆಂಗಂತೆ? ಸ್ವಲ್ಪ ಅಲ್ಲ, ಅಧಿಕ ಅಲ್ಲ, ಅದಕ್ಕಿಂತ ಅಧಿಕ. ಕೆಲವ್ರು ಹೇಳ್ತಾರ, ಇವನು ಯಾಕೋ ಅಧಿಕ ಪ್ರಸಂಗಿತನ ಮಾಡ್ತಾ ಇದ್ದಾನೆ ಹೇಳ್ತಾರ. ಇಲ್ಲ, ಟೀಚರ್ಸ್ಗಳು ಮಕ್ಕಳಿಗೆ ಹಂಗೆ. ನಾವು ಹೆಂಗೆ ಮಾಡ್ಬೇಕಂತ ಹೇಳಿದ್ರೆ, ಒಬ್ಬರಿಗಿಂತ ಇನ್ನೊಬ್ಬರು ಅಧಿಕವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ಬೇಕು. ದೇವರ ಕಿವಿ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಸ್ತೋತ್ರ ಪದಗಳು ಆತನಿಗೆ ಮುಟ್ತಾನೇ ಇರಬೇಕು. ಯಾವುದಕ್ಕೋಸ್ಕರ?
ಯಾವುದಕ್ಕೋಸ್ಕರ ಸ್ತೋತ್ರ ಮಾಡಬೇಕು? ನಾನು ಜೀವಂತವಾಗಿ ನಿಮ್ಮ ಮುಂದೆ ನಿಂತಿರೋದಕ್ಕೆ ನಾನು ಮಾಡಬೇಕು. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಯಾವುದಕ್ಕೆ ಸ್ತೋತ್ರ ಮಾಡಬೇಕು? ನಾನು ಜೀವಂತವಾಗಿ ನಿಮ್ಮ ಕಣ್ಣ ಮುಂದೆ ನಿಂತಿದ್ದೇನೆ, ಇದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಎರಡನೇದಾಗಿ ನೋಡ್ಕೊಳ್ಳೋಣ, ದೇವರ ವಾಕ್ಯ ಭಾಗದಲ್ಲಿ ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನ. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯದ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿಯೂ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈಯೆತ್ತಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಮೊದಲು ನಾನು ಜೀವಂತವಾಗಿರುವುದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸಬೇಕು. ಎರಡನೇದಾಗಿ ವರ್ಷವಿಡೀ ನಮ್ಮ ದೇವರು ನಮ್ಮ ಮಕ್ಕಳ ಪ್ರಾಣ ಕಾಪಾಡಿದಾರಲ್ಲ, ಅದಕ್ಕೆ ಹೆಂಗೆ ಪ್ರಾರ್ಥನೆ ಮಾಡಬೇಕಂತೆ ಅಲ್ಲಿ ಬಹಳ ವಿವರಣೆ ಕೊಟ್ಟಿದೆ. ರಾತ್ರಿಯ ಒಂದೊಂದು ಜಾವ. ಏನು ಒಂದೊಂದು ಜಾವ ಅಂದರೆ? 1 ಗಂಟೆ ಪ್ರಾರಂಭ ಆಗುತ್ತಲ್ಲ, ಬೆಳಿಗ್ಗೆ 1 ಗಂಟೆ ಆದಾಗ 1 ಗಂಟೆ 1 ನಿಮಿಷ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪ್ರೇಯರ್, 2 ಗಂಟೆ ಪ್ರಾರಂಭ ಮಾಡಿದಾಗ ಒಂದು ಪ್ರೇಯರ್, 3 ಗಂಟೆ ಪ್ರಾರಂಭ ಆದಾಗ ಒಂದು ಪ್ರೇಯರ್. ಎಷ್ಟು ಜನ ಮಾಡ್ತೀವಿ ಈ ಥರ ಪ್ರಾರ್ಥನೆ ಮಾಡೋಕ್ಕೆ ಸೋತು ಹೋಗ್ತೀವಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಮಕ್ಕಳಿಗೋಸ್ಕರ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೋಸ್ಕರ ಹೆಂಗೆ ಪ್ರಾರ್ಥನೆ ಮಾಡಬೇಕಂತೆ? ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ಗೋಳಾಡಿ ಕಣ್ಣೀರು ಸುರಿಸಿ ಕರಗಳನ್ನೆತ್ತಿ ಏನು ಮಾಡಬೇಕಂತೆ? ದೇವರ ಮುಂದೆ ನೀವು ಪ್ರಾರ್ಥನೆ ಮಾಡಬೇಕು. ದೇವರು ನಿಮ್ಮ ಮಕ್ಕಳ ಪ್ರಾಣ ಕಾಪಾಡಿರೋದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಬೇಕು. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮಾತು, ಲೂಕನ ಸುವಾರ್ತೆ 23ನೇ 28ನೇ ವಚನ ಏನು ಹೇಳುತ್ತಲ್ಲಿ? ಲೂಕನ ಸುವಾರ್ತೆ 23:28. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ನೀವು ಅಳಬೇಡ್ರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ ಅಳಿರಿ. ಯಾಕೆಂದರೆ ಬಂಜೆಯರು ಬಸುರಾಗದವರು. ಸಾಕು ಸಿಸ್ಟರ್, ನಿಮಗೋಸ್ಕರವಾಗಿ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಆ ಸನ್ನಿವೇಶ ಹೇಗಿತ್ತು ಅಂದರೆ, ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ 2 ವಯಸ್ಸಿನ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ರು. ಯಾಕಂದರೆ ಅದು ಎಲ್ಲರಿಗೂ ಗೊತ್ತು, ಮತ್ತೆ ಅದನ್ನು ಹೇಳೋದು ಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಳ್ರಿ, ಯೇಸು ಸ್ವಾಮಿ ಯಾವ ಸಂದರ್ಭದಲ್ಲಿ ಪದ ಹೇಳ್ತಾ ಇದ್ದಾರೆ? ಶಿಲುಬೆನ ಹೊತ್ತುಕೊಂಡು ಹೋಗ್ತಾರ ಸಮಯದಲ್ಲಿ ಆತನು ಹೇಳ್ತಾನೆ, ನಿಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ, ನಿಮ್ಮ ಮಕ್ಕಳ ಜೀವನಕ್ಕೋಸ್ಕರ ನನಗೋಸ್ಕರ ಅಳಬೇಡಿರಿ ಸ್ತ್ರೀಯರೇ. ಸಹೋದರರೇ, ಸಹೋದರಿಗಳೇ, ಆತನಿಗೋಸ್ಕರ ಅಲ್ಲ, ಆತನಿಗೋಸ್ಕರ ಅಳೋದಿಲ್ಲ, ನಿಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ. ನಿಮ್ಮ ಮಕ್ಕಳ ಭವಿಷ್ಯತ್ತು ಏನಾಗಿದೆ? ಇವತ್ತೊಂದು ದಿವಸ ಹೇಗಿದೆ ಮಕ್ಕಳ ಭವಿಷ್ಯತ್ತು? ಒಂದು ಹುಡುಗ ತಂದೆ ತಾಯಿ ಮಾತು ಇವತ್ತು ಕೇಳಲ್ಲ. ಮಾತು ಕೇಳಬೇಕಾದ್ರೆ ಏನು ಮಾಡ್ತಾರೆ? ಯಾರು ಹೊಡೆಯಲ್ಲ, ಈಗ ಇದೆತ್ತು ಕೈಯಲ್ಲಿ ಕೊಟ್ಬಿಡ್ತಾರೆ. ಏನು ಮಾಡ್ತಾರೆ? ಮೊಬೈಲ್ ಫೋನ್ ಕೈಯಲ್ಲಿ ಕೊಟ್ಟರೆ ಮಾತು ಕೇಳ್ತಾನೆ. ಎಷ್ಟು ಜನ ಚಿಕ್ಕ ಮಕ್ಕಳಿದ್ದಾರೆ ಹೇಳಿ ನಿಮಗೆ? ಎಳೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ತಂದೆ ತಾಯಿಗಳು, ವಯಸ್ಸಾದವರಿಗೆಲ್ಲ ಜ್ಞಾಪಕ ಇರುತ್ತೆ, ಊಟದ ಬಟ್ಟಲು ಕೈಯಲ್ಲಿ ಇಟ್ಕೊಂಡು ಆಚೆ ಕರ್ಕೊಂಡೋಗಿ ಚಂದಮಾಮ ಬರ್ತಾನೆ, ಏನೇನೋ ಕತೆಗಳು ಹೇಳಿ, ಅಜ್ಜಿ ಕತೆಗಳು ಹೇಳಿ, ಕಾಗೆ ಓಡೆ ಕದ್ಕೊಂಡು ಹೋಗಿದ್ದು ಹೇಳಿ, ಹಿಂಗೆ ಹೇಳಿ ಅಪ್ಪ ಅಮ್ಮ ಅಂತ ಬಾಯಿಂದ ಉಚ್ಚಾರಣೆ ಮಾಡಿಸಿ ಒಳ್ಳೆ ಊಟಗಳನ್ನ ತಿನ್ನಿಸ್ತಾ ಇದ್ರು. ಇವತ್ತು ಹೆಂಗೆ ತಿನ್ನಿಸ್ತಾ ಇದ್ದಾರೆ? ಮೊಬೈಲ್ ಊಟ. ಅದಕ್ಕೋಸ್ಕರ ಜೀವನ ಬದಲಾವಣೆ ಆಗ್ತಾ ಇದೆ. ದೇವ್ರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವ್ರ ವಾಕ್ಯ ಭಾಗದಲ್ಲಿ ಆದಿಕಾಂಡ 4ನೇ ಅಧ್ಯಾಯ ತೆಗಿರಿ, ಅಲ್ಲಿ ಒಂದು ರಹಸ್ಯ ಇದೆ.
ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಎಂಟನೇ ಅಧ್ಯಾಯ 21ನೇ ವಚನ. ಓದಮ್ಮ. ಇಲ್ಲಮ್ಮ, 21ನೇ ವಚನ. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಏನಂತೆ? ಮನುಷ್ಯರ ಮನಸ್ಸಂಕಲ್ಪವು. ಯಾರ್ಯಾರೆಲ್ಲ ಮನುಷ್ಯರಿದ್ರೆ ಕೈ ಎತ್ತಿ. ಪ್ರಾಣಿಗಳಂತೂ ಇಲ್ಲ ಅಲ್ಲ, ನಾವೆಲ್ಲರೂ ಮನುಷ್ಯರೇ ಅಲ್ವಾ? ಮನುಷ್ಯರ ಹೃದಯ ಎಷ್ಟು ಜನಕ್ಕೆ ಹೃದಯ? ಕೈ ಎತ್ತಿ. ಹೃದಯದ ಆಲೋಚನೆಗಳು ಹೆಂಗಿದೆ ಅಂತೆ? ಓದಿ ಸಿಸ್ಟರ್. ಮನುಷ್ಯರ ಮನಸ್ಸಂಕಲ್ಪವು, ಮನುಷ್ಯರ ಮನಸ್ಸಿನ ಸಂಕಲ್ಪ ಆಲೋಚನೆಯು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಯಾವಾಗ? ಮೊದಲು ಚಿಕ್ಕ ಹುಡುಗರಿಗೆ ತುಂಬಾ ಚೆನ್ನಾಗಿ ಮಾತು ಕೇಳ್ತಾ ಇದ್ದ ನನ್ನ ಮಾತು. ಈಗ ಸ್ವಲ್ಪ ಬೆಳೆದು ಬಿಟ್ಟ ಏನಾಗ್ತಾ ಇದೆ? ಮಾತೇ ಕೇಳಲ್ಲ. ನಿಜ ತಾನೆ? ಹಂಗೆ ತಾನೆ ಹೇಳ್ತೀವಿ. ಆದ್ರೆ ದೇವರ ವಾಕ್ಯ ಹಂಗೆ ಹೇಳ್ತಾ ಇಲ್ಲ. ದೇವರ ವಾಕ್ಯ ಏನ್ ಹೇಳ್ತಿದೆ? ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಚಿಕ್ಕಂದಿನಿಂದಲೇ ಕೆಟ್ಟದು. ಯಾರು ಗೊತ್ತಾ ಚಿಕ್ಕಂದಿನಿಂದ ಕೆಟ್ಟದ್ದು ಮಾಡ್ಕೊಂಡ್ ಬಂದವರು? ಕಾಯನ ಹೇಬೇಲನೆ. ಅವಂದೇ ಸಾಕ್ಷಿ ತಗೊಳ್ಳೋಣ. ಎಂಥವ್ರು ಗೊತ್ತಾ? ಎಲ್ಲ ಎಲ್ಲಿ ಜಗಳ ಆಡ್ತಾರೆ? ಎಲ್ಲಿ ಜಗಳ ಆಡ್ತಾರೆ? ಆಚೆ ತಾನೆ. ಆದರೆ ಇವರಿಬ್ಬರಿಗೆ ಜಗಳ ಸ್ಟಾರ್ಟ್ ಆಗಿದೆ ತಾಯಿ ಹೊಟ್ಟೆಯಿಂದಾನೆ. ನಾನು ಮುಂದೆ ಹೋಗ್ಬೇಕಾ, ನೀನು ಮುಂದೆ ಹೋಗ್ಬೇಕಾ? ನಾನು ಫಸ್ಟ್ ಹುಟ್ಟಬೇಕಾ, ನೀನು ಫಸ್ಟ್ ಹುಟ್ಟಬೇಕಾ? ಎಲ್ಲಿಂದ? ಎಲ್ಲಿಂದ? ತಾಯಿ ಹೊಟ್ಟೆಯಿಂದಾನೇ ಜಗಳ ಸ್ಟಾರ್ಟ್ ಆಯ್ತು ಅವ್ರಿಗೆ. ಅವನು ಇಲ್ಲ ನಾನು ಮುಂದೆ ಹೋಗ್ತೀನಿ ಅಂದರೆ, ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಕಾಲು ಹಿಡ್ಕೊಂಡೇ ಬಂದ. ಅದಕ್ಕೆ ಹೇಳಿದ್ರು ಇಮ್ಮಡಿ ಹಿಡಿದವನು. ಓದಿದ್ರ ಬೈಬಲಲ್ಲಿ? ಓದ್ ನೋಡಿ. ಕಾಯನ ಹೇಬೇಲ ಹೆಂಗೆ ಹುಟ್ಟಿದ್ರು, ಹೊಟ್ಟೆಲಿ ಏನೇನು ಜಗಳ ಆಯಿತು ಅಂತ. ಅದಕ್ಕೆ ಹೇಳ್ತದೆ ದೇವ್ರ ವಾಕ್ಯ ಏನು ಹೇಳ್ತೈತೆ? ಎಲ್ಲಿಂದ ಇದಾಗ್ತಿದೆ? ಚಿಕ್ಕಂದಿನಿಂದಲೇ. ಅದಕ್ಕೆ ಚಿಕ್ಕ ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡ್ರಿ, ಮೊಬೈಲ್ ಬದಲು ಬೈಬಲ್ ಕೊಡ್ರಿ. ಯಾಕಂದ್ರೆ ತಿಮೋತಿ ಗ್ರಂಥ 1 ತಿಮೋತಿಯಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಚಿಕ್ಕಂದಿನಿಂದಲ ನಿನಗೆ ಗ್ರಂಥಗಳ ಪರಿಚಯವಾಯ್ತಲ್ಲ. ಮಗನನ್ನು ಚಿಕ್ಕ ವಯಸ್ಸಿಂದ ನೀನು ಸುಧಾರಿಸು, ನೀನು ಮುಪ್ಪಿನಲ್ಲಿರುವಾಗಲೂ ಆತನು ನಿನಗೆ ಓರೆಯಾಗನು. ಜ್ಞಾನೋಕ್ತಿ ಓದ್ ನೋಡಿ. ಚಿಕ್ಕ ಮಕ್ಕಳಿರ್ಬೇಕಾದ್ರೆ ದೇವರ ಭಯ ಭಕ್ತಿನ ಕಲಿಸ್ಕೊಡಿ. ದೇವರಿದ್ದಾರೆ ನಿಮಗೆ. ನಾನು ನಿಮ್ಮ ಪಾಸ್ಟರ್ ಹತ್ರ ಒಂದ್ಸಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಅನ್ಯರು ಯಾಕೆ ಅಭಿವೃದ್ಧಿ ಹೊಂದುತ್ತಿದ್ದಾರೆ, ಕ್ರೈಸ್ತರು ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಅದೊಂದು ಮೆಸೇಜ್ ಪ್ರಿಪೇರ್ ಮಾಡಿದ್ದು ನೆಕ್ಸ್ಟ್ ಕೊಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾರೆ ಗೊತ್ತಾ? ದೇವಸ್ಥಾನದ ಮುಂದೆ ನಿಂತ್ಬಿಟ್ಟು ಕೈ ಎತ್ತಪ್ಪ, ಜೇಜಿ ಮಾಡು ಅಂತಾರೆ. ಏನಂತಾರೆ? ಇಲ್ಲಿ ಹಂಗೆ ತಾನೆ. ಏನು ಹೇಳ್ತೀರ ಹಳ್ಳಿಯಲ್ಲಿ? ಸಾಮಿ ಮಾಡು. ಮಗುಗೆ ಅರ್ಥ ಆಗಲ್ಲ, ಅದಕ್ಕೆ ಸಾಮಿ ಮಾಡು ಸಾಮಿ ಮಾಡು ಅಂತಾರೆ. ಮುಸ್ಲಿಮ್ಸವ್ರು ನೋಡಿದ್ದೀರಾ? ದರ್ಗಾ ಕಳಿಸ್ಬಿಡ್ತಾರೆ, ಹೋಗು ಪ್ರವಚನ ಕಲಿ ಅಂತ. ನಾವು ಕ್ರೈಸ್ತರು ಏನು ಮಾಡ್ತಾ ಇದ್ದೀವಿ? ಮೊಬೈಲ್ ಕೈಯಲ್ಲಿ ಕೊಡ್ತಾ ಇದ್ದೀವಿ. ಕಲೀರಿ ಕಲೀರಿ. ವಾಕ್ಯ ಹೇಳುತ್ತೆ, ಚಿಕ್ಕ ವಯಸ್ಸಿನಿಂದ ಮಕ್ಕಳ ಹೃದಯ ಹೆಂಗಿದೆ ಅಂತೆ? ಚಿಕ್ಕ ವಯಸ್ಸಿನಿಂದ ಕೆಟ್ಟದ್ದು ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೈತೆ, ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು 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 ನಿಮ್ಮ ಮಕ್ಕಳಿಗೋಸ್ಕರ ಕೈ ಎತ್ತಿ ಗೋಳಾಡಿ ಕಣ್ಣೀರು ಸುರಿಸಿ ಏನು ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡ್ರಿ. ಈ ದಿವಸದಲ್ಲಿ ನನ್ನ ಮಕ್ಕಳು ಆರೋಗ್ಯವಾಗಿ 1 ವರ್ಷ ದೇವರು ಕಾಪಾಡಿದ್ದಕ್ಕೆ ನಾವು ಕೃತಜ್ಞತೆ ಸಲ್ಲಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ಮಕ್ಕಳನ್ನ ಕಾಪಾಡಿದ, ಮೊದಲು ನಿಮ್ಮನ್ನು ಕಾಪಾಡಿದ್ದಾನೆ ದೇವರು. ನಾನು ಜೀವಂತವಾಗಿದ್ದೀವಿ, ನಾವು ಉಸಿರಾಡ್ತಾ ಇದ್ದೀವಿ, ಆರೋಗ್ಯವಾಗಿದ್ದೀವಿ, ಯಾವ ಅಡೆತಡೆ ಇಲ್ಲದೆ ತೊಂದರೆ ಇಲ್ಲದೆ ಬಂದಂಥ ತೊಂದರೆ ಎಲ್ಲ ದೇವರು ನೀಗಿಸಿ, ಎಂಥ ಆಪತ್ತು ಬಂದ್ರು, ಪಾರೋಹನನ ಸೇನೆ ಬಂದು ನಿಂತರೂ, ಕೆಂಪು ಸಮುದ್ರ ನಮ್ಮ ಮುಂದೆ ಬಂದು ನಿಂತರೂ ಎಲ್ಲವನ್ನು ಹೋಗಲಾಡಿಸಲು ಶಕ್ತನಾದಂಥ ದೇವರು ನಮ್ಮ ಜೊತೆ ಇದ್ದಾನೆ. ಆ ದೇವರು ನಮ್ಮ ಜೊತೆ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ? ಶ್ವಾಸದಿಂದ ಉಸಿರಾಡ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ಹೇಳ್ತಿದ್ದೆ, ಎರಡನೇದಾಗಿ ಏನಂತೆ? ನನ್ನ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿರೋದಕ್ಕೋಸ್ಕರವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಮೂರನೇದಾಗಿ ನೋಡೋಣ, ಯೋಬನ ಗ್ರಂಥ 42ನೇ ಅಧ್ಯಾಯ. ಯೋಬನ ಗ್ರಂಥ 42ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನ ತನಕ ಓದುವಾಗ ಕೆಲವೊಂದು ಕಾರ್ಯಗಳು ನಡೆದಿದ್ದು ನಾವು ಜ್ಞಾಪಕ ಪಡಿಸ್ಕೊಳ್ಳೋಣ.
ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದಂತ ಎಲೀಫಜನನ್ನು ಕುರಿತು ಎಲಿಫೆಜರನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನಾನು ಕೋಪಗೊಂಡಿದ್ದೇನೆ. ನನ್ನ ದಾಸನಾದಂತ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗ್ರಿ. ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು, ಕೇಳಿಸ್ಕೊಳ್ಳಿ, ಗಮನ ಇಟ್ಟು, ನನ್ನ ದಾಸನಾದಂತ ಯೋಬನು ನಿಮ್ಮ ಪಕ್ಷವಾಗಿ ಅಂದ್ರೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ವಿಧಿಸುವುದಿಲ್ಲ. ನನ್ನ ದಾಸನಾದಂತ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. 10ನೇ ವಚನ ಓದಿ ಸಾಕು. ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಕೊಟ್ಟನು. ಹಲ್ಲೆಲೂಯಾ. ಈಗೇನಂತೆ, ಮೊದಲು ದೇವರು ಯಾರನ್ನ ಕಾಪಾಡಿದ್ದಾರೆ? ಬಾಯ್ಬಿಟ್ಟು ಹೇಳಿ, ಯಾರನ್ನ? ನಿದ್ರೆ ಮಾಡಕ್ಕೆ ಬರಬೇಡಿ ದಯವಿಟ್ಟು. ನಿದ್ರೆ ಮಾಡೋಕ್ಕೆ ಮನೆ ಇದೆ. ಹಗಲು ರಾತ್ರಿ ಕಣ್ಣನ್ನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡುವಂಥ ದೇವರಿಗೆ ನಾವು ಕೊಡುವಂಥದ್ದು ಎಷ್ಟೊತ್ತು? ಅದರಲ್ಲೂ ನಿದ್ರೆ. ಏನು ಹೇಳ್ತಾ ಇದೆ? ಮೊದಲು ದೇವರಿಗೆ ಯಾವುದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸಬೇಕು? ನಾನು ಜೀವಂತವಾಗಿದ್ದೀವಿ. ಎಲ್ಲ ಹೇಳಿ, ನಾನು ಜೀವಂತವಾಗಿದ್ದೀನಿ. ಇದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಎರಡನೇದಾಗಿ, ನನ್ನ ಮಕ್ಕಳನ್ನ ದೇವರು ಕಾಪಾಡಿದ್ದಾನೆ, ಅದು ಸ್ತೋತ್ರ ಮಾಡ್ತೀನಿ. ಮೂರನೇದಾಗಿ ಏನು ಹೇಳಿದ್ರೆ, ನಿನ್ನ ಸ್ನೇಹಿತರಿಗೋಸ್ಕರ. ಎಷ್ಟು ಜನ ಸ್ನೇಹಿತರು ಬದುಕಿದ್ದಾರೆ? ಹಲ್ಲೆಲೂಯಾ. ನಾವು ಅನೇಕ ವಿಧಕ್ಕೋಸ್ಕರವಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇರ್ತೀವಿ. ನಾನಾ ವಿಧವಾದ, ದೇವರೇ ನೀನು ನನಗೆ ಅದು ಕೊಟ್ಟೆ ಸ್ತೋತ್ರ, ಇದು ಕೊಟ್ಟೆ ಸ್ತೋತ್ರ. ನನ್ನ ಸ್ನೇಹಿತನಿಗೆ ನೀನು ಪ್ರಾಣ ಕೊಟ್ಟೆ, ಅದಕ್ಕೋಸ್ಕರ ಸ್ತೋತ್ರ ಹೇಳಿದೀವಾ? ಯಾವತ್ತಾದರೂ ಹೇಳಲ್ಲ. ಪಕ್ಕದ ಮನೆಯವರಿಗೆ ಶಾಪ ಬೇಕಾದ್ರೆ ಬೇಗ ಆಗ್ತೀವಿ. ಒಂದು ಪಾಸ್ಟರ್ ಸಾಕ್ಷಿ ಕೊಡ್ತಾ ಇದ್ರು. ಆ ಪಾಸ್ಟರ್ ನಮ್ಮ ಲಾಸ್ಟ್ ಟೈಮ್ ಬಂದಿದ್ರಲ್ಲ, ನಮ್ಮ ಇವರು ಎಜಿಕಲ್ ಪಾಸ್ಟರ್ ಅವರು, ಅವ್ರ ಹತ್ರ ಬಂದರು. ಒಬ್ಬರು ಪ್ರಾರ್ಥನೆ ನಾವು ಬಂದು ಪ್ರೇಯರ್ ಮಾಡಿಸ್ಕೊಳಕ್ಕೆ ಬಂದ್ರೆ ಅಂತ ಹೇಳಿದ್ರಂತೆ. ನಾನು 3 ದಿವಸ ಉಪವಾಸ ಮಾಡ್ತಿದ್ದೀನಿ ಪಾಸ್ಟೇ ಅಂದರೆ. ಏನಕ್ಕಮ್ಮ ಅಂದರೆ, ನಮ್ಮ ಅತ್ತೆ ಬೇಗ ಸತ್ತೋಗ್ಲಿ ಅಂತ. ಅಂಥ ಪ್ರಾರ್ಥನೆ ಎಲ್ಲ ದೇವ್ರು ಕೇಳ್ತಾರಾ? ಅಂಥ ಪ್ರಾರ್ಥನೆ ಇದೆ. ದೇವ್ರ ಅಂಥ ಪ್ರಾರ್ಥನೆ ಕೇಳಲ್ಲ. ಆದರೆ ಅವ್ರ ಬುದ್ಧಿಹೀನತೆ ನೋಡಿ ಹೆಂಗಿದೆ. ಆದರೆ ಇವತ್ತು ನಮ್ಮ ಪ್ರಾರ್ಥನೆ ಎಂಥದ್ದಾಗಿರ್ಬೇಕು? ಅದು ಯಾವುದಕ್ಕೆ ಸ್ತೋತ್ರ ಸಲ್ಲಿಸ್ಬೇಕಂತೆ? ನನ್ನ ಸ್ನೇಹಿತ ಇನ್ನೂ ಜೀವಂತವಾಗಿದ್ದಾನೆ. ಅಲ್ಲಿ ನೀವು ಯೋಬನ ಗ್ರಂಥ 1ನೇ ಅಧ್ಯಾಯದಿಂದ ಈ 42ನೇ ಅಧ್ಯಾಯ ತನಕ ಮನೇಲಿ ಓದಿ, ಸಮಯ ಬಹಳ ಹಿಡಿಸುತ್ತೆ. ಅಲ್ಲಿ ಎಲ್ಲ ಸಮಯದಲ್ಲೂ ಹೆಂಡ್ತಿನೂ ಕೈ ಬಿಟ್ಟು ಹೋದ್ಲು ಯೋಬನ್ನ, ಮಕ್ಕಳು ಸತ್ತೋದ್ರು, ಆಸ್ತಿ ಅಂತಸ್ತು ಹೋಯ್ತು, ಎಲ್ಲ ಹೋಯ್ತು, ಸೈತಾನ ಎಲ್ಲ ಕಿತ್ಕೊಂಡ. ಎಲ್ಲ ಕಿತ್ಕೊಂಡ್ರು ಸ್ನೇಹಿತರನ್ನ ಅವನು ಮುಟ್ಲಿಲ್ಲ. ಸ್ನೇಹಿತರು ಜೊತೆನೇ ಇದ್ದಾರೆ. ಎಂಥ ಪರಿಸ್ಥಿತಿ ಅಂದರೆ, ಅವನು ವಾಕ್ಯ ಹೇಳುತ್ತೆ, ನಾಯಿಗಳು ಬಂದು ಅವನನ್ನು ನೆಕ್ತಾ ಇತ್ತಂತೆ. ಈ ಯಾವುದೋ ತೆಂಗಿನಕಾಯಿ ಚಿಪ್ಪಿದೆಯಲ್ಲ, ತೆಂಗಿನಕಾಯಿ ಚಿಪ್ಪು ಬೋಕಿನ ತಗೊಂಡು ಕೆರ್ಕೊತಾ ಇದ್ದಂತೆ, ಅಷ್ಟು ಕಡ್ತ ಹೋಗಿ ಬೂದಿಯಲ್ಲಿ ಕುತ್ಕೊಂಡಿದ್ದಂತೆ. ನಾಯಿಗಳು ಬಂದು ಅವನ ಪಕ್ಕದಲ್ಲಿ ಬಂದಾಗ ದುರ್ವಾಸನೆ ಆದರೂ ಸಹ ಅವ್ರ ಸ್ನೇಹಿತರು ಅವನು ಬಿಟ್ಟು ಹೋಗಲಿಲ್ಲ. ಇಂಥ ಸ್ನೇಹಿತರು ಇರ್ತಾರೆ, ತಿಳ್ಕೊಳ್ಳಿ. ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ಸ್ನೇಹಿತರೆಂಬುದಾಗಿ ಹೇಳಿಕೊಳ್ಳೋರು ಬಹಳ ಮಂದಿ, ಆದರೆ ನಿಜವಾದಂಥ ಸ್ನೇಹಿತನು ಎಲ್ಲಿ ಸಿಕ್ಕಾನು? ಇದೇ ಜ್ಞಾನೋಕ್ತಿಲಿ ಹೇಳುತ್ತೆ. ಆ ನಿಜವಾದಂಥ ಸ್ನೇಹಿತನು ಯಾರು ಅನ್ನೋದನ್ನ ಹುಡ್ಕೊಳ್ಳಿ.
ಇಲ್ಲಿ ತನ್ನ ಸ್ನೇಹಿತರಿಗೋಸ್ಕರವಾಗಿ ಯೋಬನು ಪ್ರಾರ್ಥನೆ ಮಾಡ್ದ. ಇವನ ಸ್ಥಿತಿನೂ ಬದಲಾವಣೆ ಆಯಿತು, ಅವ್ರ ಪಾಪಗಳ ಕ್ಷಮಾಪಣೆ ಆಯಿತು. ಹಲ್ಲೆಲೂಯಾ. ನಿಮ್ಮ ಸ್ನೇಹಿತರು ಜೀವಂತವಾಗಿದ್ದಾರೆ, ದೇವರು ನಿಮ್ಮ ಸ್ನೇಹಿತರನ್ನ ಇನ್ನೂ ಪ್ರಾಣವಾಗಿಟ್ಟಿದ್ದಾರೆ, ಅದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಹಲ್ಲೆಲೂಯಾ. ಮೊದಲನೇದಾಗಿ ಯಾವುದಕ್ಕೋಸ್ಕರ? ನಾವು ಜೀವಂತವಾಗಿರೋ. ಎರಡನೇದು ಯಾವುದಕ್ಕೋಸ್ಕರ? ನನ್ನ ಮಕ್ಕಳು ಜೀವಂತವಾಗಿರೋದಕ್ಕೋಸ್ಕರ. ಮೂರನೇದು ಯಾವುದಕ್ಕೋಸ್ಕರ? ನನ್ನ ಸ್ನೇಹಿತರು ಜೀವಂತವಾಗಿದ್ರಲ್ಲ ಅದಕ್ಕೋಸ್ಕರ. ಇದು ನಾಲ್ಕನೇದಾಗಿ ಮಾಡುವಂಥದ್ದು ಬಹಳ ಪ್ರಾಮುಖ್ಯತೆ, ಅದು ಬಹಳ ಪ್ರಾಮುಖ್ಯತೆ. ಇದೇ ಥೆಸಲೋನಿಕ ಗ್ರಂಥ 1ನೇ ಅಧ್ಯಾಯ 3ನೇ ವಚನ ತೆಗೆದುಕೊಳ್ಳೋಣ. ಏನು ಹೇಳುತ್ತೆ ಅಲ್ಲಿ? 1 ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ. ನಾವು ನಂಬಿಕೆಯ ಫಲವಾದಂತ ನಿಮ್ಮ ಕೆಲಸವನ್ನು ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಣ ಯೇಸು ಕ್ರಿಸ್ತನ ಮೇಲೆ ಉಂಟಾದಂತ ನಿರೀಕ್ಷೆಯನ್ನು, ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ಎಲ್ಲ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತೇವೆ. ನಿಮ್ಮ ಸಭೆಯಲ್ಲಿರುವಂತ ವಿಶ್ವಾಸಿಗಳ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀರಾ? ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ಆ ಸಭೆಯಲ್ಲಿ 3 ಗುಣ ಇತ್ತಂತೆ. ಯಾವ 3 ಗುಣ ಅಂದರೆ, ಮೊದಲನೇದಾಗಿ ಅವರಲ್ಲಿ ಇದ್ದಂಥ ಕ್ರಿಸ್ತನ ಮೇಲೆ ಇಟ್ಟಂಥ ಕೆಲಸ ಯಾವುದು? ನಂಬಿಕೆಯ ಫಲವಾದಂಥ ಕೆಲಸ. ಅವ್ರು ಏನು ಕೆಲಸ ಮಾಡಿದ್ರು ಗುಣಗುಡ್ತಾ ಇರಲಿಲ್ಲ. ದೇವರ ವಾಕ್ಯದಲ್ಲಿ ಯಾಕೋಬನ ಗ್ರಂಥದಲ್ಲಿ ಹೇಳುತ್ತೆ, ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಇವರಲ್ಲಿ ಏನಿತ್ತಂದರೆ, ಏನೇ ಕೆಲಸ ಕ್ರಿಸ್ತನಿಗೋಸ್ಕರ ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಮಾಡ್ತಿದ್ರೆ ನಂಬಿಕೆಯಿಂದ ಮಾಡ್ತಾಯಿದ್ರು. ಎರಡನೇದಾಗಿ ಹೇಳುತ್ತೆ, ಪ್ರೀತಿಪೂರ್ವಕವಾದಂಥ ಪ್ರಯಾಸ. ಏನೋ ದಾನೋ ಮಾಡಬೇಕಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ನಿಮ್ಮ ಪಾಸ್ಟರ್ ಹೇಳ್ತಾ ಇದ್ರು, ಕ್ರಿಸ್ಮಸ್ ದಿವಸದಲ್ಲಿ ಯಾರಿಗೋ ಒಬ್ಬರು ಒಂದು ಕೆಲಸ ಹೇಳಿದ್ರಂತೆ, ಅರ್ಧ ಗಂಟೆ ಬರ್ತೀನಿ, 1 ಅವರ್ ಬಿಟ್ಟು ಬರ್ತೀನಿ ಅಂತ ಬರಲಿಲ್ಲ. ಅವ್ರಿಗೆ ಯಾಕೆ ಹಿಂಗೆ ಮಾಡ್ದೆ ಅಂತ ಕೇಳಿದ್ದಕ್ಕೆ ಕೋಪಿಸ್ಕೊಂಡು ಹೋಗ್ಬಿಟ್ರು ಅಂತ. ಇಲ್ಲಿ ಈ ಸಭೆಯಲ್ಲಿ ಆ ರೀತಿ ಇರಲಿಲ್ಲ. ಪ್ರೀತಿಪೂರ್ವಕವಾದಂಥ ಪ್ರಯಾಸ. ಯಾವ ಪ್ರಯಾಸದಲ್ಲಿಯೂ ಕಾಟಾಚಾರಕ್ಕಲ್ಲ, ಪ್ರೀತಿಪೂರ್ವಕವಾದಂಥ ಪ್ರಯಾಸ ಈ ಸಭೆ, ಥೆಸಲೋನಿಕ ಸಭೆಯಲ್ಲಿ. ಅಷ್ಟು ಮಾತ್ರ ಅದು. ಮೂರನೇದಾಗಿ ಏನಿತ್ತು ಅಂತ ಹೇಳಿದ್ರೆ, ನಿರೀಕ್ಷೆಯಿಂದ ಉಂಟಾದಂಥ ಸೈರಣೆ. ಅವರು ನಿರೀಕ್ಷಿಸ್ಕೊಂಡಿದ್ರು, ಸಹಿಸ್ಕೊಳ್ತಾ ಇದ್ರು. ಎಂಥ ಸಹಿಸುವಿಕೆ ಅಂತ ಹೇಳಿದ್ರೆ, ಈ ಸಭೆ ಯಾವುದು ಗೊತ್ತಾ? ಥೆಸಲೋನಿಕ ಸಭೆ. ಇದು ಈ ಸಭೆಯಿಂದನೇ ಮೆಕೆದೋನ್ಯ ಸಭೆ, ಅಖಾಯ ಸಭೆ ಉಂಟಾದದ್ದು. ಯಾವ ಸಭೆ? ಮೆಕೆದೋನ್ಯ ಸಭೆ ಬಗ್ಗೆ ನೀವು ಕಲಿಬೇಕಂತ ಹೇಳಿದ್ರೆ 2 ಕೊರಿಂಥ 8ನೇ ಅಧ್ಯಾಯ ಓದಿ ಮನೆಯಲ್ಲಿ. ಅಖಾಯ ಸಭೆ ಕುರಿತು ನೀವು ಓದಬೇಕಾದ್ರೆ ಅದೇ 2 ಕೊರಿಂಥ 9ನೇ ಅಧ್ಯಾಯ ಓದಿ. ಈ ಮೆಕೆದೋನ್ಯ ಸಭೆ ಎಷ್ಟು ಔದಾರ್ಯ ಅಂದರೆ, ಬಹಳ ಕಡೂ ಬಡದರು. ಅಮ್ಮವ್ರೆ, ದಯವಿಟ್ಟು ನಿದ್ರೆ ಮಾಡಬೇಡ್ರಿ. ಕಡಬಡತನದಲ್ಲಿತ್ತು, ಆದ್ರೂ ಅವರು ತಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಯಾಸ ಪಡ್ತಿದ್ರು. ಆ ಸಭೆಯಲ್ಲಿ ಒಂದು ಉಜ್ಜೀವನ ಬರೋದಕ್ಕೆ ಕಾರಣನೇ ಈ ಥೆಸಲೋನಿಕ ಸಭೆ. ಹಲ್ಲೆಲೂಯಾ. ಅದು ಮದರ್ ಚರ್ಚ್ ಅಂತ ಕರಿಬೋದು. ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಮೌಂಟ್ ಮೋರಿಯಾ ಸಭೆದು ಅನೇಕ ಬ್ರಾಂಚಸ್ ಇದೆ ಇಲ್ವಾ? ಡೌಟ್ ಇದೆ ಪಾಸ್ಟ್ರೆ? ಇದೇ ತಾನೆ, ಎಲ್ಲ ಒಪ್ಕೊಳ್ಳಿ. ದೇವ್ರ ವಾಕ್ಯ ಹೇಳುತ್ತೆ, ಹೌದಾದರೆ ಹೌದನ್ನಿ, ಇಲ್ಲ ಆದರೆ ಇಲ್ಲ ಅನ್ರಿ. ಹೌದು, ಇದೆ ತಾನೆ. ಇದು ಒಂದು ಮದರ್ ಚರ್ಚ್, ಅಂದರೆ ಒಂದು ತಾಯಿ ಸಭೆ. ಈ ಸಭೆ ಏನೆಲ್ಲ ಮಾಡುತ್ತೆ ಇದನ್ನು ನೋಡಿ ಬ್ರಾಂಚ್ ಚರ್ಚಸ್ಗಳು ಮಾಡುತ್ತೆ. ಕರೆಕ್ಟಾ ಇಲ್ವಾ? ಅದೇ ರೀತಿ ಈ ಥೆಸಲೋನಿಕ ಸಭೆ ಎಂಥದ್ದಂದರೆ, ಇದು ಆ ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಬಹಳ ಉತ್ತಮವಾದಂಥ ಸೇವೆ ಮಾಡೋಕ್ಕೆ ಪ್ರಯಾಸಕ್ಕೆ ಅನುಗುಣವಾದ ರೀತಿಯಲ್ಲಿ ಪ್ರಾರಂಭ ಮಾಡಿದ ಸಭೆ ಇದು. ಅರ್ಥ ಆಗ್ತಿದೆಯಾ? ಈ ಸಭೆ
ಎಷ್ಟು ಪ್ರಯಾಸ ಪಡ್ತಿದ್ದಂದ್ರೆ ಇವ್ರನ್ನ ನೋಡಿನೇ ಅವ್ರು ಕಲ್ತನಂತೆ. ಅದಕ್ಕೆ ಅಪೊಸ್ತಲನಾದಂಥ ಪೌಲನು ಹೇಳ್ತಿರೋ ಮಾತೇನೆಂದರೆ, ನಿಮ್ಮ ಎಲ್ಲ ಕಾರ್ಯ ನೋಡಿ ನಾನು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೀನಿ ಅವಾಗೆಲ್ಲ ನಿಮಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಅನೇಕ ಸಮಯದಲ್ಲಿ ದೇವರೇ ನೀನು ನನಗೆ ಊಟ ಕೊಟ್ಟೆ ಸ್ತೋತ್ರ, ನನಗೆ ಬಟ್ಟೆ ಕೊಟ್ಟೆ ಸ್ತೋತ್ರ, ನನಗೆ ಅದು ಕಳೆದೋಯ್ತು ಇದು ಕೊಟ್ಟೆ ಸ್ತೋತ್ರ, ಇದಾಗಿತ್ತು ಅದು ಮಾಡಿದೆ ಸ್ತೋತ್ರ, ಎಲ್ಲ ನನಗೆ 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 ಸ್ವಾರ್ಥ. ಯಾವಾಗಲೂ ಅಷ್ಟೇ ತಾನೆ, ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ. ಆದರೆ ಅಪೊಸ್ತಲ ಪೌಲನ ಆ ಥರ ಯೋಚನೆ ಮಾಡಲಿಲ್ಲ. ಸಭೆ, ವಿಶ್ವಾಸಿಗಳು ಯಾವತ್ತಾದರೂ ಮೊಣಕಾಲೂರಿ ನಾವು ದೇವರೇ ನೀನು ನಮ್ಮ ಪಕ್ಕದ ಮನೆಯಲ್ಲಿರೋರಿಗೆ ಜ್ವರ ಇತ್ತು ನೀನು ಹೋಗಲಾಡಿಸಿದ ದೇವರೇ ನಿನಗೆ ಸ್ತೋತ್ರ, ನಮ್ಮ ಸಭೆಯಲ್ಲಿರೋರಿಗೆ ಒಂದು ಸಾಲದ ಬಾಧೆಯಲ್ಲಿ ಬಿದ್ದುಕೊಂಡಿದ್ರು, ಕಷ್ಟದಲ್ಲಿದ್ದರು, ಅವ್ರು ನೀನು ಬಿಡುಗಡೆ ಮಾಡಿದ್ದಿ ದೇವರೇ ನಿನಗೆ ಸ್ತೋತ್ರ, ಅವ್ರ ಮಕ್ಕಳಿಗೆ ಎಕ್ಸಾಮಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಬರುವಂತೆ ನೀನು ಮಾಡಿದ್ದಿ ದೇವರೇ ನಿನಗೆ ಸ್ತೋತ್ರ. ಯಾವ ಕೃತಜ್ಞತೆ ಇದೆ ದೇವರ ಮುಂದೆ? ಸ್ವಾರ್ಥ ತುಂಬಿರುವಂಥ ಕೃತಜ್ಞತೆ ಇದೆ ಈ ದಿವಸದಲ್ಲಿ ನಮ್ಮ ಜೀವಿತದಲ್ಲಿ. ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮ ಕುರಿತು ನಾನು ಪ್ರಾರ್ಥನೆ ಮಾಡುವಾಗ ಎಲ್ಲ ಅಪೊಸ್ತಲ ಪೌಲು ಅನೇಕ ಪಟ್ಟಣಗಳನ್ನ ವಿಸಿಟ್ ಮಾಡಿದ, ಅನೇಕ ಸ್ಥಳದಲ್ಲಿ ಹೋಗಿ ಸಭೆಗಳನ್ನ ಪ್ರಾರಂಭ ಮಾಡಿದ. ಆ ಎಲ್ಲ ಸಭೆಗಳ ಕುರಿತು ಯೋಚನೆ ಮಾಡಿ ತಿಳುವಳಿಕೆಯಿಂದ ತಿಳ್ಕೊಂಡು ಮುಂದೆ ಓದ್ತೀನಿ ನಾನು. ಅದೇ 1 ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ ಓದಿಮಾ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ, ಕೇಳಿಸ್ಕೊಳ್ಳಿ, ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಯಾವುದಕ್ಕೆ ಸ್ತೋತ್ರ ಮಾಡ್ತಾ ಇದ್ದೀವಿ? ಯಾವುದಕ್ಕೆ? ನೀವು ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಹಲ್ಲೆಲೂಯಾ. ವರ್ಷಕ್ಕೆ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ಸಭೆಗೆ ಎಷ್ಟು ಹೊಸ ಆತ್ಮಗಳು ಬಂದಿದೆ. ಹೊಸ ಆತ್ಮಗಳು ಬಂದದಕ್ಕೋಸ್ಕರವಾಗಿ ನಾವು ಸ್ತೋತ್ರ ಸಲ್ಲಿಸಿದ್ದೇವಾ? ಅಪೊಸ್ತಲ ಪೌಲ್ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನನ್ನ ಸಭೆ ಅಂತ ಕುಂತ್ಕೊಳ್ಳಲಿಲ್ಲ. ಇದು ನಂದು, ಅಪ್ಪಾಕಿ ತಾಲದ ಮರ, ಇದೇ ನನಗೆ. ಕೊಲಸೆ ಪತ್ರಿಕೆಯಲ್ಲಿ ಹೇಳುತ್ತೆ ಮಾತು, ಇದು ನಮ್ಮದು ಅಂತ ಕುತ್ಕೊಬಾರ್ದು. ನಂದು ಅಂತ ಹೇಳಲಿಲ್ಲ. ಯಾವ ಸಭೆಗೆ ಹೋದ್ರು ಆ ಸಭೆ ವಿಷಯದಲ್ಲಿ ಯಾರಾದರೂ ಹೇಳಿದ್ರೆ ಆ ಸಭೆಲಿ ಹಿಂಗೆ ನಡೀತಾ, ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಇಡೀ ನಮ್ಮ ಇಂಡಿಯಾ ದೇಶದಲ್ಲಿ ಮೊನ್ನೆ ಓದ್ತಾ ಇದೆ, ಹೆಚ್ಚು ಕಡಿಮೆ 200 ಕೋಟಿಗೆ ದಾಟ್ತಾ ಇದ್ದಾರೆ. 800 ಕೋಟಿ ವರ್ಲ್ಡಲ್ಲಿ, ಇಡೀ ಪ್ರಪಂಚದಲ್ಲಿ ಅಷ್ಟಿದೆ. ಈ ವರ್ಷ 2025ನೇ ಇಸ್ವಿಯಲ್ಲಿ ಎಷ್ಟು ಆತ್ಮಗಳು ರಕ್ಷಿಸಲ್ಪಟ್ಟಿದೆಯೋ ಅದಕ್ಕೋಸ್ಕರ ದೇವರಿಗೆ ನಾವು ಸ್ತೋತ್ರ ಮಾಡಿದೇವಾ? ಈಗ ನಿಮ್ಮ ಸಭೆಯಲ್ಲಿ ಒಂದು ಹಳ್ಳಿಲಿ ಹೋಗಿ ಸೇವೆ ಮಾಡ್ತಾರೆ, ಅಲ್ಲಿ ಹೊಸ ಆತ್ಮಗಳು ಬಂತು, ಆ ಆತ್ಮಗಳಿಗೋಸ್ಕರವಾಗಿ ಹೆಸರಿಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಅಪೊಸ್ತಲ ಪೌಲ ಅಂತ ಕೃತಜ್ಞತೆ ಹೃದಯ ತುಂಬಿರುವಂಥವನು. ದೇವರನ್ನ ಎದುರು ನೋಡುವಂಥದ್ದು ಇಂಥ ಕೃತಜ್ಞತೆ, ಇನ್ನೆಂಥ ಕೃತಜ್ಞತೆ ಬೇಡ. ದೇವರೇ ನೀನು ನನಗೆ ಬಟ್ಟೆ ಕೊಟ್ಟೆ ನಿನಗೆ ಸ್ತೋತ್ರ, ಅದಲ್ಲ, ಸರ್ವ ವಿಷಯ. ಯಾವುದು ವಿಷಯ? ಸರ್ವ ವಿಷಯ. ಒಂದು ಸಾರಿ ಒಂದು ಪಾಸ್ಟರ್ ಬಂದು ಸಾಕ್ಷಿ ಕೊಟ್ಟರು. ಎಂಥ ಸಾಕ್ಷಿ ಕೊಟ್ಟರು ಅಂದರೆ ಬಹಳ ಉತ್ತಮವಾದಂಥ ಸಾಕ್ಷಿ, ಕೇಳೋರಿಗೆ ಒಂಥರ ಅಸಹ್ಯ ಅನ್ನಿಸ್ತು, ಆದರೆ ತುಂಬ ಉತ್ತಮ ಸಾಕ್ಷಿ. ಅವರು ಹಾಸ್ಟೆಲ್ ನಡೆಸ್ತಾರೆ. ಇದು ಹೇಳಿದನೋ ಇಲ್ವೋ ಗೊತ್ತಿಲ್ಲ. ಅವರು ಹಾಸ್ಟೆಲ್ ನಡೆಸ್ತಾರೆ. ಕೋವಿಡ್ ಸಮಯ, ಹಾಸ್ಟೆಲ್ ಮಕ್ಕಳೆಲ್ಲ ಒಳಗಿದ್ದಾರೆ. ಕೋವಿಡ್ ಟೈಮು, ಯಾರೂ ಆಚೆ ಹೋಗಂಗಿಲ್ಲ, ಎಲ್ಲ ಟೋಟಲಿ ಎಲ್ಲ ವರ್ಕ್ ಸ್ಟಾಪ್ ಆಗಿದೆ, ಯಾವ ಜನ ಆಚೆ ಹೋಗಂಗಿಲ್ಲ. ಅಂಥ ಸಮಯದಲ್ಲಿ ಇವರು ಹಾಸ್ಟೆಲ್ ಮಕ್ಕಳು ಟಾಯ್ಲೆಟ್ ಯೂಸ್ ಮಾಡ್ತಾರಲ್ಲ, ಆ ಪಿಟ್ಟು ತುಂಬಿಟ್ಟಿದೆ. ಯಾವುದು? ಸ್ಯಾನಿಟರಿ ತುಂಬೋಗಿದೆ. ಕೆಲಸಗಾರರು ಸಿಗ್ತಾ ಇಲ್ಲ, ಇವ್ರಿಗೆ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ. ಇವ್ರೇನು ಮಾಡಿದ್ರು ಗೊತ್ತಾ? ಮಕ್ಕಳೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಮೊಣಕಾಲವ್ರಿ. ದೇವ್ರೇನು ಅದ್ಭುತ ಮಾಡಿದ್ರು ಗೊತ್ತಾ? ಒಂದು ಇಲಿ ಕಳಿಸ್ಬಿಟ್ಟು ಆ ಇಲಿ ತೋಡ್ಬಿಟ್ಟು ಎಲ್ಲ ಗಲೀಜು ಹೊಡ್ಕೊಂಡು ಹೋಯ್ತು. ದೇವ್ರಿಗೆ ಸ್ತೋತ್ರ ಮಾಡ್ರಿ. ಅದು ಹೇಳ್ತಾ ಇದೀನಲ್ಲ, ಇದು ಹೇಳಿದ್ರೆ ನಿಮಗೆ ಅಸಹ್ಯ ಅನಿಸುತ್ತೆ, ಆದರೆ ದೇವರು ಅಂಥ ನಂಬಿಕೆ ಇದೆ ಉಳ್ಳ ದೇವರು. ಒಂದು ಇಲಿನ ಉಪಯೋಗಿಸಿದ್ರು ದೇವರು, ಅದೆಲ್ಲ ತೋಡ್ಬಿಟ್ಟು ಎಲ್ಲ ಹೊಡ್ಕೊಂಡು ಹೋಯ್ತು. ಅರ್ಥ ಆಗ್ತಿದ್ಯಾ? ಎಂತೆಂಥಕ್ಕೆಲ್ಲ ಸ್ತೋತ್ರ ಮಾಡಬೇಕು? ಎಲ್ಲ ವಿಷಯ ನನ್ನ ಜೀವಿತದಲ್ಲಿ ಇದು ಮಾತ್ರ ಆಗಿದೆ, ಇದು ಮಾತ್ರ ದೇವರು ಮಾಡಿದ್ದಾರೆ, ನೋ, ಹಂಗೆ ನೆನೆಸಲೇಬೇಡ್ರಿ.
ಎಂತೆಂಥ ಕಾರ್ಯ ಮಾಡಿದ್ದಾರೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಕ್ರಿಸ್ತನ ಸುವಾರ್ತೆಯನ್ನು ನಂಬಿಕೆಯಿಂದ ಸ್ವೀಕರಿಸಿದ್ದೀರಿ. ಇಡೀ ನಮ್ಮ ದೇಶದಲ್ಲಿ ಎಷ್ಟು ಆತ್ಮಗಳಿದೆ ಗೊತ್ತಾ? ನಮಗೆ ಗೊತ್ತಿಲ್ಲದೆ ಹೋದ ಎಷ್ಟೋ ಜನ ಇದ್ದಾರೆ. ನಿಮಗೆ ಈ ಪ್ರಾಂತ್ಯ ಗೊತ್ತು, ನಿಮ್ಮ ಪಾಸ್ಟ್ ಅವರಿಗೆ ಎಲ್ಲೆಲ್ಲಿ ಸಂಧಿಸ್ತಾರೋ ಆ ಪ್ರಾಂತ್ಯ ಗೊತ್ತು, ನನಗೆ ನಾನು ಎಲ್ಲೆಲ್ಲಿ ಸಂಧಿಸ್ತೀನೋ ಆ ಪ್ರಾಂತ್ಯ ಗೊತ್ತು, ಆ ಸ್ಥಳ ಗೊತ್ತು, ಅಲ್ಲಿರೋ ಜನ ಗೊತ್ತು. ಅದು ಬಿಟ್ಟು ಯೇಸು ಸ್ವಾಮಿಯ ಸುವಾರ್ತನೆ ಮುಟ್ಟದೇ ಇರುವಂಥ ಪಟ್ಟಣಗಳಿದೆ, ಹಳ್ಳಿಗಳಿದೆ. ಇಂಥ ಎಲ್ಲ ಸ್ಥಳದಲ್ಲಿ ಯಾವ ರೀತಿ ನಾವು ಹೆಂಗೆ ಪ್ರಾರ್ಥನೆ ಮಾಡ್ತಿದ್ವಿ? ನಾನು ಪ್ರತಿ ವಾರ ಮುಂಜಾನೆ ಭಾನುವಾರದಲ್ಲಿ ಮಾಡುವಂಥ ಪ್ರಾರ್ಥನೆ ಏನು ಗೊತ್ತಾ? ಭಾನುವಾರ ನಾನು ಮಾಡೋ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ಈ ದಿವಸ ಲೋಕಾದ್ಯಂತದಲ್ಲಿ ಪ್ರಾರ್ಥನೆಗಳು ನಡೆಯುತ್ತೆ. ಆ ಪ್ರಾರ್ಥನೆಗೆ ಹೆಚ್ಚು ಕಡಿಮೆ ಇಷ್ಟು ಕೋಟಿ ಜನ ಇರೋದ್ರಲ್ಲಿ, ಇಷ್ಟು ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಒಂದು 10,000 ಜನ ಆದರೂ ಇವತ್ತು ಹೊಸ ಆತ್ಮಗಳು ಸಭೆಗಳಿಗೆ ಹೋಗಲಿ. ನನ್ನ ಸಭೆಗೆ ಬರಲಿ ಅಂತ ಕೇಳಲ್ಲ, ಅಲ್ಲಿಗೆ ಹೋಗಲಿ ಇಲ್ಲೇ ಹೋಗಲಿ ಅಂತ ಕೇಳಲ್ಲ. ಇಡೀ ದೇಶದಲ್ಲಿರುವಂಥ ಸಭೆಗಳಿಗೆ ಇವತ್ತು 10,000 ಆತ್ಮ ಹೋಗಲಿ ದೇವರೇ. ಅದರಲ್ಲಿ 1,000 ಜನ ರಕ್ಷಣೆ ಹೊಂದಲಿ ದೇವರೇ. ಅದರಲ್ಲಿ 100 ಜನ ಬ್ಯಾಪ್ಟಿಸಮ್ಗೆ ಒಪ್ಪಿಸಿಕೊಡ್ಲಿ ದೇವರೇ. ಯಾವ ಪ್ರಾರ್ಥನೆ ಬೇಕು ನಮಗೆ? ದೇವ್ರು ಎಂಥದ್ದು ಕೇಳ್ತಾರೆ? ದೇವರೇ ನನಗೆ ಕೊಡು. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಹೇಳುತ್ತೆ, ಸಾಕೆನ್ನದವುಗಳು 4 ಉಂಟು. ಹೌದು, ಅವುಗಳಲ್ಲಿ ನೀವು ಒಬ್ಬರಾಗಿರ್ಬೇಡ್ರಿ. ದೇವ್ರ ವಾಕ್ಯ ಹೇಳುತ್ತೆ. ಯಾವುದಕ್ಕೋಸ್ಕರ ಪ್ರಾರ್ಥನೆ? ಮುಂದಿನ ಭಾಗಕ್ಕೆ ನಾವು ಹೋಗುವಂತರೋಣ. ಎಪೇಸ ಗ್ರಂಥ 1:15. ಎಪೇಸ 1:15. ಈಗಿರಲಾಗಿ ಕರ್ತನಾದಂಥ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೂ ನೀವು ತೋರಿಸುವಂಥ ಪ್ರೀತಿಯನ್ನು ಕುರಿತು ಹೇಳಿ ಕೇಳಿ, ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಯಾವುದಕ್ಕೋಸ್ಕರ ಅಂತೆ? ದೇವರ ಮೇಲಿಟ್ಟಿರುವಂಥ ನಂಬಿಕೆ, ದೇವರ ಜನರ ಮೇಲೆ ತೋರಿಸುವಂಥ ಪ್ರೀತಿ. ಯಾವುದಕ್ಕೋಸ್ಕರ? ನಾವು ದೇವರ ಮೇಲೆ ನಂಬಿಕೆ ತುಂಬ ಚೆನ್ನಾಗಿ ಇಡ್ತೀವಿ. ಎಷ್ಟು ಜನ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ದೇವ ಜನರ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ? ಅದು ಮುಖ್ಯ. ನಾನು ದೇವ್ರನ್ನ ನಂಬಿದ್ದೇನೆ, ನೋಡಿ ಒಬ್ಬರು ಕೈ ಎತ್ತಲಿಲ್ಲ. ನಾನು ದೇವ್ರನ್ನ ನಂಬಿದ್ದೇನೆ ಅಂತ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ, ನೀವು ದೇವರ ವಾಕ್ಯ ಭಾಗದಲ್ಲಿ ಜ್ಞಾನೋಕ್ತಿಲಿ ಒಂದು ವಾಕ್ಯ ಓದಿ. ಒಬ್ಬನು ನಿಮ್ಮ ಬಳಿಯಲ್ಲಿ ಹಸಿವೆಯಿಂದ ಬರಲು ಅವನಿಗೆ ಬೇಕಾದಂಥ ಆಹಾರವನ್ನು ಕೊಡದೆ ಕುಳಿತುಕೋ, ಚಳಿ ಕಾಯಿಸಿಕೋ, ಒಪ್ಪತ್ತಿಗೆ ಊಟ ಕೊಡದೆ ಹೋಗಿ ಬರೀ ಬಾಯಿ ಮಾತಿಂದ್ರೆ ಹೇಳಿದ್ರೆ ಏನು ಪ್ರಯೋಜನ? ಕ್ರಿಯೆಯಲ್ಲಿ ಇರಬೇಕಲ್ಲ. ನಾವು ದೇವ್ರನ್ನ ಪ್ರೀತಿ ಮಾಡ್ತೀವಿ, ಹೌದು, ದೇವ್ರು ನಮ್ಮನ್ನು ಪ್ರೀತಿ ಮಾಡಿದರೆ ದೇವರಿಗೆ ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ನಿಜ. ಆದರೆ ಇಲ್ಲಿ ಹೇಳ್ತೆ, ದೇವ ಜನರ ಮೇಲೆ ಯಾವ ರೀತಿಲಿದೆ ನಮ್ಮದು? ಯಾವ ರೀತಿ ಇದೆ? ಕೆಲವೊಂದು ಟೈಮಲ್ಲಿ ಸಭೆಗಳಲ್ಲಿ ಹೇಗಿರುತ್ತೆ ಅಂದರೆ, ಪಕ್ಕದಲ್ಲಿ ಯಾರು ಕುಂತಿದ್ದಾರೆ ಅಂತಲೇ ಗೊತ್ತಿರಲ್ಲ. ಅಂಥ ಪ್ರೀತಿ, ಅಂಥ ಅನ್ಯೋನ್ಯತೆ. ಎಂಥ ಅನ್ಯೋನ್ಯತೆ? ನನ್ನ ಪಕ್ಕ ಕೂತಿರೋರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾವು ಅನೇಕ ವರ್ಷಗಳ ಮುಂದೆ ನಮ್ಮ ಸಭೆಯಲ್ಲಿ ಹೊಸ ಪ್ರಾರಂಭ ಮಾಡಿದ್ವಿ. ಸಭೆ ಬಿಟ್ಟ ಮೇಲೆ ಎಲ್ಲರೂ 2 ನಿಮಿಷ ಇಲ್ಲೇ ಕುಂತ್ಕೊಂಡು ಪಕ್ಕದಲ್ಲಿರೋರಿಗೆ ವಿಶ್ ಮಾಡಿ ಅವ್ರಿಗೆ ಹೇಳಿ, ಈ ವಾರದಲ್ಲಿ ನಾನು ನಿಮಗೋಸ್ಕರ ಯಾವುದಕ್ಕೋಸ್ಕರ ಪ್ರೇಯರ್ ಮಾಡಬೇಕು, ಅವ್ರ ಪ್ರೇಯರ್ ನೀವು ತಗೊಳ್ಳಿ, ನಿಮ್ಮ ಪ್ರಾರ್ಥನಾ ಮನವಿ ಅವ್ರು ಕೊಡಿ. 1 ವಾರ ಆದಮೇಲೆ ಮತ್ತೆ ಸಂಧಿಸ್ತಿರಲ್ಲ. ಸಂಧಿಸಿದಾಗ ನಾನು ನಿಮಗೋಸ್ಕರ ಇದಕ್ಕೆ ಪ್ರಾರ್ಥನೆ ಮಾಡಿದೆ, ದೇವರು ಉತ್ತರ ಕೊಟ್ರಾ? ದೇವ ಜನರ ಮೇಲೆ ಪ್ರೀತಿ ಎಲ್ಲಿದೆ ನಮಗೀಗ? ದೇವರ ಮೇಲೇನೋ ನಂಬಿಕೆ ಇಡ್ತೀವಿ, ನಂಬಿಕೆ ಎಲ್ಲರಿಗೂ ಇದೆ. ದೇವ ಜನರ ಮೇಲೆ ಪ್ರೀತಿ ಬರೀ ಬಾಯಿ ಮಾತಿನಿಂದಿದೆ, ಬಾಯಿ ಮಾತಿನಿಂದಿದೆ ಅಷ್ಟೇ. ಇವತ್ತೊಂದು ದಿವಸ ಯಾವುದು ಕ್ರಿಯೆಯಲ್ಲಿ ಇಲ್ಲ. ಆದರೆ ಅಪೋಸ್ತಲ ಪೌಲ್ ಹೇಳ್ತಾನೆ, ಈ ಸಭೆ ಎಪೇಸದಲ್ಲಿರುವಂಥ ಸಭೆಯಲ್ಲಿ ಏನಿತ್ತಂತ ಹೇಳಿದ್ರೆ, ಇವರು ದೇವ ಜನರ ಮೇಲೆ ಒಂದು ಬಹಳ ಪ್ರೀತಿ ಇಟ್ಟಿದ್ರು. ಒಂದು ದೇವ ಜನರ ಮೇಲೆ ಇನ್ನೊಬ್ಬ ವಿಶ್ವಾಸಿಗೆ ಪ್ರೀತಿ ಇದ್ರೆ ಏನು ಮಾಡ್ತಾರೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಲೋಕ ರೀತಿಯಾದದ್ದು, ಅದು ಹೇಳೋದ ಬೇಡವ ಸಭೆಯಲ್ಲಿ ಅಂತ ಯೋಚನೆ ಮಾಡ್ತೀನಿ.
ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಏನು ಮಾಡ್ತಾನೆ ಹೇಳಿ? ಅನುಭವ ಇರೋರು ಯಾರು ಬಾಯ್ ಬಿಡಲ್ಲ. ಆ ಹುಡುಗಿಗೆ 5 ಗಂಟೆಗೆ ಕಾಲೇಜು ಬಿಡೋದು, ಇವನು ಎಷ್ಟು ಗಂಟೆಗೆ ಹೋಗಿರ್ತಾನೆ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಸಿಸ್ಟರ್. 4:15 ಕಾಯ್ಕೊಂಡು ಕೂತ್ಕೊಳ್ಳೋದು. ಆ ಹುಡುಗಿ ಯಾವ ಡ್ರೆಸ್ ಹಾಕಿದ್ರೆ ಅದೇ ಡ್ರೆಸ್ ಇವನು ಹಾಕೊಂಬರೋದು. ಆ ಹುಡುಗಿ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೇ ಹಿಂದೆ ಫಾಲೋ ಮಾಡ್ಕೊಂಡು. ಅದೇ ನೀವು ದೇವ್ರ ಮೇಲೆ ಪ್ರೀತಿ ಇಟ್ಟರೆ, ಜನರ ಮೇಲೆ ಇಟ್ಟರೆ, ಈಗ ಎಕ್ಸಾಂಪಲ್ ನಮ್ಮ ದೇವರು ನಾವು ಪ್ರೀತಿ ಮಾಡೋಕ್ಕೆ ದೇವರ ಅರ್ಹರು. ನಾವು ಯೇಸು ಸ್ವಾಮಿನ ಲವರ್ ಆದ್ವಿ, ಅವಾಗ ಏನು ಮಾಡಬೇಕು? ದೇವ್ರು ಏನೆಲ್ಲ ಮಾಡಿದ್ರು, ಏನೆಲ್ಲ ಹೇಳಿದ್ರು ಮಾಡಬೇಕಾ ಇಲ್ವಾ? ಲೋಕದಲ್ಲಿರುವಂಥ ಒಬ್ಬರನ್ನ ಫಾಲೋ ಅಪ್ ಮಾಡೋಕ್ಕೆ ಊರೆಲ್ಲ ಸುತ್ಕೊಂಡು ಬರ್ತೀವಿ ಅಂದಮೇಲೆ, ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂಥ ದೇವ್ರ ಮೇಲೆ ಪ್ರೀತಿ ಇಟ್ಟಿದ್ರೆ ನಾವು ಇನ್ನೇನೆಲ್ಲ ಮಾಡಬೇಕು? ಆ ದೇವ್ರು ಹೇಳೋದಿದೆ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿ ಮಾಡ್ತಾ ಇದ್ದೀವ? ದೇವ ಜನರ ಮೇಲೆ ಆ ಪ್ರೀತಿ ಇದೆಯಾ ನಮಗೆ? ಎಫೆಸ ಸಭೆಯಲ್ಲಿ ಇದಿತ್ತು. ಅದಕ್ಕೋಸ್ಕರ ಏನು ಹೇಳ್ತೇನೆ, ನೀವು ನಿಮ್ಮ ದೇವ ಜನರ ಮೇಲೆ ತೋರಿಸಿದಂಥ ಪ್ರೀತಿಗೆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಅದೇ ರೀತಿ ಮುಂದೆ ಹೋಗೋಣ. ಕೊಲೊಸ್ಸೆ ಪತ್ರಿಕೆ 1:3-5. ಕೊಲೊಸ್ಸೆ ಸಭೆ, ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟಂತ ನಂಬಿಕೆ ವಿಷಯವಾಗಿ. ಕೊಲೊಸ್ಸೆ ಪತ್ರಿಕೆ 3:17 ಓದಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ನೀವು ಏನು ಮಾಡಿದ್ರು ಯೇಸುವಿನ ಹೆಸರು ಮಾಡ್ರಿ. ಆತನ ಮೂಲಕ ತಂದೆಯಾದಂಥ ದೇವರಿಗೆ ಏನಾಗತ್ತಂತೆ? ಕೃತಜ್ಞತೆ. ಯಾಕಂದ್ರೆ ನಮ್ಮನ್ನು ಏನು ನಡೆಸ್ತಾರಲ್ಲ ಯೇಸು ಕ್ರಿಸ್ತರು, ಅವರ ಹಾದಿನ ನಡ್ಕೊಂಡು ಹೋಗ್ಬೇಕಾದ್ರೆ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗತ್ತೆ. ಹಲ್ಲೆಲೂಯಾ. ಒಂದು ಹುಡುಗನ ಹಿಂದೆ ಓಡಿದ್ರೆ ನಿಮಗೆ ದೇವ್ರ ನಾಮ ಮಹಿಮೆ ಉಂಟಾಗಲ್ಲ. ಒಂದು ಹುಡುಗಿ ಹಿಂದೆ ಹೋದ್ರೆ ದೇವರ ನಾಮ ಮಹಿಮೆ ಆಗಲ್ಲ. ಆದರೆ ನಮಗೆ ಮಾದರಿಯಾಗಿರುವಂಥ ಯೇಸು ಕ್ರಿಸ್ತನ ಹಿಂದೆ ಹೋದ್ರೇ ದೇವ್ರ ನಾಮಕ್ಕೆ ಮಹಿಮೆ. ಅದಕ್ಕೆ ಅಪೊಸ್ತಲ ಕೃತ್ಯಗಳಲ್ಲಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಹೇಳ್ತಿರೋದು, ನಿಮ್ಮ ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದ್ರು. ಎಷ್ಟು ಜನಕ್ಕೆ ಮಾತು ಬರುತ್ತೆ? ಎಷ್ಟು ಜನ ಮಾತಾಡ್ತೀವಿ? ಎಷ್ಟು ಜನ ಕ್ರಿಸ್ತನ ಕುರಿತು ಮಾತಾಡ್ತೀವಿ? ಅರ್ಧ ಕೈ ಇಳಿದು ಬಿಡ್ತು. ಕ್ರಿಸ್ತನ ಕುರಿತು ಮಾತಾಡಲ್ಲ, ಅಕ್ಕ ಈ ಅಕ್ಕ, ಅವ್ರ ಮನೆ ಇವ್ರ ಮನೆ, ಅವ್ರ ಮನೆ ಇವ್ರ ಮನೆ ವಿಷಯಗಳು ತುಂಬ ಚೆನ್ನಾಗಿ ಮಾತಾಡ್ತೀವಿ. ಅದೇ ಅದನ್ನು ಬಿಟ್ಟು, ಗಾಸಿಪ್ಗಳನ್ನ ಬಿಟ್ಟು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಯೇಸು ಸ್ವಾಮಿ ಬಗ್ಗೆ ಹೇಳಿ, ಅದೇ ತಾನೇ ನಾವು ಮಾಡಬೇಕಾಗಿರೋದು. ದೇವ್ರ ವಾಕ್ಯದಲ್ಲಿ ತಿಮೋತಿ ಪತ್ರಿಕೆಯಲ್ಲಿ ಬಹಳ ಸುಂದರವಾಗಿ ಹೇಳಿದೆ. ಮದುವೆ ಅಂದರೆ ಈ ಗಂಡ ಕಳ್ಕೊಂಡು ಇದ್ದಾರಲ್ಲ, ಅವ್ರು ಏನಂತಾರೆ? ವಿಧವೆಯರು ಅಲ್ಲಲ್ಲಿ ಹೋಗಿ ಸುಮ್ಮನೆ ಹರಟೆ ಹೊಡ್ಕೊಂಡು ಅದಿದ್ದು ಮಾತಾಡದೆ ಕಾಲಕ್ಕೆ ತಕ್ಕಂತೆ ಜ್ಞಾನದಿಂದ ದೇವರ ವಾಕ್ಯ ಸಂಭಾಷಣೆ ಮಾಡಬೇಕು ಅಂತ ಹೇಳುತ್ತೆ. ಆದರೆ ನಾವೇನು ಮಾಡ್ತೀವಿ? ಆ ವಿಚಾರ ಈ ವಿಚಾರ ಅಲ್ಲ ಸಲ್ಲದ್ದು. ಇದೇ ಕೊಲೊಸ್ಸೆ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೇಳುತ್ತೆ, 4ನೇ ಅಧ್ಯಾಯ ಅನಿಸುತ್ತೆ, ಎಫೆಸ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬನ್ನಿ. (28) 29 ಓದಿದ್ರೆ ಒಳ್ಳೇದು. ನಿಮ್ಮ ಬಾಯಿಯೊಳಗಿಂದ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಉಚಿತವಾದಂಥ ಮಾತು ಇದ್ದರೆ ಕೇಳುವವರ ಹಿತಕ್ಕೋಸ್ಕರ, ನಿದ್ರೆ ಮಾಡೋದಕ್ಕೋಸ್ಕರವಾಗಿ ಅಲ್ಲ. ದಯವಿಟ್ಟು 3 ಜನ ನಿದ್ರೆ ಮಾಡೋಕೆ ಶುರು ಮಾಡಿದ್ರ. ಕೇಳುವವರ ಹಿತಕ್ಕೋಸ್ಕರವಾಗಿ ಅದನ್ನು ಆಡ್ರಿ. ಏನಕ್ಕೆ ಆಡ್ಬೇಕಂತೆ? ಕೇಳುವವರ ಹಿತಕ್ಕೋಸ್ಕರ. ಮುಂದೆ ಏನು ಹೇಳುತ್ತೆ ಓದಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿ. ನಿಮ್ಮ ಮಾತಿನಿಂದ ಏನಾಗುತ್ತಂತೆ? ದೇವರ ಪವಿತ್ರಾತ್ಮಕ್ಕೆ ದುಃಖ ಆಗುತ್ತೆ. ಆಮೇಲೆ
ಆತನಲ್ಲಿಯೇ ವಿಮೋಚನೆಯ ದಿನ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಆದುದರಿಂದ ಎಲ್ಲ ದ್ವೇಷ, ಕೋಪ, ಅದು ಬಿಟ್ಬಿಡಿ. ನಾವು ಇಲ್ಲಿ 5ನೇ ಅಧ್ಯಾಯ 3ನೇ ವಚನ ಓದಿ. ಈಗ ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಈಗ ಕೇಳಿಸ್ಕೊಳ್ಳಿ, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೇಳಿ ಓದಿ. ಈಗ ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ವ್ಯರ್ಥ, ಅದು ವೇಸ್ಟ್. ಏನ್ ಮಾತಾಡ್ತಾ ಇದೀವಿ? ಅಯುಕ್ತವಾದಂತ ಮಾತನ್ನ ಮಾತಾಡ್ತಾರೆ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ದೇವರ ವಾಕ್ಯ ಹೇಳ್ತೈತೆ, ಬಾಯಿಂದ ಹೊರಡುವಂತ ದುರ್ಭಾಷೆ ಇದು ನಮ್ಮಲ್ಲಿರುವಂಥದ್ದು. ಆದ್ರೆ ವಾಕ್ಯ ಹೇಳುತ್ತೆ, ಕಾಲೋಚಿತವಾದಂತ ಮಾತುಗಳು ಹಾಡ್ರಿ. ದೇವರ ವಾಕ್ಯದ ಮಾತು. ಈ ಸಭೆಯವರು, ಕೊಲಸ್ಸೆ ಸಭೆಯವರು ಈ ಕಾಲೋಚಿತವಾದಂತ ಮಾತನ್ನು ಮಾಡ್ತಾರೆ. ಹೆಂಗಂತೆ? ಬಾಯಿಂದ. ಅದಕ್ಕೆ ದೇವರು ವಾಕ್ಯ, ನೀ ನನ್ನ ನಡೆಯಿಂದ ನುಡಿಯಿಂದ. ನನ್ನ ಕಾಲು ಎಲ್ಲಿಗೆ ಹೋಗ್ತಾ ಇದೆ? ಸಾಯಂಕಾಲ ಆಗಿದ ತಕ್ಷಣ ಬಾರ್ಗೆ ಹೋಗ್ತಾ ಇದೆಯಾ? ಸ್ನೇಹಿತರ ಜೊತೆ ಸುತ್ತಕ್ಕೆ ಹೋಗ್ತಾ ಇದೆಯಾ? ನನ್ನ ಬಾಯಿಂದ ಏನು ಮಾತು ಬರ್ತಾ ಇದೆ? ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ಯಾಕೋಬನ ಗ್ರಂಥದಲ್ಲಿ, ಇದೇ ಒಂದೇ ಬಾಯಿಂದ ಸ್ತುತಿ, ಶಾಪ. ಮತ್ತಾಯನ ಸುವಾರ್ತೆಯಲ್ಲಿ ಹೇಳುತ್ತೆ, ಊಟೆಯ ಒಂದೇ ಬಾಯಿಂದ ಸಿಹಿ ನೀರು, ಕಹಿ ನೀರು ಬಂದರೆ ಆಗುತ್ತಾ? ಕೊಳಾಯಿ ನೀರು ಒಂದೇ, ಬೋರ್ವೆಲ್ ನೀರು ಒಂದೇ ಆಗುತ್ತಾ? ಇದು ಉಪ್ಪಿರುತ್ತೆ, ಅದು ಸ್ವೀಟ್ ಆಗಿರುತ್ತೆ. ಆದರೆ ನಮ್ಮ ಬಾಯಲ್ಲಿ ಹೆಂಗಿದೆ? ದೇವ್ರ ವಾಕ್ಯ ಹೇಳುತ್ತೆ ಅಂತ ಹೇಳಿದ್ರೆ, ಯಾಕೋಬನ ಗ್ರಂಥದಲ್ಲಿ, ದೇವರಿಗೆ ಹೋಲಿಕೆ ಆದಂಥ ಮನುಷ್ಯನಿಗೆ ಅದರಲ್ಲೇ ಶಾಪ, ಅದರಲ್ಲೇ ದೇವರಿಗೆ ಸ್ತುತಿ. ಇದು ಅಯುಕ್ತವಾದದ್ದು. ಹುಚ್ಚು ಮಾತು, ಹೊಲಸು ಮಾತು, ಕುಚೋದ್ಯ ಮಾತು, ಹೀಯಾಳಿಸಿ ಮಾತಾಡುವಂಥದ್ದು ಬಿಡ್ರಿ. ಇದೆಲ್ಲ ಬೇಡ. ದೇವರು ಮಾಡಿರುವಂಥ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸ್ರಿ. ಅಪೊಸ್ತಲನಾದಂಥ ಪೌಲನು ಕೊಲಸ್ಸೆ ಸಭೆಯಲ್ಲಿ ಅವ್ರು ಮಾಡಿದಂಥ ನೆನೆಸಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೋಡ್ಕೊಳ್ಳೋಣ. 2 ಥೆಸಲೋನಿಕ 1:3-4. 1ನೇ ಅಧ್ಯಾಯ 3ನೇ ವಾಕ್ಯನಯ್ಯ. 2 ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನ. ಸಹೋದರರೇ, ನಾವು ಯಾವಾಗಲೂ ನಿಮ್ಮ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಯಾವಾಗಲೂ ನಿಮ್ಮ ವಿಷಯದಲ್ಲಿ, ಯಾರ ವಿಷಯದಲ್ಲಿ? ನಿಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ವಿಷಯದಲ್ಲಿ ನಿಮ್ಮ ಸೇವಕರು ಕೃತಜ್ಞತೆ ಮಾಡ್ತಾನೇ ಇರಬೇಕು. ಬದ್ಧರಾಗಿದ್ದೇವೆ. ಹಾಗೆ ಮಾಡುವುದು ಯೋಗ್ಯ, ಹಾಗೆ ಮಾಡುವುದು ಯೋಗ್ಯವಾದದ್ದು. ಯಾಕೆಂದರೆ ನಿಮ್ಮ ನಂಬಿಕೆಯು ಅಭಿವೃದ್ಧಿ ಹೊಂದುತ್ತಾ ಬರುತ್ತದೆ. ನಿಮ್ಮ ನಂಬಿಕೆ ಅಭಿವೃದ್ಧಿ ಹೊಂದುತ್ತಾ ಬಂದ್ರೆ ನಿಮ್ಮ ಸೇವಕರಿಗೆ ಸಂತೋಷವಾಗಿ ಅವರು ನಿಮ್ಮ ಕುರಿತು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಆಮೇಲೆ ಪರಸ್ಪರವಾದ ಪ್ರೀತಿ ನಿಮ್ಮೆಲ್ಲರಲ್ಲಿಯೂ ಹೆಚ್ಚುತ್ತಾ ಬರುತ್ತದೆ. ನಿಮ್ಮಲ್ಲಿ ಈ ರೀತಿ ಇರಬೇಕಾದ್ರೆ ಪರಸ್ಪರವಾದಂತ ಪ್ರೀತಿ ಅಂದ್ರೆ ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ. ಪರಸ್ಪರವಾದಂತ ಪ್ರೀತಿ ನಿಮ್ಮಲ್ಲಿ ಹೆಚ್ಚುತ್ತಾ ಬರುತ್ತದೆ. ಈಗಿರುವುದರಿಂದ ನಿಮಗೆ ಬಂದಿರುವ ಎಲ್ಲಾ ಹಿಂಸೆಗಳಲ್ಲಿಯೂ ನೀವು ಅನುಭವಿಸುತ್ತಿರುವ ಸಂಕಟಗಳಲ್ಲಿಯೂ ತೋರಿ ಬಂದ ನಿಮ್ಮ ತಾಳ್ಮೆ ನಂಬಿಕೆಗಳನ್ನು ನೆನೆಸಿ ನಿಮ್ಮ ವಿಷಯವಾಗಿ ಹೆಚ್ಚಳಪಟ್ಟು ದೇವರ ಸಭೆಗಳೊಳಗೆ ನಾವೇ ಮಾತಾಡುತ್ತೇವೆ. ಸಭೆಯೊಳಗೆ ನಾವು ಮಾತನಾಡ್ತಿದ್ದೇವೆ. ಹಲ್ಲೆಲೂಯಾ. ಈ ಸಭೆ ಬೆಳವಣಿಗೆ ಹೊಂದುವುದನ್ನು ನೋಡಿ ಅನೇಕ ಸಭೆಗಳಿಗೆ ಹೋಗಿ ನಾವು ಹೇಳಬೇಕು, ಹೌದು ಈ ಸಭೆ ಭಕ್ತಿಯಲ್ಲಿಯೂ ಪ್ರೀತಿಯಲ್ಲಿಯೂ ತಾಳ್ಮೆಯಲ್ಲಿಯೂ ಕ್ರಿಸ್ತನ ಪ್ರಯಾಸದಲ್ಲಿಯೂ ಬಹಳ ಅಭಿವೃದ್ಧಿ ಹೊಂದುತ್ತಿದೆ. ಈ ಕಾರ್ಯಗಳನ್ನು ಕುರಿತು ನಾವು ಹೇಳುವಾಗ ಬೇರೆ ಸಭೆಯವರು ಅಭಿವೃದ್ಧಿ ಹೊಂದುತ್ತಾರೆ. ಹಲ್ಲೆಲೂಯಾ. ಅಪೊಸ್ತಲನಾದಂಥ ಪೌಲನು ಏನು ಮಾಡ್ತಾ ಇದ್ದ ಅಂದರೆ, ಎಲ್ಲೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ಥೆಸಲೋನಿಕ ಸಭೆಗೆ ಹೋದಾಗ, ಮೆಕೆದೋನ್ಯ ಸಭೆ ಕುರಿತು ಹೇಳುವಾಗ ಆ ಜನರು ತಮ್ಮನ್ನು ಎಚ್ಚರಿಸ್ಕೊಂಡ್ರು. ಅಕಾಯ ಸಭೆಗೆ ಹೋದಾಗ ಮೆಕೆದೋನ್ಯ ಕುರಿತು ಹೇಳುವಾಗ ಅಲ್ಲಿ ಎಚ್ಚರಿಸ್ಕೊಂಡ್ರು. ಥೆಸಲೋನಿಕದಲ್ಲಿ ಹೋದಾಗ ಇನ್ನು ಬೇರೆ ಸಭೆ. ಈ ರೀತಿ ಸಭೆಗಳಲ್ಲಿ ಒಂದಕ್ಕೊಂದು ಅಭಿವೃದ್ಧಿ ಹೊಂದುವಂಥ ಕಾರ್ಯಗಳು ನಡೆಯುವಾಗ ಅಪೊಸ್ತಲನಾದಂಥ ಪೌಲನು ಸಭೆಯ ಜನರಿಗೋಸ್ಕರವಾಗಿ ಕೃತಜ್ಞತೆ ಸಲ್ಲಿಸಿದ್ದಾನೆ. ಹಲ್ಲೆಲೂಯಾ.
ಇವತ್ತು ನಿಮ್ಮ ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೋಸ್ಕರ ಎಷ್ಟು ಜನ ನಾವು ಕೃತಜ್ಞತೆ ಸಲ್ಲಿಸಬೇಕು? ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಒಬ್ಬ ಹೀನಯವಾದಂಥ ಸಹೋದರನಿದ್ದರೆ ಅವನಿಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಎಷ್ಟು ಜನ ನಾವು ನಮ್ಮ ಸಹೋದರನ ನೆನೆಸಿ ಸಹೋದರಿಗೋಸ್ಕರ, ಸಹೋದರಿಗಳಿಗೋಸ್ಕರ, ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥರಾಗಬೇಕು. ಫೈನಲಿ ದೇವ್ರ ಯೋಜನೆ ಅದೇ, ದೇವರ ಚಿತ್ತ ಅದೇ. ಸರ್ವ ವಿಷಯದಲ್ಲಿಯೂ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ, ಅದೇ ದೇವರಿಗೆ ಇಷ್ಟವಾದದ್ದು. ಅದನ್ನು ಬಿಟ್ಟು ನಾವು ಬೇರೆ ಕಾರ್ಯಗಳಲ್ಲ. ದೇವರ ವಾಕ್ಯ ಭಾಗದಲ್ಲಿ ಕೊನೆಯ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ ಗ್ರಂಥ 69ನೇ ಅಧ್ಯಾಯ 30 ಮತ್ತು 31. ಕೀರ್ತನೆ 69. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಎಂಥದಂತೆ? ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳಿಗಿಂತಲೂ ಯಜ್ಞಕ್ಕಿಂತಲೂ ಬಹು ಪ್ರಿಯವಾದದ್ದು. ನೀವು ದೇವರ ವಾಕ್ಯ ಭಾಗದಲ್ಲಿ 1 ಸಮುವೇಲ 16 ಅಥವಾ 17ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ ಅಲ್ಲಿ ಸೌಲನ ಒಂದು ಕಾರ್ಯಗಳನ್ನು ಕುರಿತು ನಾವು ನೋಡ್ತೇವೆ. ಸೌಲನಿಗೆ ದೇವರು ಹೇಳಿದಂಥ ಮಾತಿದೆ, ನೀ ಆ ಪಟ್ಟಣಕ್ಕೆ ಹೋಗು, ನಾನು ನಿನಗೆ ಜಯ ಕೊಡ್ತೀನಿ, ಆದರೆ ಆ ಪಟ್ಟಣದಿಂದ ನೀನು ಏನು ತರಬಾರ್ದು. ಸೌಲ ಏನು ಮಾಡ್ದ? ಅಲ್ಲಿರೋದೆಲ್ಲ ತಗೊಂಡು ಅಲ್ಲಿ ಸಮುವೇಲನ್ ಬಂದು ಕೇಳ್ತಾನೆ, ಯಾವುದಕ್ಕೋಸ್ಕರ ಇದು ತಂದೆ ಅಂದರೆ ಅದು ದೇವರಿಗೆ ಕಾಣಿಕೆ ಕೊಡೋಕ್ಕೋಸ್ಕರ. ಮಲಾಕಿ ಗ್ರಂಥದಲ್ಲಿ ಏನು ಹೇಳುತ್ತೆ ಗೊತ್ತಾ? ಕಳ್ತನ ಮಾಡ್ಕೊಂಬಂದು ಅದನ್ನು ಕಾಣಿಕೆಗೆ ಹಾಕ್ತೀರಾ? ಕುರುಡಾದದ್ದು, ಕುಂಟಾದದ್ದು, ನಿಮಗೆ ಅವಶ್ಯಕತೆ ಇಲ್ಲದೆ ಹೋದದ್ದು, ಬೇಡವಾದದ್ದು, ಇದನ್ನ ಕಾಣಿಕೆಗ? ಇದು ದೇವ್ರ ಮೆಚ್ತಾನ? ಅಲ್ಲಿ ದೇವ್ರ ವಾಕ್ಯ ಏನು ಹೇಳ್ತೈತೆ? ಮತ್ತೊಂದ್ಸಲಿ ಓದಿ. ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಹೆಂಗಂತೆ? ಕೊಂಬು ಗೊರಸುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತಲೂ ಬಹುಪ್ರಿಯ. ಆ ದಿವಸಗಳಲ್ಲಿ ದೇವರಿಗೆ ಯಜ್ಞ ಮಾಡಬೇಕಾದ್ರೆ ಎಳೆ ಹೋರಿ ಅದನ್ನು ದೇವರಿಗೆ ಅದು ತುಂಬ ಇಷ್ಟ ದೇವರಿಗೆ. ಆಗ ಯಜ್ಞದ ನಿಯಮ ನಿಮಗೆ ಗೊತ್ತಿಲ್ಲ. ಮೋಶೆ ಗುಡಾರದ ಸಮಯದಲ್ಲಿ ಅವ್ರು ಮಾಡಿದಂಥ ನಿಯಮಗಳು ಬಹಳ ಕಠೋರವಾಗಿತ್ತು. ಅದನ್ನು ನೀವು ದೇವ್ರ ವಾಕ್ಯದಲ್ಲಿ ಧರ್ಮಶಾಸ್ತ್ರದ ಗ್ರಂಥದಲ್ಲಿ ನೋಡಿ, ಧರ್ಮಶಾಸ್ತ್ರದಲ್ಲಿ. ಅದಾದ ನಂತರ ಅದ್ರ ಬಗ್ಗೆ ಕುರಿತು ತಿಳ್ಕೊಳ್ಬೇಕಂದ್ರೆ ನೀವು ಮತ್ತೆ ಇಬ್ರಿಯರ ಗ್ರಂಥ 9ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ ಮನೇಲಿ ಕುಳಿತುಕೊಂಡು ಓದಿ. ಯಾವ ರೀತಿ ಅವರು ದೇವರಿಗೆ ಯಜ್ಞ ಸಮರ್ಪಣೆ ಮಾಡ್ತಾ ಇದ್ರು ಎಂಬುದಾಗಿ. ಅದು ಯಾವ ರೀತಿಯಾದಂಥ ಎಳೆ ಹೋರಿ ದೇವರಿಗೆ ಇಷ್ಟವಾದಂಥದ್ದು, ಅಂಥದ್ದು ದೇವರಿಗೆ ಬಹು ಪ್ರಿಯವಾದದ್ದು. ಆದರೆ ಅದು ಎಲ್ಲದಕ್ಕಿಂತಲೂ ದೇವರಿಗೆ ಇಷ್ಟವಾದದ್ದು ಏನಂತೆ? ಏನಂತೆ? ಕೃತಜ್ಞತಾ ಸ್ತುತಿ. ಆತನನ್ನು ಸ್ತೋತ್ರ ಸಲ್ಲಿಸುವಂಥದ್ದು ಬಹಳ ಮುಖ್ಯ. ಯಾವುದಕ್ಕೋಸ್ಕರ? ಕೊನೆಯದಾಗಿ ನಾವೆಲ್ಲ ಒಂದ್ಸಲ ಹೇಳಿ ಮುಗಿಸುವಂಥವ್ರು ಆಗೋಣ. ಮೊದಲನೇದಾಗಿ ಯಾವುದಕ್ಕೋಸ್ಕರ ಸ್ತೋತ್ರ ಸಲ್ಲಿಸಬೇಕು? ನಾವು ಜೀವಂತವಾಗಿ ಉಳಿದಿರುವುದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಎರಡನೇದಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಮಕ್ಕಳನ್ನ ದೇವರು ಜೀವಂತವಾಗಿ ಇಟ್ಟಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಸಲ್ಲಿಸಬೇಕು. ಮೂರನೇದಾಗಿ ಯಾವುದಕ್ಕೋಸ್ಕರ? ನನ್ನ ಸ್ನೇಹಿತನು ಇನ್ನೂ ಜೀವದಿಂದಿದ್ದು ನನ್ನ ಜೊತೆಯಲ್ಲಿ ಸಂಬಂಧಿಕನಾಗಿದ್ದಾನಲ್ಲ, ಅದಕ್ಕೋಸ್ಕರವಾಗಿ ಸ್ತೋತ್ರ ಸಲ್ಲಿಸಬೇಕು. ನಾಲ್ಕನೇದಾಗಿ ಸಭೆಯ ಬೆಳವಣಿಗೆಗಳಿಗೋಸ್ಕರ, ಸಭೆಯ ಜನರಿಗೋಸ್ಕರ, ದೇಶದ ಬೆಳವಣಿಗೆಗೋಸ್ಕರ, ದೇಶದಲ್ಲಿರುವಂಥ ಆತ್ಮಗಳಿಗೋಸ್ಕರ, ಅಳಿದು ಹೋಗುತ್ತಿರುವಂಥ ನಾಶವಾಗುತ್ತಿರುವಂಥ ಪಟ್ಟಣಗಳಿಗೋಸ್ಕರ, ಇವುಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಅದು ದೇವರಿಗೆ ಬಹಳ ಇಷ್ಟವಾದದ್ದು. ಇದಕ್ಕಿಂತ ಮಿಗಿಲಾಗಿ ಕೊಂಬು ಗೊರಸುಗೊಳ್ಳುವಂಥ ಎಳೆ ಹೋರಿ ರೀತಿಯಲ್ಲಿ ಅಲ್ಲ, ಅದು ಅದಕ್ಕಿಂತಲೂ ಮಿಗಿಲಾದದ್ದು ನೀವು ಮಾಡುವಂಥ ಪ್ರಾರ್ಥನೆ. ದೇವರು ಈ ವಾಕ್ಯಗಳನ್ನು ಆಶ್ವಾಸಲಿ. ದೇವರು ಈ ದಿವಸಗಳಲ್ಲಿ ನಮ್ಮನ್ನು ಯಾವುದಕ್ಕೋಸ್ಕರ ಇನ್ನೂ ಜೀವಂತವಾಗಿಟ್ಟಿದ್ದಾರೆ ನೆನೆಸುತ್ತಾ, ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತಾ ನಾವು ಜೀವಿಸುವಂಥವರಾಗಿರೋಣ. ದೇವರು ಈ ವಾಕ್ಯಗಳನ್ನು ಆಶ್ವಾಸಲಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್.
ನಿನ್ನೆ ನಾವು ಸಹ ರವಿ ನಾವೆಲ್ಲ ಕೆಲವರು ಮಾತಾಡ್ತಾ ಇದ್ವಿ, ನಾಳೆ ಪಾಸ್ಟರ್ ಬರ್ತಾರೆ, ಬಟ್ ಯಾವ ಮೆಸೇಜ್ ಕೊಡ್ತಾರೋ ಗೊತ್ತಿಲ್ಲ. ಈ ವರ್ಷದ ಕೊನೆಯ ವಾರ ಆಗಿರೋದ್ರಿಂದ ಈ ಒಂದು ದಿನ ಸ್ತುತಿ ಅಥವಾ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಮೆಸೇಜ್ ಕೊಟ್ಟಿದ್ದು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿವಿ. ಆಮೇಲೆ ಹಲ್ಲೆಲೂಯಾ, ನಾವು ಮಾತಾಡ್ಕೊಂಡಿವಿ. ಆದರೆ ಪಾಸ್ಟ್ರಿಗೆ ಹೇಳಿಲ್ಲ ಇದು ಈ ಥರದ ಮೆಸೇಜ್ ಕೊಡಬೇಕಂತ ಕೇಳಿಲ್ಲ. ಅದು ದೇವರ ಆತ್ಮ ನಾವೇನು ಎದುರು ನೋಡಿದೀವೋ ಅದೇ ವಾಕ್ಯಗಳು ಕೊಟ್ರ. ಹಾಗೆ ರಾತ್ರಿ ಮಾತಾಡೋ ಕೂಡ ಕೃತಜ್ಞತೆ ಸಂಬಂಧಪಟ್ಟ ಹಾಡುಗಳನ್ನೇ ಎತ್ಕೊಳ್ರಿ ಅಂತೇಳಿ, ಆರಾಧನೆಗೆ ಎತ್ಕೊಳ್ರಿ ಅಂತ ಹೇಳಿದ್ರಿ. ದೇವರು ಒಂದು ಆರಾಧನೆಗೆ ಮತ್ತು ವಾಕ್ಯಕ್ಕೂ ಅದು ಲಿಂಕ್ ಇದೆ, ಅದು ಆಶ್ಚರ್ಯಕರವಾಗಿದೆ. ಆಮೇಲೆ ತುಂಬ ಧನ್ಯವಾದಗಳು ಪಾಸ್ಟರ್, ನಿಮ್ಮ ವಿಶೇಷವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ. ದೇವರು ನಿಮ್ಮನ್ನ ಆಶ್ವಸಿಸಲಿ. ನಮ್ಮ ಹೃದಯದಲ್ಲಿ ಏನು ಎದುರು ನೋಡ್ತಾ ಇತ್ತೋ ಅದೇ ವಾಕ್ಯಗಳನ್ನು ನೀವು ಕೊಟ್ರಿ, ಅದಕ್ಕಾಗಿ ದೇವರ ಸ್ತೋತ್ರ. ಹಲ್ಲೆಲೂಯಾ. ಅದರ ಅರ್ಥ ಏನಂದರೆ ಈ ಸಭೆಯಲ್ಲಿ ದೇವರು ವಾಸ ಮಾಡ್ತಿದ್ದಾನೆ ಅಂತೇಳಿ. ಆಮೆನ್. ಪವಿತ್ರ ಆತ್ಮನಿಗೆ ಎಲ್ಲ ಗೊತ್ತು ಅಂತ ಅರ್ಥ. ಆಮೆನ್. ಹಲ್ಲೆಲೂಯಾ. ಒಂದೊಂದು ಪಾಸ್ಟರ್ ಹೇಳಿದಂಥ ಒಂದೊಂದು ಪಾಯಿಂಟು ಪ್ರತಿಯೊಂದು ಸಭೆಗೂ, ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ಬೇಕಾಗಿರುವಂಥದ್ದು. ಇದನ್ನು ಮಾಡುವಾಗ ನೋಡ್ರಿ, ಮೊದಲನೇದೇನು, ನಾವು ಜೀವಂತವಾಗಿರೋದು, ಅದಕ್ಕೇನು ಮಾಡಬೇಕು? ಕೃತಜ್ಞ ಸ್ತೋತ್ರ ಮಾಡಬೇಕು. ಆಮೆನ್. ಆಮೆನ್. ಎಷ್ಟು ಜನ ಜೀವಂತವಾಗಿದ್ದೀರಿ? ಅವರೆಲ್ಲ ಒಂದ್ಸತ್ರ ಹೇಳಿ, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ವಿಡಿಯೋ ಮಾಡೋರಿ ನೋಡ್ರಿ. ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಊರಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ನಿದ್ರೆ ಹೋದವರು ಅಥವಾ ಸತ್ತು ಹೋಗಿದ್ದಾರೆ ಇದ್ದಾರಾ ಇಲ್ವಾ? ಈ ವರ್ಷದಲ್ಲಿ ಇದ್ದಾರಾ ಇಲ್ವಾ? ಅವ್ರು ಸತ್ತೋಗಿರೋದು ಇದೆಯಲ್ಲ, ನಾವು ಬದುಕಿದ್ದೇವೆ, ಅವರು ಮಣ್ಣಾಗಿದ್ದಾರೆ. ಕೆಲವರು ಹಾಸ್ಪಿಟ್ಲ್ ಸೇರಿದ್ದಾರೆ, ನಾವಿಲ್ಲಿದ್ದೇವೆ. ಆಮೇಲೆ ನಮ್ಮಲ್ಲಿ ಕೆಲವರು ಅನಾರೋಗ್ಯ ಇದೆ, ಇದ್ರೂ ಸಹ ದೇವರು ನಮ್ಮನ್ನು ಜೀವಂತವಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಮ್ಮ ಕಷ್ಟವಾಗಲಿ, ನಮ್ಮ ರೋಗವಾಗಲಿ ನಮ್ಮನ್ನು ಜಯಿಸಲಿಲ್ಲ, ಆದರೆ ಆ ಕಷ್ಟವನ್ನು, ಕಾಯಿಲೆವನ್ನು ನಾವು ಜಯಿಸಿ ನಮ್ಮ ಕಾಲ ಕೆಳಗೆ ಇಟ್ಟುಕೊಂಡಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾವು ಜೀವಂತವಾಗಿ ಇದ್ದಿದ್ದಕ್ಕೆ ನಾವು ಏನು ಮಾಡಬೇಕು? ಆತನಿಗೆ ಸ್ತೋತ್ರ. ಎರಡನೇ ಪಾಯಿಂಟ್ ಹೇಳ್ತಾರೆ ಪಾಸ್ಟರ್, ಯಾವುದು? ನಮ್ಮ ಮಕ್ಕಳಿಗೋಸ್ಕರ. ಆಮೇಲೆ ಪ್ರಾರ್ಥನೆ ಮಾಡಬೇಕು. ಮಕ್ಕಳಿಗೋಸ್ಕರ ನೀವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ದೇವರು ನಿನ್ನನ್ನು ನಂಬಿ ನಿನ್ನ ಹೊಟ್ಟೆಯಲ್ಲಿ ಆ ಮಕ್ಕಳನ್ನು ದಾನವಾಗಿ ಕೊಟ್ಟಿದ್ದಾನೆ. ಆಮೇಲೆ ಆ ಮಕ್ಕಳನ್ನು ಸಮಾಜದಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ ಕ್ರಿಸ್ತನ ಮಹಿಮೆಗಾಗಿ ನಾವು ಬೆಳೆಸಬೇಕು. ನಾವು ಯೆಶಾಯನ ಗ್ರಂಥದಲ್ಲಿ ನೋಡಿದ್ವಿ, ಜೀವವಿರೋ ಎಲ್ಲರೂ ಏನು ಮಾಡಬೇಕು? ಯೆಹೋವನನ್ನೇ ಸ್ತುತಿಸಬೇಕು, ಆರಾಧಿಸಬೇಕು ಅಂತೇಳಿ. ನೀನು ಮಾತ್ರ ಬಂದಿಲ್ಲ ಆರಾಧನೆ ಮಾಡಿ, ನಿನ್ನ ಮಕ್ಕಳು ಆರಾಧನೆ ಮಾಡಿಲ್ಲ ಅಂದರೆ, ನಿಮ್ಮ ಕುಟುಂಬ ಆರಾಧನೆ ಮಾಡಿಲ್ಲ ಅಂದರೆ ಏನರ್ಥ? ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಸಭೆನೇ ಬಿಟ್ಟು ಹೋಗಂಗಿಲ್ಲ, ಕೂತ್ಕೊಂಡು ಯಾವಾಗಲೂ ಸ್ತೋತ್ರ ಮಾಡುವಂಥ ಸಂದರ್ಭ. ವರ್ಷವೆಲ್ಲ ಎಷ್ಟೊಂದು ಆಕ್ಸಿಡೆಂಟ್ಗಳು, ಎಷ್ಟೊಂದು ಕಾಯಿಲೆಗಳು, ಎಷ್ಟೊಂದು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗೋಂಥ ಸಂದರ್ಭಗಳು ಬಂತು. ಬದುಕಲೇಬಾರ್ದಂತೇಳಿ ಮನೆ ಬಿಟ್ಟು ಓಡಬೇಕು ಅಂದ್ಕೊಂಡಿದ್ರಿ. ಆಮೇನ್. ಇವೆಲ್ಲದರಲ್ಲಿ ದೇವರು ಸಹಾಯ ಮಾಡಿದ್ದಾರೆ. ಯಾವುದರಲ್ಲಿ? ಪ್ರಾಣದಿಂದ, ಆಕ್ಸಿಡೆಂಟಿಂದ, ಸೂಸೈಡಿಂದ, ಕಾಯಿಲೆಯಿಂದ, ಊರು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ರಿ, ಕಷ್ಟದಿಂದ. ಇದೆಲ್ಲ ಸಂದರ್ಭ ಬಂದರೂ ಸಹ ಜೀವಂತವಾಗಿ ಇಲ್ಲಿಟ್ಟಿದ್ದಾರೆ. ಅದಕ್ಕೆ ದೇವ್ರ ಸ್ತೋತ್ರ. ಆಮೇಲೆ ಇನ್ನೊಂದು ಬೇಜಾರು ಸಂಗತಿ ಅಂದರೆ, ಒಬ್ಬೊಬ್ಬರಿಗೆ ಈ ರೀತಿಯಾಗಿ ಏನೋ ಓಡೋಗೋಂಥ ಸಂದರ್ಭ, ಮನೆ ಬಿಟ್ಟು ಹೋಗೋ ಸಂದರ್ಭ, ಸಾಯೋ ಸಂದರ್ಭ, ಕಷ್ಟ ಬಂದಾಗ ಅದೆಲ್ಲವನ್ನು ದೇವರು ಕೊಟ್ಟಂತಹ ಜೈಕಾಗಿ ದೇವ್ರ ಸ್ತೋತ್ರ ಮಾಡೋ ಬದಲು ಇವತ್ತು ಕೆಲವರು ಸಭೆ ಬಿಟ್ಟೇ ಹೋಗ್ಬಿಟ್ಟವ್ರೆ. ಇದೆಂಥ ಕೃತಜ್ಞತೆ ಇದು? ಇದು ಕೃತಜ್ಞತೆನಾ? ವರ್ಷದಿಂದ ಕಾಪಾಡು ಬಂದಿದ್ದಕ್ಕೆ ನಾವು ಏನು ಮಾಡಿರ್ಬೇಕು? ಸಭೆಯಲ್ಲಿ ಇರಬೇಕಾಯಿತು. ಇವತ್ತು ಸಭೆಯಲ್ಲಿ ಕೆಲವರು ಇಲ್ಲ. ಯಾಕೆ? ಏಸಪ್ಪ ಏನೂ ಮಾಡಿಲ್ಲ. ಇನ್ನೊಬ್ರು ಯಾರ್ರೀ ಕೆಲಸಗಾರರು, ನನಗಿಷ್ಟ ಇಲ್ದವ್ರು ಅಲ್ಲಿ ಬಂದವ್ರೆ, ನನ್ನ ಇಷ್ಟ ಇಲ್ದವ್ರು ಇಲ್ಲಿ ಕೂತ್ಕೊಂಡವ್ರು. ಅದೆಲ್ಲ ನಿನಗೂ ದೇವ್ರಿಗೆ ಸಂಬಂಧಪಟ್ಟಿದ್ದು. ಆಮೇಲೆ
ಯಾವಾಗಲೂ ಚಲಪತಿ ವರ್ಡ್ ಜಾಸ್ತಿ ಯೂಸ್ ಮಾಡ್ತಾನೆ. ನಾನು ನನ್ನ ದೇವರ ಸಂಬಂಧದಲ್ಲೇ ಇರ್ತೀನಿ. ಅದು ಒಳ್ಳೆ ವರ್ಡ್. ಅದು ನಾವು ಆ ಸಂಬಂಧದಲ್ಲೇ ಇರಬೇಕು. ಆಮೇನ್. ಎರಡನೇದು ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು. ಆಮೇನ್. ಯವನಸ್ಥರಾದಾಗ ಅನೇಕ ಶೋಧನೆಗಳು ಬರ್ತಾವೆ, ಅವರಿಗಾಗಿ ಪ್ರಾರ್ಥಿಸಬೇಕು. ಒಬ್ಬ ಯವನಸ್ಥನಾಗಲಿ ಒಬ್ಬ ಯವನಸ್ತ್ರೀ ಆಗಲಿ ಪಾಪದಲ್ಲೋ ತಪ್ಪಲ್ಲೋ ಬಿದ್ದೋಗ್ಬಿಟ್ರೆ ಆ ಸಭೆಗೆ ಅವಮಾನ, ಪಾಸ್ಟ್ರಿಗೆ ಅವಮಾನ, ಆ ಕುಟುಂಬಕ್ಕೆ ಅವಮಾನ. ಕೆಲವರು ಹೇಳ್ಬೋದು ಇದೆಲ್ಲ ಕಾಮನ್ ಬಿಡು ಅಂತ. ಬಟ್ ನಾವು ಕಾಮನ್ ಜನಾಂಗದಲ್ಲಿ ಹೋಗುವಂಥವರಲ್ಲ, ಕ್ರಿಸ್ತನಿಗಾಗಿ ಪ್ರತಿಷ್ಠಾಪನೆ ಮಾಡಲ್ಪಟ್ಟಂಥವರು. ಆಮೇನ್. ನಮ್ಮ ಕಣ್ಣು ಬಾಯಿ ನಡತೆಯನ್ನು ಗಮನಿಸುವಂತಹ ಮಧ್ಯದಲ್ಲಿ ಸಾಕ್ಷಿಯಾಗಿರುವಂಥವಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ತಂದೆ ತಾಯಿಗಳು ಚೆನ್ನಾಗಿದ್ದು ಮಕ್ಕಳು ಪಾಪದಲ್ಲಿ ಬಿದ್ದೋಗ್ಬಿಟ್ರು ಆ ಕೆಟ್ಟ ಹೆಸರೇ. ಮಕ್ಕಳು ಚೆನ್ನಾಗಿದ್ದರು ತಂದೆ ತಾಯಿಗಳು ಪಾಪದಲ್ಲಿ ಬಿದ್ದೋಗ್ಬಿಟ್ರು ಕೆಟ್ಟ ಹೆಸರೇ. ನಾವು ಮತ್ತೆ ಇಂದಿನ ಕಾಲಕ್ಕೆ ಅಥವಾ ಇಂದಿನ ಸ್ವಭಾವಕ್ಕೆ ಹೋದಂಥವರಲ್ಲ. ಮುಂದೆ ಮುಂದೆ ಪರಿಶುದ್ಧತೆಯಲ್ಲಿ ನಡೀತಾ ಕ್ರಿಸ್ತನನ್ನು ಸೇರ್ಕೊಳ್ಳೋಕ್ಕೆ ಬೇಕಂತ ಪರಿಶುದ್ಧತೆ ನಡೆಸುವಂಥವರಾಗಿರಬೇಕು. ಆಮೇನ್. ಹಲ್ಲೆಲೂಯಾ. ಮೂರನೇದು ಸ್ನೇಹಿತರಿಗೋಸ್ಕರ. ಆಮೇನ್. ಪಾಸ್ಟರ್ ಹೇಳಿದ್ರು, ಒಳ್ಳೆ ವಿಷಯ ಹೇಳಿದ್ರು. ಅವನಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇದ್ದದ್ದು ಸಹ ಅವ್ರ ಸ್ನೇಹಿತರು ಬಿಟ್ಟು ಹೋಗಲಿಲ್ಲ. ಆಮೇನ್. ಇವತ್ತು ಬೆಸ್ಟ್ ಫ್ರೆಂಡ್ಸು ನಮಗೆ ಬೇಕು. ಹಲ್ಲೆಲೂಯಾ. ಮೊದಲನೇ ಬೆಸ್ಟ್ ಸ್ನೇಹಿತರು ಯಾರಂದರೆ ಯೇಸು ಕ್ರಿಸ್ತನು. ಆಮೇನ್. ಹಂಗಂತೇಳಿ ನಮ್ಮ ಜೊತೆಯಲ್ಲಿದ್ದಂಥವರು ಚಡ್ಡಿ ದೋಸ್ತುಗಳನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಆಮೇನ್. ಅದು ಯಾವುದೇ ಸಮಸ್ಯೆ ಬರಲಿ, ಎಂಥ ಹೋರಾಟ ಬರಲಿ, ಒಬ್ಬರಿಗೊಬ್ಬರು ನಿಂತ್ಕೋಬೇಕು. ಅದು ನಿಜವಾದ ಸ್ನೇಹ. ಅದು ಹೆಂಗಸರಾಗಲಿ ಗಂಡಸರಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಒಬ್ಬರಿಗೊಬ್ಬರಿಗೆ ನಿಂತ್ಕೊಳ್ಳುವಂಥದ್ದು. ಆಮೇನ್. ಆಮೇಲೆ ನಾಲ್ಕನೇದು ಸರ್ವ ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳಿಗಾಗಿ. ಆಮೇನ್. ಈ ಪ್ರಾರ್ಥನೆ ಮಾಡೋರಿಗೆ ಈ ಪಾಯಿಂಟ್ಗಳು ತುಂಬ ಈಸಿ. ಪ್ರಾರ್ಥನೆ ಮಾಡದಿದ್ದವ್ರಿಗೆ ಸುಮ್ಮನೆ ಪ್ರಾರ್ಥನೆ ಮಾಡೋರಿಗೆ ಏನು ಅರ್ಥ ಆಗಲ್ಲ ಬಿಡ್ರಿ. ದೇವರೇ ಅವ್ರನ್ನ ಆಶೀರ್ವಾದ ಮಾಡೋ, ನನ್ನ ಆಶೀರ್ವಾದ ಮಾಡೋ, ಮಕ್ಕಳ ಅಷ್ಟೇ ಇರ್ತದೆ. ಬಟ್ ಪ್ರಾರ್ಥನೆ ಮಾಡುವಂಥ ಈ ವೀರರಿಗೆ ಈ ಸಂದೇಶ ತುಂಬ ಪ್ರಯೋಜನಕರವಾಗಿರ್ತದೆ. ಯಾರಿಗಿದು ಪ್ರಾರ್ಥಿಸುವ. ಯಾಕಂದರೆ 1 hour ಹೆಂಗಪ್ಪ ಹೋಗೋದು ಅನ್ನೋರಿಗೆ ಫಾಸ್ಟ್ ಪಾಯಿಂಟ್ ಬಾಳೆಹಣ್ಣು ಬಿಚ್ಚಿಟ್ಟಂಗೆ ಕ್ಲೀನಾಗಿ 1 2 3 4 ಅಂತ ಈ ರೀತಿಯಾಗಿ ಕೊಟ್ಬಿಟ್ರು. ಇವಾಗ 1 hour ಅಲ್ಲ 2 hour 3 hour ಪ್ರಾರ್ಥನೆ ಮಾಡ್ಬೋದು. ಆಮೇನ್. ಎಷ್ಟು ಜನ ಪ್ರತಿಷ್ಠಾಪನೆ ಮಾಡ್ತೀರಾ? ನಾಳೆ ವರ್ಷದಿಂದ ನಾನು ನನ್ನ ಕುಟುಂಬ ಅಟ್ಲೀಸ್ಟ್ ಅರ್ಧ ಗಂಟೆ ನಾವು ಪ್ರಾರ್ಥನೆ ಮಾಡ್ತೀನಿ. ಎಷ್ಟು? 12 ಗಂಟೆ ಅಲ್ಲ, ಎಷ್ಟು? ಯಾರ್ಯಾರು ಸೇರಿ? ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಈ ದಿನ ಪ್ರಮಾಣ ಮಾಡಬೇಕು. ಇಷ್ಟು ಮಾತ್ರ ಮಾಡ್ರಿ. ಈ ಸಭೆಯಲ್ಲಿ ನಿಮ್ಮ ಕುಟುಂಬವನ್ನು ಹೆಂಗೆ ದೇವರು ಉಪಯೋಗ ಮಾಡ್ತಾನೆ ನೋಡ್ರಿ. ಹಲ್ಲೆಲೂಯಾ. ಎಷ್ಟು ಜನ ಪ್ರತಿಷ್ಠಾಪನೆ ಮಾಡ್ತಾರೆ? ನಾನು ಇವತ್ತಿಂದ ನನ್ನ ಕುಟುಂಬದವರು ಅಟ್ಲೀಸ್ಟ್ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೇವೆ. ಆಮೇಲೆಲ್ಲ ನಾವು ಮಾಡ್ತೀವಿ ಹೇಳ್ರಮ್ಮ. ಗಂಡನಿಗೆ ಹೇಳ್ರಿ, ಇವತ್ತಿಂದ ನಾವು ನಮ್ಮ ಕುಟುಂಬದಲ್ಲಿ ಏನು ಮಾಡಬೇಕು, ಎಷ್ಟೇ ಬ್ಯುಸಿ ಇದ್ರೂ ಸರಿಯಾದ ಸಮಯಕ್ಕೆ ಮನೆಗೆ ಬಂದು ಸೇರ್ಕೊಂಬಿಡಪ್ಪ ಅಂತ. ಒಂದು ವೇಳೆ ನಿಮ್ಮ ಯಜಮಾನರು ಬೇಗ ಬರಲ್ಲ, ಒಂದು ಕಾರಣ ಏನಂದರೆ ನಮ್ಮ ಬಾಯಿಗಳು ತುಂಬ ಒಳ್ಳೆಯ ಬಾಯಿಗಳು, ಅದರಿಂದ ಬೇಗ ಬರಲ್ಲ. ಅವ್ರು ಫೋನ್ ಮಾಡಿ ಹೇಳ್ರಿ, ನಿನಗೇನು ಅಂಥ ಕೆಲಸ ಇಲ್ಲಪ್ಪ, ಬೇಗ ಬಾ ಪ್ರಾರ್ಥನೆ ಮಾಡೋಣ ಅಂತೇಳ್ರಿ. ಏನು ಅದಾಣಿ ಅಂಬಾನಿ ಜೊತೆಲ್ಲ ನಿಮ್ಮ ಯಜಮಾನ್ರನ್ನ ಮೀಟಿಂಗ್ ಮಾಡ್ತಾ ಇರ್ತಾರೆ. ಮೀಟಿಂಗ್ ಮಾಡ್ತಾ ಇರ್ತಾರ ಟೀ ಅಂಗಡಿಯಲ್ಲಿ. ಅದಾನಿ ಶೇರು ಜಾಸ್ತಿ ಆಯಿತು, ಅಂಬಾನಿ ಶೇರು ಕಡಿಮೆ, ಈ ಬಿಸ್ನೆಸ್ಸಲ್ಲಿ ತುಂಬ ಜವಾಬ್ದಾರಿ ತಗೊಂಡಿದ್ದಾರಾ? ಏನೂ ಇಲ್ಲ. ಮೊದಲು ಮನೆಗೆ ಬಂದು ಸೇರ್ಕಪ್ಪ, ನಮ್ಮ ಕುಟುಂಬ ನಾವು ದೇವ್ರ ಸ್ತೋತ್ರ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಇದನ್ನು ಖಂಡಿತ ನೀವೆಲ್ಲರ ಕೈ ಎತ್ತಿ ಹೇಳಲೇಬೇಕು. ನಾನು ಬಿಡೋದೇ ಇಲ್ಲ, ಅರ್ಧ ಗಂಟೆ ಪ್ರೇಯರ್ ಮಾಡಲೇಬೇಕು. ಇಲ್ಲ ಚರ್ಚ್ಗೆ ಬರಬೇಡ್ರಿ ನೀವು ಪ್ರೇಯರ್ ಮಾಡಿಲ್ಲ ಅಂದರೆ. ನೀವು ಯಾವ ಚರ್ಚ್ಗಾದರೂ ಹೋಗ್ರಿ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಆ ಸಭೆ ಸತ್ತು ಸಭೆ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅದು ಸತ್ತು ಕುಟುಂಬ. ಈ ಸತ್ತು ಕುಟುಂಬನ ಇಟ್ಕೊಂಡು ನಾನು ಏನು ಮಾಡ್ಬೇಕಿಲ್ಲಿ? ಸತ್ತು ಕುಟುಂಬನ ಇಟ್ಕೊಂಡು ಏನು ಮಾಡ್ಬೇಕು ಹೇಳ್ರಿ? ಬೇಕಾ ನನಗೆ? ಬೇಕಾ ಪಾಸ್ಟರ್ ನಮಗೆ ಸತ್ತು ಕುಟುಂಬಗಳು? ಯಾಕಂದ್ರೆ ನನ್ನ ದೇವರು ಜೀವಿಸೋ ದೇವರು. ನನ್ನ ದೇವರು ಜೀವಿಸೋ ದೇವರು ಅಂದರೆ ನನ್ನ ಸಭೆ ಜೀವಿಸೋ ಸಭೆ ಆಗಿರ್ತದೆ. ನನ್ನ ಸಭೆ ಜೀವಿಸೋ ಸಭೆ ಆಗಿರಬೇಕಾದ್ರೆ ಕುಟುಂಬಗಳು ಜೀವಂತವಾಗಿರಬೇಕು. ಹಲ್ಲೆಲೂಯಾ. ಜೀವಂತವಾಗಿರಬೇಕಂದ್ರೆ ಜೀವಂತ ದೇವರಿಗೆ ಜೊತೆ ಮಾತಾಡಬೇಕು. ಆಮೇನ್. ಹಲ್ಲೆಲೂಯಾ. ಜೀವ ಇಲ್ದಂತಹ ಡೆಡ್ ಬಾಡಿ ಇಟ್ಕೊಂಡು 100 ಡೆಡ್ ಬಾಡಿಗಳಿದ್ರು ವೇಸ್ಟೇ. ಯಾವುದು? ಹೆಣ್ಣುಗಳು ಎಷ್ಟಿದ್ರು ಏನ್ರಿ?
ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಇವತ್ತು ಒಳ್ಳೆ ಪಾಯಿಂಟ್ಗಳು ಹೇಳಿದ್ದಾರೆ. ಇದನ್ನು ಇಟ್ಕೊಂಡು ಪ್ರತಿಯೊಂದು ಕುಟುಂಬ ಪ್ರಾರ್ಥನೆ 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 ಸ್ತೋತ್ರ ಪ್ರಾರ್ಥನೆ ಸ್ತೋತ್ರ ಪ್ರಾರ್ಥನೆ ಸ್ತೋತ್ರ ಪ್ರಾರ್ಥನೆ. ಆಮೇಲೆ ಸಾಧ್ಯವಾದರೆ ಒಂದೊಂದು ಪಾಯಿಂಟ್ ಒಂದೊಂದು ದಿವಸ ಮಾಡಿರಿ, ಒಂದೊಂದು ಅವರು. ಆಮೇಲೆ ಒಂದೊಂದು ದಿವಸ ಒಂದೊಂದು ಮಾಡಿರಿ. ಅವ್ರು ಎಷ್ಟು ಪಾಯಿಂಟ್ ಕೊಟ್ಟಿದ್ರ ಪಾಸ್ಟ್ರು? 4 ದಿವಸ ಮಾಡಿರಿ. ಇನ್ನು 2 ದಿವಸ ಏನು ಮಾಡ್ತೀರಾ? ನಮಗೋಸ್ಕರ ಮಾಡಿರಿ, ಸಭೆಗೋಸ್ಕರ ಮಾಡಿರಿ, ಯಾರು ಯಾವ ಹಳ್ಳಿಗಳು ಜ್ಞಾಪಕ ಬರ್ತವೆ ಎಲ್ಲದಕ್ಕೆ ಪ್ರಾರ್ಥನೆ ಮಾಡಿರಿ. ಆಮೇನ್ ಆಮೇನ್. ಎಲ್ಲ ಕೈ ಎತ್ತಬೇಕು. ಯಾರು ತೋರ್ಬೇಕಂದ್ರೆ ಸತ್ತವರೆಲ್ಲ ಜೀವಂತವಾಗಿರೋರು. ಆಮೇನ್. ಪ್ರತಿಷ್ಠಾಪನೆ ಮಾಡಬೇಕು. ಇವತ್ತಿಂದ ಅರ್ಧ ಗಂಟೆ ಆದರೂ ನಾನು ಪ್ರಾರ್ಥನೆ ಮಾಡಬೇಕು. ಮಾಡಿಲ್ಲ ಅಂದರೆ ಈ ಜಾಗ ಖಾಲಿ ಇದ್ರೂ ಪರವಾಗಿಲ್ಲ, ಬೇರೆ ಬಂದು ಜನ ಕೂತ್ಕೊಳ್ತಾರೆ. ನಿಮ್ಮ ಜಾಗ ಇಕ್ಕಟ್ಟಾಗಿ ಯಾಕೆ ಕೂತ್ಕೋಬೇಕು? ಈ ಸತ್ತ ಹೆಣಗಳನ್ನ ಇಟ್ಕೊಂಡು ಕಷ್ಟಪಡೋದಕ್ಕಿಂತ ಬದುಕಿರೋರು 10 ಜನ ಎದುರು ಸಾಕು. ಆಮೇಲೆ ಬೇಜಾರು ಮಾಡ್ಕೊಳ್ಳೋದಿದ್ರು ಪರವಾಗಿಲ್ಲ. ದೇವ್ರಿಗೆ ಬೇಕಾರದು ಯಾರು? ಬದುಕಿರೋರೆಲ್ಲ ಕೈ ಎತ್ತಿರಿ. ಯೇಸುವೆ, ನಾನು ನನ್ನ ಕುಟುಂಬದವರು ಅರ್ಧ ಗಂಟೆ, ಸಾಧ್ಯವಾದಷ್ಟು 2 ಗಂಟೆ, ಅರ್ಧ ಗಂಟೆಯಿಂದ 2 ಗಂಟೆವರೆಗೂ ಸಮಯ ಇದ್ದಾಗವಲ್ಲ, ನಾನು ನನ್ನ ಕುಟುಂಬದವರು ನಿನ್ನ ಜೊತೆ ಪ್ರಾರ್ಥನೆ ಮಾಡ್ತೇವೆ. ನಿನ್ನ ಹತ್ರ ಮಾತಾಡ್ತೀನಿ ಸ್ವಾಮಿ. ಯಾಕಂದ್ರೆ ಜೀವ ಕೊಟ್ಟಿದ್ದು ನೀವು, ದಾನ ನೀವು, ಆಶೀರ್ವಾದ ಮಾಡಿದ್ದು ನೀವು. ನಿನ್ನಿಂದ ನಾನು ಜೀವಂತವಾಗಿದ್ದೇನೆ. ಈ ಪ್ರಾರ್ಥನೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೀನಿ ತಂದೆ. ಆಮೇನ್. ಈ ಪ್ರತಿಷ್ಠಾಪನೆ ಯಾವತ್ತಿಗೂ ನಿಮ್ಮ ಲೈಫ್ ಪೂರ್ತಿ ಮರಿಲೇಬಾರದು. ನೀನು ಯಾರ ಮುಂದೆ ಪ್ರಮಾಣ ಮಾಡಿರೋದು? ಯಾರಿಗಾದ್ರೂ ಮೋಸ ಮಾಡ್ಬೋದು, ಪಾಸ್ಟ್ರಿಗೆ ಮೋಸ ಮಾಡ್ಬೋದು, ಮನುಷ್ಯರಿಗೆ ಮೋಸ ಮಾಡ್ಬೋದು. ದೇವ್ರಿಗೆ ಮೋಸ ಮಾಡಿದ್ರೆ ನಿನ್ನ ಉಸಿರು ಟುಸ್ಪಟಾಕಿ ಬೇಡ ಅಲ್ವಾ? ನನ್ನ ಉಸಿರಿರೋ ದಿನವೆಲ್ಲ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸಲ್ಲ. ಹಲ್ಲೆಲೂಯ ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಇಂಥ ಕುಟುಂಬಗಳಿದ್ರೆ, ನನಗಿಂಥ ಕುಟುಂಬಗಳಿದ್ರೆ ಇಡೀ ಸಮಾಜವನ್ನು, ಊರ ದೇಶವನ್ನೇ ಆಡಿಸ್ಬೋದು. ಆಮೇನ್. ಯಾಕಂದ್ರೆ ಪ್ರಾರ್ಥನೆ ನಮಗೆ ಸೇವಕರಿಗೆ ಬೇಕಾದ್ರೇನು ಗೊತ್ತಾ? ಪ್ರಾರ್ಥನೆ ಬಲ್ಲ. ಒಬ್ಬ ಪಾಸ್ಟರ್ ಹೇಳಿದ್ರು, ಪಾಸ್ಟರ್ ನಿಮ್ಮ ಸೇವೆ ತುಂಬ ದೊಡ್ಡದಾಗಿದೆ, ನಡೀತಾ ಇದೆ. ನಿಮಗಂತ ಕೆಲವು ನಂಬಿಗಸ್ತರ ಕುಟುಂಬಗಳನ್ನು ಎಬ್ಬಿಸಿ ಪ್ರತಿನಿತ್ಯ 1 hour ಪ್ರೇಯರ್ ಮಾಡೋದನ್ನು ನೀವು ರೆಡಿ ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಕಾರ್ಯಗಳು ಮಾಡಬಹುದು ಅಂತ. ಹಲ್ಲೆಲೂಯ. ಎಷ್ಟು ಜನ ಈ ಸಭೆಗಾಗಿ, ಈ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? ಸೇವಕರಿಗೆ, ಎಲ್ಲ ಸೇವಕರು, ನಮ್ಮ ಸಭೆಗೆ ಬರುವಂಥ ಎಲ್ಲ ಸೇವಕರುಗಳಿಗೂ, ನಮ್ಮ ಸಭೆಯಲ್ಲಿ ಸೇವೆ ಮಾಡುವಂಥ ಸೇವಕರ ಕುಟುಂಬಗಳಿಗೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸ್ಟಾರ್ಟಿಂಗಲ್ಲಿ ಒಂದು ಪಾಸ್ಟ್ ಒಂದು ಮಾತು ಹೇಳಿದ್ರು, ಕಾಣಿಕೆ ಭಿಕ್ಷೆ ಅಲ್ಲ ಆಗ್ತಾ ಇರೋದು, ನಾನು ಬದುಕಿರೋದಕ್ಕೆ ಕೃತಜ್ಞತೆ ಹಾಕೊಡೋಂಥದ್ದು. IC ವಾರ್ಡಲ್ಲಿ 50,000 ಕೊಡೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಹಾಸ್ಪಿಟ್ಲಲ್ಲಿ ಬೇಡ ಅಂದರೆ ದೇವರ ಮಹಿಮೆಗಾಗಿ ದೇವರ ಹಣವನ್ನು ತಂದು ಏನು ಮಾಡಬೇಕು? ಅದು ಚಿಕ್ಕದೋ ದೊಡ್ಡದೋ ಕೊಟ್ಬಿಟ್ಟು ಹೋಗು. IC ವಾರ್ಡಕ್ಕಲ್ಲ, ಹಾಸ್ಪಿಟ್ಲಿಗೆ ಹೋಗಲ್ಲ. ಆಮೇನ್. ದೇವ್ರ ವಾಕ್ಯ ಹೇಳುತ್ತೆ, ನುಂಗುವ ಹುಳುವನ್ನು ತಡೀತೀನಿ ಅಂತೇಳಿ. ಆಮೇನ್ ಆಮೇನ್. ಹಲ್ಲೆಲೂಯ. ನಾನು ನುಂಗುವಳ ಜೊತೆಲೇ ಜೀವನ ಮಾಡ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಅದರಿಂದ ಅವರು ಒಂದು ಒಳ್ಳೆ ಎಕ್ಸಾಂಪಲ್. ಅದು ಅವ್ರ ಸ್ನೇಹಿತರು ಹಾಸ್ಪಿಟ್ಲಲ್ಲಿ IC ವಾರ್ಡ್, ರಾಮಯ್ಯ ಹಾಸ್ಪಿಟ್ಲಲ್ಲಿ ಏನು ಮಾಡೋದು? IC ವಾರ್ಡಲ್ಲಿದ್ದಾನೆ. ದಿನಕ್ಕೆ ಎಷ್ಟು? ಏನಕ್ಕೆ? ಉಸಿರಾಡೋದಕ್ಕೆ. ದೇವರು ಫ್ರೀಯಾಗಿ ಕೊಟ್ಬಿಟ್ಟವನೇ, 1 ರೂಪಾಯಿ ಕೊಡಂಗಿಲ್ಲ. ಆಮೇನ್. ಹಲ್ಲೆಲೂಯ. ನಾನು ಎಲ್ಲ ನಿಂತ್ಕೋಣ. ನನ್ನ ಉಸಿರಿರುವ ದಿನವೆಲ್ಲ ನಾಡು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಈ ಬುಧವಾರ 31ನೇ ತಾರೀಕು ಇರ್ತದೆ, ನೈಟ್ ಪ್ರೇಯರ್ ಇರ್ತದೆ, ಆಲ್ ನೈಟ್ ಪ್ರೇಯರು. ಮತ್ತೆ ಗುರುವಾರ 1ನೇ ತಾರೀಕು ಜನವರಿ 1 ಆಗಿರೋದ್ರಿಂದ
ನಾವೆಲ್ಲ ಸೇರಿ ಪ್ರಾರ್ಥನೆಗೆ ಬರಬೇಕು. ಆ ದಿನ ಕ್ಯಾಲೆಂಡರ್ಸು ಮತ್ತು ಬಹುಮಾನ ಅದೆಲ್ಲವೂ ಇರ್ತದೆ. ಕುಟುಂಬಕ್ಕಾಗಿ ಕೊಡುವಂಥ ಎಲ್ಲ ಅಭ್ಯಾಸ ಇದೆ. ನಿಮ್ಗೆ ಗೊತ್ತಲ್ವಾ, ಲೇಟಾಗಿ ಬಂದು ಇನ್ನೊಂದು ವಾರದಲ್ಲಿ ಬಂದರೆ ಕಷ್ಟ. ಭಾನುವಾರ ಕರ್ತನ ಭೋಜನ ಇರ್ತದೆ. ಯಾರಾದರೂ ಅಡುಗೆ ಮಾಡಿಸೋರಿದ್ರೆ ಮಾಡಿಸ್ಬೋದು. ಹೊಸ ವರ್ಷದಲ್ಲಿ ಒಂದು ಹೊಸ ಕಾರ್ಯಗಳುಂಟಾಗಲಿ. ಆಮೇಲೆ ಮೊದಲನೇದಾಗಿ ಬುಧವಾರ ನೈಟ್ ಬಂದವರಿಗೆ ಮತ್ತು ಆರಾಧನೆ ಆರಾಧನೆ ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య. ಬಲವಿಲ್ಲದಿರುವಾಗ
ಯೇಸುವಿಗೆ ಆರಾಧನೆ. ಅದು ನೆನೆಸಿ ಹಾಡು ಗೊತ್ತಾ? ಈ ಹಾಡು ಹಾಡಿದ್ರೆ ಇನ್ನು ಹಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ಬಲ. ಆಮೇನ್. ನಿಲ್ಲಿಸುವಂತ ಆಗ್ಲಿ ಕುಂತ್ಕೊಳ್ಳುವಂತ ಮನೋಭಾವ ಬರ್ತಾ ಇಲ್ಲ, ಇನ್ನು ಆರಾಧಿಸಬೇಕಂತ ಬಲ ಬರ್ತಾ ಇದೆ. ಹಲ್ಲೆಲೂಯಾ. ಆತನ ಕೃತಜ್ಞತೆನ ನೆನಪಿಸುವಾಗ ನಾವು ನಿಜವಾಗ್ಲೂ ಆತನ ಏನು ಕೊಡಕ್ಕೆ ಸಾಧ್ಯ? ನಾವು ಉಪಕಾರವನ್ನ ಏನೂ ಇಲ್ಲ. ಸ್ತುತಿ ಸ್ತೋತ್ರಕ್ಕಿಂತ ಹೆಚ್ಚಾಗಿ ಏನು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಈ ರೀತಿಯಂತಹ ಸತ್ಯಗಳನ್ನು ತಿಳ್ಕೊಂಡು ನಾವು ಆರಾಧಿಸುವಾಗ ಪ್ರೇಯರ್ ಮಾಡೋದೇ ಬೇಡ. ಕೆಲವು ಟೈಮ್ನಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಆಗ್ಬಿಟ್ಟಿರ್ತದೆ. ಆಮೆನ್. ಕೃತಜ್ಞ ಸ್ತೋತ್ರಕ್ಕೆ ಅಷ್ಟು ಬಲ ಇದೆ. ಏನು ಕೃತಜ್ಞತೆ ಅಂದ್ರೆ 2 ಭಾಗ. ಒಂದು, ಈಗಾಗಲೇ ಆಗಿರೋದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು. 2ನೇ ಭಾಗ ಏನು ಗೊತ್ತಾ? ಮುಂದೆ ಆಗೋದಕ್ಕೆ ಅಡ್ವಾನ್ಸ್ ಬುಕ್ ಮಾಡುವಂಥದ್ದು. ಆಮೆನ್. ಹಲ್ಲೆಲೂಯಾ. ಗಮನಿಸಿರಿ, ನಾವು ಬಸ್ಸೋ ಫ್ಲೈಟೋ ಬುಕ್ ಮಾಡಬೇಕಾದ್ರೆ ಅಡ್ವಾನ್ಸ್ ಬುಕ್ ಮಾಡ್ತೀವಿ, ದುಡ್ಡು ಕಟ್ಬಿಟ್ಟು. ಏನಕ್ಕೆ? ಆ ರಿಸರ್ವ್ ಆಗಿ ಆ ಸೀಟು ನನಗೆ ಕನ್ಫರ್ಮ್. ಏನದು? ಕನ್ಫರ್ಮ್ ಅಂತದಾನೆ ಆಗಿರ್ತು. ಬುಕ್ ಆಯ್ತಪ್ಪ, ಅಡ್ವಾನ್ಸ್ ನಾಳೆ ತಿಂಗಳು ಹೋಗೋದಕ್ಕೆ ಟಿಕೆಟ್ ಬುಕ್ ಆಯ್ತು. ಅದೇನಾಯ್ತು? ಅದು ಕನ್ಫರ್ಮ್ ಆಯ್ತಾ ಇಲ್ವಾ? ಆಯ್ತು. ಅದೇ ರೀತಿಯಾಗಿ ಸ್ತೋತ್ರ ಮಾಡುವಾಗ ಮುಂದೆ ಒಳ್ಳೇದಾಗೋದಕ್ಕೆ ಅದು ಕನ್ಫರ್ಮೇಷನ್. ಇನ್ನೊಂದು ಗೊತ್ತಾ? ಪ್ರಾರ್ಥನೆ ಮಾಡುವಾಗ ದೇವರು ಪರಲೋಕದಿಂದ ಕೇಳ್ತಾನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಮಾಡುವಾಗ, ಥ್ಯಾಂಕ್ಸ್ ಹೇಳುವಾಗ, ಥ್ಯಾಂಕ್ಸ್ ಹೇಳೋದಕ್ಕೆ ಎಷ್ಟು ಜನ ಇರಬೇಕು? ಎಷ್ಟು ಜನ ಇರಬೇಕು? ಇಬ್ರು. ನಾನು ಪಾಸ್ಟ್ಗೆ ಥ್ಯಾಂಕ್ಸ್ ಹೇಳ, ಥ್ಯಾಂಕ್ ಯು ಪಾಸ್ಟರ್, ನೀವು ಬಂದಿದ್ದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಕ್ಕಾಗಿ. ಈಗೇನಾಯ್ತು? ಇಬ್ರು ಸೇರಿ ಏನು ಮಾಡಿದ್ರಿ? ಥ್ಯಾಂಕ್ಸ್ ಹೇಳ್ತಾ ಇದೀವಿ ಅಲ್ವಾ? ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳುವಾಗ ಪರಲೋಕದಿಂದನೇ ಇಳಿದು ಬರ್ತಾರೆ ಕೈ ಕೊಡೋದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಥ್ಯಾಂಕ್ಸ್ ಹೇಳೋದ್ರಲ್ಲಿ ದೇವ್ರು ತುಂಬಾ ಸಂತೋಷ ಪಡ್ತಾನೆ. ಮತ್ತೆ ಇನ್ನೇನು ಗೊತ್ತಾ? ಹೆಚ್ಚೆಚ್ಚು ಆಶೀರ್ವಾದ ಹೊಂದಬೇಕಾದ್ರೆ ಥ್ಯಾಂಕ್ಸ್ ಹೇಳ್ಕೊಂಡೇ ಇರು. ಆತನ ಮಾಡಿದ ಉಪಕಾರಗಳನ್ನ ಹೇಳ್ತಾನೇ ಇರು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಇದನ್ನ ಎದುರು ನೋಡ್ತಾನೆ. 10 ಜನ ಕುಷ್ಠರೋಗಿಗಳು ಬಂದ್ರು. ಯೇಸು ಸ್ವಾಮಿ ಏನ್ ಕೇಳಿದ್ರು? 10 ಜನ ಕುಷ್ಠರೋಗಿಗಳಲ್ಲಿ ಬಂದು ಅದ್ಭುತವಾಗಿ ಹೋಗುವಾಗ ಒಬ್ಬ ಮಾತ್ರ ಬಂದ. ಆತನ ಕೇಳಿದ್ರೆ ಯೇಸು ಸ್ವಾಮಿ, ಇನ್ನು ಉಳಿದವರು ಎಲ್ಲಿ? ಆಮೆನ್. ಏನಕ್ಕೆ? ಇನ್ನು ಯಾವ ವಿಷಯಕ್ಕೋಸ್ಕರ ಇನ್ನು ಉಳಿದವರು ಎಲ್ಲೆಂದು ಕೇಳೇ ಇಲ್ಲ. ಈ ಜಾಗದಲ್ಲಿ ಮಾತ್ರ ಕೃತಜ್ಞತೆ ವಿಚಾರವಾಗಿ ಬಂದಾಗ ಅದ್ಭುತ ಹೊಂದ್ಕೊಂಡ್ರಲ್ಲ, ಉಳಿದವ್ರು ಎಲ್ಲಿ ಅಂತೇಳಿ. ಆಮೆನ್. ಹಲ್ಲೆಲೂಯಾ. ಈ ವರ್ಷವೆಲ್ಲ ಅದ್ಭುತ ಹೊಂದ್ಕೊಂಡ್ರಲ್ಲ, ಆರೋಗ್ಯ ಹೊಂದ್ಕೊಂಡು. ಈ ವಾಕ್ಯದಲ್ಲಿ ಹಾಡುಗಳಲ್ಲಿ ಹಂಗೇನೆ, ಹಸಿವಿಲ್ದಾಗ ಹಸಿವನ್ನು ನೀಗಿಸ್ತವ್ರು, ಪೋಷಿಸ್ತೀನಿ ನೀನು. ಆಮೇಲೆ ಬಲ ಇಲ್ಲದ ಟೈಮಲ್ಲಿ, ಅನಾರೋಗ್ಯದ ಟೈಮಲ್ಲಿ ನನ್ನನ್ನು ಏನು ಮಾಡಿದೆ? ಎಂತಂದ್ರೆ ಎಂತೆಂಥ ಅದ್ಭುತವಾದಂಥ ಮಾತುಗಳು ನೋಡ್ರಂತೆ. ಅದು ನೆನೆಸಿ ಹೇಳುವಾಗ ನನಗೆ ಹೇಗೋ ಒಂಥರ ಆನಂದ. ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ಸುಮಾರು ಜನ ಇಲ್ಲ, ಸುಮಾರು ಜನ, ಅರ್ಧಕ್ಕರ್ಧ ಜನ ಬಂದಿಲ್ಲ ಇವತ್ತು. ಕ್ರಿಸ್ಮಸ್ಗೆ ಬಂದು ಇವತ್ತು ಕೃತಜ್ಞತೆ ಹೇಳುವಂಥ ಸಂದರ್ಭ. ಹಲ್ಲೆಲೂಯಾ. ಇವ್ರಿಗೆ ಮತ್ತೊಂದು ಯಾರು ಬಂದಿಲ್ಲ ಅವ್ರಿಗೂ ಗೊತ್ತಾ? ನನ್ನ ಅನುಭವದಲ್ಲಿ ಕೆಲಸ ಆಗೋದೇ ಇಲ್ಲ ಅಂದಾಗ, ಈ ಹುಡುಗ ಹುಡುಗಿ ಒಪ್ಕೊಳ್ಳೋದೇ ಇಲ್ಲ ಅಂದಾಗ, ಇಲ್ಲಿಂದ ಮಾಲೂರಿಗೆ ಹೋಗೋಷ್ಟಕ್ಕೆ ರಿಸಲ್ಟ್ ಒಪ್ಕೊಂಡ್ಬಿಟ್ಟವ್ರೆ ಅಂತೇಳಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೊಡ್ಡ ಗಲಾಟೆ, ಮದುವೆ ಮಾಡಕ್ ಬಿಡಲ್ಲ ಅಂತ ಹೇಳಿದವ್ರೆಲ್ಲಾನು ದೊಡ್ಡ ದೊಡ್ಡ ಚೌಟ್ರಿಗಳಲ್ಲಿ ಮದುವೆ ಆಗ್ಬಿಟ್ಟು, ದೊಡ್ಡ ಗಲಾಟೆಗಳು ಆಗ್ತಾ ಇದೆ. ಹೊಡೆದಾಡ್ಕೊಂಡು ಮಚ್ಚು ದೊಣ್ಣೆ ಎತ್ಕೊಂಡು ಹೊಡೆದಾಡ್ತಾರೆ ಅಂದಾಗ, ದೇವರೇ ಈ ಜಗಳ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಆಮೆನ್. ಅಷ್ಟೇ. ಪ್ರಾರ್ಥನೆ ಆಯ್ತಾ? ನೆಕ್ಸ್ಟ್ ಸ್ತೋತ್ರ. ಇನ್ನು ಒಳ್ಳೆ ಅದ್ಭುತ ಏನು ಗೊತ್ತಾ? ಯೇಸು ಸ್ವಾಮಿ ಕೈಗೆ 5 ರೊಟ್ಟಿ 2 ಮೀನನ್ನು ಕೊಟ್ಟರು. 5,000 ಗಂಡಸರು ತಿಂದಿದ್ದು 20,000 ಜನ. ಸಣ್ಣದು. ಇವತ್ತು ನೀವು ವರ್ಷದಲ್ಲಿ ನೀವು ಕೈಲಾದಷ್ಟು ಕಾಣಿಕೆಗಳನ್ನು ಕೊಟ್ಟಿದ್ದೀರಾ. ಆಮೆನ್. 5 ರೊಟ್ಟಿ 2 ಮೀನ ಅದ್ಭುತ ಮಾಡಿದ ದೇವರು ನಿಮ್ಮ ಕೈಗಳಿಂದನೇ ಅನೇಕ ಕಾರ್ಯಗಳನ್ನು ಮಾಡುವ ದೇವರಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ತವರನ್ನ ಬದುಕಿಸಿದ ದೇವರು. ಅದನ್ನ ನಾವು ಕೃತಜ್ಞತೆ ತಿಳಿಸ್ಬೇಕು. ಆಮೆನ್. ಹಲ್ಲೆಲೂಯಾ. ಫಾಸ್ಟ್ ಬಂದ ತಕ್ಷಣ ನಮ್ಮ ಪೆಮ್ದೊಡ್ಡಿಂದ ಅಣ್ಣವ್ರು ಬಂದರು. ಮಣ್ಣು ಮಾಡುವಾಗ ಇದ್ದಿದ್ದು ನೋಡಿ ಫಸ್ಟ್ರೆ. ಅವ್ರ ಮನೆಯಲ್ಲಿ ಮಾಯ ಮಂತ್ರ ಮಾಡಿ, ಅಣ್ಣ ಮುಂದೆ ಬನ್ರಿ, ಮುಂದೆ ವೆಂಕಟೇಶ್ವರ ತಾತ ಮುಂದೆ ಬನ್ರಿ. ಅವರೆಲ್ಲ
ಕಣ್ಣುಗಳು ಹೋಗ್ಬಿಟ್ಟಿತ್ತು. ಈ ಜಾಗಕ್ಕೆ ಬಂದರು, ಪ್ರಾರ್ಥನೆ ಮಾಡಿದ್ವಿ, ಕಣ್ಣು ಬಂತು. ಆಮೆನ್. ಕಣ್ಣು ಬಂತು. ಕಾಲುಗಳು ಬಿದ್ದೋಗಿತ್ತು. ಆ ಕಾಲುಗಳು ಪ್ರಾರ್ಥನೆ ಮಾಡಿದ್ರು, ಕಾಲುಗಳು ಬಂತು. ಇದೆಲ್ಲ ಆದಮೇಲೆ ದೇವ್ರನ್ನೇ ಬಿಟ್ಬಿಟ್ರು. ದೇವ್ರನ್ನೇ ಬಿಟ್ಟು ಹೋದ್ಮೇಲೆ ಇವ್ರ ಮನೆಗೆ ಮಾಯಮಂತ್ರಗಳು ಮಾಡಿ ಇವರ ಮನೆಯಲ್ಲಿ 8 ಜನ ಸತ್ತೋಗಿದ್ದು, 9 ಜನ ಮಕ್ಕಳು ಮರೆಲ್ಲ 9 ಜನ ತೀರೋದ್ರು. ಮಾಯಮಂತ್ರ ಮಾಡಿ ಎಷ್ಟು ಜನ ಸತ್ತದ್ರು? ಕೊನೆಗೆ ಈತನಿಗೂ ಮಾಡಿದ್ರು, ಸತ್ತೋದ್ರು. ಇನ್ನು ಮಣ್ಣು ಮಾಡೋ ಜಾಗದಲ್ಲಿ ಎತ್ಕೊಂಡು ಹೋದಾಗ ಇವ್ರ ಮಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ತಂಗಿ ಪ್ರಾರ್ಥನೆ ಮಾಡಿದ್ರು. ಮಣ್ಣು ಮಾಡೋ ಕಾಸಿರಲಿಲ್ಲ, ಏನಿಲ್ಲ, ಮಂತ್ರವಾದಿಗಳಿಗೆ ಇಟ್ಟು ಸುಸ್ತಾಗ್ಬಿಟ್ಟವ್ರೆ. ಮಣ್ಣು ಮಾಡೋ ಕಾಸಿಲ್ಲ ಮಟ್ಟಕ್ಕೆ ಜೀವನ ಇತ್ತು. ಇವತ್ತು ಇವ್ರ ಮನೆಯಲ್ಲಿ ಎಷ್ಟೋ ಜನ ಸೇವೆ ಮಾಡ್ತಿದ್ದಾರೆ, ಇವತ್ತು ಜೀವಂತವಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಯಲ್ಲಿ 3-4 ಜನ ಸತ್ತೋಗಿರೋದು ನಿಂತಿರೋಂಥದ್ದು. ದೇವರ ಸ್ತೋತ್ರ. ಹಲ್ಲೆಲೂಯಾ. ಕುತ್ಕೊಳ್ರಿ. ದೇವರ ಸ್ತೋತ್ರ. ಆಮೆನ್. ಘನತಾ ಮಹಿಮೆ. ಕೃತಜ್ಞತೆ ಸಲ್ಲಿಸಬೇಕಾ ಬೇಡವಾ? ಅಷ್ಟೇ, ಅವ್ರು ಸತ್ತೋಗಿ ಬಲಿಸಿ ಅವ್ರು ಸಲ್ಲಿಸಬೇಕು. ನಾವೆಲ್ಲ ಈ ಉಸುರು ಆತನ ದಾನ ರೀ, ಈ ಉಸುರು ಆತನ ಕೃಪೆ, ಈ ಉಸುರು ಆತನ ಭಿಕ್ಷೆ. ಈ ಹಾಡನ್ನು ಆಡುವಾಗ ಒಂದು ಒಳ್ಳೆ ಕಾಣಿಕೆಯನ್ನು ಕೊಡೋಣ ದೇವರ ಹಣಕ್ಕೆ, ದೇವರ ಮಹಿಮೆಗಾಗಿ. ಒಳ್ಳೆ ಕಾಣಿಕೆ ಅಂದ್ರೆ ದೇವರು ಮೆಚ್ಚುವಂತ ಕಾಣಿಕೆ, ದೇವರ ಹಣವನ್ನು ದೇವರಿಗೆ ಕೊಡುವಂತ ಕಾಣಿಕೆ. ಆಮೆನ್. ಹಲ್ಲೆಲೂಯಾ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಾನೆಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನೆಂದು ಕೊಂಡಾಡುವೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ನಿಮಗೆ ನನ್ನಾರಾಧನೆ. ಶಾಶ್ವತ ಪ್ರೇಮದೇ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ನನ್ನಾರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ, ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ, ಹಿಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ, ಹಿಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೇ ಆಶ್ರಯವೇ ನನ್ನಾಧಾರವೇ,
ಜೀಸಸ್ ಲಾರ್ಡ್. ಇರವ ದಿನವೆಲ್ಲ ಆರಾಧನೆ ಮಾಡುವೆ. ನಾನು ಬದುಕಿರುವ ಎಂದೆಂದು ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವರ್ಷದ ಕೊನೆಯ ಭಾಗದಲ್ಲಿ ಸ್ವಾಮಿ, ಕೊನೆಯ ಭಾನುವಾರ ಆರಾಧನೆ ಒಂದು ಸಮಯ, ಒಂದು ತೀರ್ಮಾನ ಮಾಡಿದ್ವಿ. ಈ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದವರು ನೀವು. ಅನೇಕ ಸಮಸ್ಯೆಗಳು, ಗಲಾಟೆಗಳು, ಗಂಡಾಂತರಗಳು, ಅಪಾಯಗಳು, ಸೈತನ ಕುತಂತ್ರಗಳು ಒಂದಲ್ಲ ಎರಡಲ್ಲ ಸ್ವಾಮಿ, ಅನೇಕ ಕಾರ್ಯಗಳಿದ್ದರೂ ಸಹ ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡೋದಕ್ಕೆ ಆಗಿಸ್ತದೆ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ನಮ್ಮನ್ನು, ನಮ್ಮ ಕುಟುಂಬವನ್ನು ಇವತ್ತು ಈ ಸಭೆಯಲ್ಲಿ ಜೀವಂತವಾಗಿ ಇಟ್ಟಿದ್ದಕ್ಕೆ ಆಗಿಸ್ತೋತೆ. ಈ ಪ್ರಾರ್ಥನೆ ಲೆಕ್ಕ ಪಾಲ್ಗೊಂಡ ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡು. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವರ್ಷವೆಲ್ಲ ನಿಮ್ಮ ದಯೆ ಇದ್ದ ಹಾಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಕೃಪೆಯನ್ನು ಹೊಂದಿದವರಾಗಿ 26 ನಿಮ್ಮ ನಾಮ ಮಹಿಮೆಗಾಗಿ ಉಪಯೋಗ ಮಾಡಿಕೊಳ್ಳಿ. ಯಾರು ಪ್ರಾರ್ಥನೆ ಮಾಡ್ತೀರಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ರು ಅವರೆಲ್ಲರಲ್ಲೂ ಕರ್ತನೆ ಅದು ಹಂಗೆ ಆಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕಾರ್ಯವಾಗಿದ್ದಕ್ಕಾಗಿ ಸ್ತೋತ್ರ. ಯೇಸಯ್ಯ ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಈ ದಿನ ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಪ್ರಾರ್ಥನೆ ಪಾಲ್ಗೊಂಡು ಪ್ರತಿಯೊಬ್ಬರನ್ನ ಆಶ್ವಸಿರಿ. ಬಂದಂಥ ಸೇವಕರಿಗಾಗಿ ಸ್ತೋತ್ರ. ನಾವು ಎದುರು ನೋಡುವಂತಹ ಆ ಕೃತಜ್ಞತೆ, ಆ ಸಂದೇಶವನ್ನು ಅವ್ರ ಮುಖಾಂತರ ನೀವು ಬಿಡುಗಡೆಗೊಳಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಏನಿಲ್ಲ ಸ್ವಾಮಿ, ನಾವು ನರಮನುಷ್ಯರು, ಆದರೆ ನಮ್ಮ ಹೃದಯದಲ್ಲಿ ನಿಮ್ಮಂದ ಆಸೆಯನ್ನು ಇಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ. ಸ್ತೋತ್ರ ಹೇಳೋದು ಬಿಟ್ಟು ಬೇರೆ ಏನು ನಮ್ಮ ಹತ್ರ ಇಲ್ಲ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿ ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮ ಕುಟುಂಬಗಳನ್ನು, ಸಭೆಗಳನ್ನು, ಸೇವೆಯನ್ನು ಆಶೀರ್ವಾದ ಮಾಡು. ಆರೋಗ್ಯ ಐಶ್ವರ್ಯ ತುಂಬಲಿ. ನಿಮ್ಮ ಚಿತ್ತವಾದರೆ ಕರ್ತನೆ, ಇನ್ನೊಂದು ವರ್ಷವನ್ನು ಕೊಟ್ಟಿದ್ದೆ, ಆದರೆ ನೀನು ಬರೋ ತಡವಾಗಿದೆ. ಆದರೆ ಇನ್ನೂ ನಮ್ಮ ಜೀವಿತದಲ್ಲಿ ನಿಮ್ಮ ಕೆಲಸಗಳು ಏನೆಲ್ಲ ಬ್ಯಾಲೆನ್ಸ್ ಇದೆಯೋ, ಈ ವರ್ಷದಲ್ಲಿ ಬ್ಯಾಲೆನ್ಸ್ ಇದೆಯೋ, ವರ್ಷದಲ್ಲಿ ಮಾಡೋಕ್ಕಾಗ್ಲಿಲ್ವೋ, ಬರೋ ವರ್ಷದಲ್ಲಿ ನಾವು ಕುಟುಂಬವಾಗಿ ನಾವು ಮಾಡ್ತೀವಿ ಯೇಸುವಿನ ನಾಮದಲ್ಲಿ ಕರ್ತನೆ. ಹಲ್ಲೆಲೂಯಾ. ಯಾವ ಊರನ್ನ, ಯಾವ ವ್ಯಕ್ತಿನ ಸಂಧಿಸಲಿಲ್ವೋ, ಏನೆಲ್ಲ ಕೆಲಸ ಮಾಡೋಕ್ಕಾಗದೆ ನಿಂತು ಹೋಗಿತ್ತೋ, ಅದು ಕರ್ತನೆ ಆ ಹೊಸ ವರ್ಷದಲ್ಲಿ ಪ್ರಾರಂಭ ಮಾಡ್ತೀವಿ ಸ್ವಾಮಿ. ಇದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ, ಇದಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ನಮಗೆ ಬಲವನ್ನು ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ. ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಪ್ರಾರ್ಥನೆಗಳಲ್ಲಿ, ಎಲ್ಲ ಉಪವಾಸ ಕೂಟಗಳಲ್ಲಿ ನೀವು ಮಾಡೋದು ಉಪಕಾರಗಳಿಗಾಗಿ ಸ್ತೋತ್ರ. ಕ್ರಿಸ್ಮಸ್ಗಾಗಿ ಸ್ತೋತ್ರ, ಕ್ಯಾಂಡಲ್ ಸರ್ವಿಸ್ಗಾಗಿ ಸ್ತೋತ್ರ, ಲೇಡೀಸ್ ಕ್ರಿಸ್ಮಸ್ಗಾಗಿ ಸ್ತೋತ್ರ, ಮೀಟಿಂಗ್ಗಳಿಗಾಗಿ ಸ್ತೋತ್ರ, ಯೂತ್ ಮೀಟಿಂಗ್ಗಳಿಗಾಗಿ ಸ್ತೋತ್ರ, ಲೇಡೀಸ್ ಫ್ಯಾಮಿಲಿ ಮೀಟಿಂಗ್ಗಳಿಗಾಗಿ ಸ್ತೋತ್ರ, ಸಂಡೇ ಸ್ಕೂಲ್ ಮೀಟಿಂಗ್ಗಾಗಿ ಸ್ತೋತ್ರ. ಇನ್ನೂ ಹೆಚ್ಚಾಗಿ ಕರ್ತನೆ ಫಲ ಕೊಡುವ ಮಕ್ಕಳಾಗಿ ಇನ್ನೂ ಬಲಪಡಿಸಿ ಸಭೆ ವಿಸ್ತಾರವಾಗಲಿ. ಈ ಸಭೆ ಹಿಂದುಗಡೆ ಕಟ್ಟದ ವಿಚಾರದಲ್ಲಿ ನೀವು ಮಾಡಿದಂಥ ಸಹಾಯ, ಜನಗಳ ಜೊತೆ ಮಾತಾಡಿದ್ರಿ, ಇಂಜಿನಿಯರ್ಗಳ ಜೊತೆ ಮಾತಾಡಿದ್ರಿ, ಅನೇಕರು ಬೇರೆ ಜೊತೆಲ್ಲ ಮಾತಾಡಿ ಈ ಮಟ್ಟಿಗೆ ನೀವು ತಂದಿದ ನಿಮ್ಮ ದಯೆ. ಯಾವ ವ್ಯಕ್ತಿನೂ ನಾನು ಕಟ್ಟಿದೆ, ನಾನು ಮಾಡಿದೆ, ನಂದನ್ನು ಹೇಳುವಂಥ ಅವಕಾಶವಿಲ್ಲದೆ ದೇವರು ಮಾಡಿದ್ರಿಂದ ಮಟ್ಟಿಗೆ ನೀವು ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಜಾಗವೆಲ್ಲ ನಿಮಗೆ ಸ್ವಂತ ಸ್ವಾಮಿ. ನಮ್ಮ ಒಬ್ಬೊಬ್ಬರಲ್ಲೂ ಯಾರಲ್ಲೂ ನೀನು ಕೊಟ್ಟಿದ್ದನ್ನ ನೀನಿಗೆ ಕೊಡಿಸ್ತೇವೆ. ಈ ಲೋಕದ ಎಲ್ಲ ಭೂಮಿಗೆ ಯಜಮಾನ ನೀನು. ನಮಗೆ ಲೋನ್ ಕೊಟ್ಟಿದ್ದೀರಾ ಕೆಲವು ವರ್ಷ, ಅದರಲ್ಲಿ ನಮ್ಮನ್ನು ಸ್ತುತಿ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಆರಾಧಿಸ್ತೀವಿ ಸ್ವಾಮಿ. ಯಜಮಾನನೇ ನಿನಗೆ ತಲೆಬಾಗಿ ವಂದಿಸ್ತೇವೆ. ಇಲ್ಲಿವರೆಗೂ ನಿಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ.
ಎಲ್ಲ ಗಲಿಬಿಲಿಗಳನ್ನು ತೆಗೆದುಹಾಕಿ ಹೊಸ ವರ್ಷದಲ್ಲಿ ಒಂದು ಹೊಸ ನಿರ್ಧಾರ, ಹೊಸ ಮಾರ್ಗ, ಅದು ಬೆಳಕಿನ ಮಾರ್ಗ, ಅದು ಮಹಿಮೆ ಮಾರ್ಗ, ಅದು ನಿನ್ನ ಮಾರ್ಗವಾಗಿರಲಿ, ನೀನು ಮೆಚ್ಚಿಸುವ ಮಾರ್ಗವಾಗಿರಲಿ. ಯೇಸುವೇ, ನೀ ಆ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಒಗ್ಗಟ್ಟಾಗಿ ಐಕ್ಯವಾಗಿ ಸೇವೆ ಸಭೆಯನ್ನು ಕಟ್ಟುವಾಗೆ ಟ್ರಸ್ಟಲ್ಲಿಂದ ಸೇವೆ ಮಾಡೋದು ಎಲ್ಲರ ಮೇಲೆ ಅಭಿಷೇಕ ಇರಲಿ ಸ್ವಾಮಿ. ನಮ್ಮ ಇಷ್ಟಗಳನ್ನ, ನಮ್ಮ ಸ್ವಾರ್ಥಗಳನ್ನ ಶಿಲೆ ಮೇಲೆ ಜಡಿದು ನಿಮ್ಮ ಇಷ್ಟವನ್ನ, ನಿಮ್ಮ ಆಸೆ ನೆರವೇರಿಸ ಮಾಡ್ರಿ. ಎಲ್ಲ ವೈಮನಸ್ಸನ್ನ ತೆಗೆದಾಕ್ರಿ ಸ್ವಾಮಿ. ನಿಮಗೆ ತಲೆಬಾಗುವಾಗಿ ಸಹಾಯ ಮಾಡಿ, ನಿಮ್ಮ ವಾಕ್ಯಕ್ಕೆ ತಲೆಬಾಗುವಾಗಿ ಸಹಾಯ ಮಾಡಿ. ಕರ್ತನೇ, ಈ ದಿನ ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ವಾಕ್ಯದಲ್ಲಿ ಕೃತಜ್ಞತಾಗಿ ನೀವು ಮಾತಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ. ಆ ಕೃತಜ್ಞತೆಯಲ್ಲಿ ಕುಟುಂಬ, ನಾನು, ನನ್ನ ಕುಟುಂಬ, ಸಭೆ, ಸೇವೆ, ಪ್ರಪಂಚ ಎಲ್ಲವನ್ನು ಒಳಗೊಂಡಂತಹ ಆ ಸಂದೇಶವನ್ನು ಕೂಡ ಸೇವಕರನ್ನ ಆಶೀರ್ವಾದ ಮಾಡಿ. ಕೊನೆಯದಾಗಿ ಕೊಟ್ಟಂತಹ ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ. ಆ ಕಾಣಿಕೆ ಕೊಟ್ಟಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ಆಶೀರ್ವಾದ ಉಂಟಾಗಿ. ನಾನು 30-60 ನಾನು ಕೇಳಲ್ಲ ಸ್ವಾಮಿ, 100ನ್ನೇ ಪ್ರತಿಫಲವಾಗಿ ಕೇಳ್ತೇನೆ. ಯಾಕಂದ್ರೆ ಅದೇ ದೊಡ್ಡ ನಂಬರ್ ಆಗಿದೆ. 100ರಷ್ಟು ಫಲಿಸ್ರಿ ಈ ಸಭೆ ಮಕ್ಕಳು ಸ್ವಾಮಿ. 100ರಷ್ಟು ಅಭಿವೃದ್ಧಿ ಆಗಲಿ ಈ ಸಭೆ ಮಕ್ಕಳು ಸ್ವಾಮಿ. ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಆಗಲಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಲಿ, ಹಣದಲ್ಲಿ ಅಭಿವೃದ್ಧಿ ಆಗಲಿ, ಐಶ್ವರ್ಯದಲ್ಲಿ ಅಭಿವೃದ್ಧಿ ಆಗಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿ, ಆತ್ಮ ಆದಾಯ ಮಾಡೋದ ಅಭಿವೃದ್ಧಿ ಆಗಲಿ, ಸಭೆಗಳ ಅಭಿವೃದ್ಧಿ ಆಗಲಿ, ಈ ಬಂಧುಗಳ ಅಭಿವೃದ್ಧಿ ಆಗಲಿ, ಸಮಾಜದಲ್ಲಿ ಶಾಂತಿ ಸಮಾಧಾನದಲ್ಲಿ ಅಭಿವೃದ್ಧಿ ಆಗಲಿ ಸ್ವಾಮಿ. ಬಂದಂತ ಸುಮ್ಮನೆ ಹೋಗದಂತೆ ನೀವು ಆಶೀರ್ವಾದ ಮಾಡು. ನೀ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕೆ ಆಶ್ವಾಸ ಬಲಪಡಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ. ಆಮೆನ್. ನನ್ನ ಮನೆಯ ಯೆಹೋವನ ಕೊಂಡಾಡು, ನಾವು ಕಿರಿಸಲಿ. ನನ್ನ ಮನೆ ಯೆಹೋವನ ಕೊಂಡಾಡು, ಆತನ ಮಾಡೋದಕ್ಕೊಂದನ್ನು ಮರೆಯಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ಹೊಸ ವರ್ಷದಲ್ಲಿ ಹೊಸ ಕಾರ್ಯ ಮಾಡ್ತಾರೆ. ಹೊಸ